Good evening, students. Namaste. Am I audible to each of you? Kelta ide students. Some response from you will help me. Vidila? Okay. Excellent. Yes. Nice. Students, okay. Yes. As usual, super response from the students. Very good evening. Namaste. Students, the particular chemistry teacher will join little later. He was held up in some work. So I will be able to take you little time for maths which was there. Then we'll be able to continue. Then sir is able to continue the chemistry class. Is that okay to you? Yes, no? Alright. So students, can you tell me which chapter I was discussing you in the last class? ಯಾವ chapter ನಾನು discuss ಮಾಡ್ತಿದ್ದೆ ನಿಮಗೆ? Which chapter, so that I'll check out whether you'll be able to recollect what we discussed so far. ಯಾವ ಚಾಪ್ಟರ್ ನಾನು ನಿಮಗೆ ಡಿಸ್ಕಸ್ ಮಾಡ್ತಿದ್ದೆ ಮ್ಯಾಥ್ಸ್ ಅಲ್ಲಿ? ವಿಚ್ ಚಾಪ್ಟರ್ ಐ ವಾಸ್ ಡಿಸ್ಕಸಿಂಗ್ ಟು ಯು? ಸೊ ಟು recollect, I discussed you arithmetic progression, we discussed linear equation, okay, Asha Banu, okay, we'll discuss quadratic equation, then we discussed trigonometry, application of trigonometry. Students, ಅದಾದ ನಂತರ ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಇದ್ದೆ. ಐ ವಾಸ್ ಟೆಲಿಂಗ್ ನೋ ಟ್ರಿಗ್ನೋಮೆಟ್ರಿ ಮುಗಿಸ್ಬಿಟ್ಟಿದ್ದೀನಿ ನಾನು. ಹೈಟ್, ಡಿಸ್ಟೆನ್ಸ್ ಇದೆಲ್ಲ ಆಗಿದೆ, ದಿಸ್ ಇಸ್ ಡನ್. ಅದೆಲ್ಲ ಆದ ನಂತರ ವಿ ಡಿಸ್ಕಸ್ಡ್. ನೋ ಯು ಆಲ್ ಮಿಸ್ಡ್ ಇಟ್. ಅಲ್ಲ, ನಾನು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ದೆ ನನ್ನ ಕ್ಲಾಸಲ್ಲಿ, ಪರ್ಟಿಕ್ಯುಲರ್ಲಿ ಗೋಪಾಲ್ ಕೃಷ್ಣ ಭಟ್. ಯಾವ ಚಾಪ್ಟರ್? ರೂಪಾ ಸಂತೋಷ್ ರೈಟ್ಲಿ ಸೆಡ್ ಐ ವಾಸ್ ಡಿಸ್ಕಸಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಎಕ್ಸಾಂಪಲ್, ಒಂದು ಲೈನ್ ತಗೊಂಡ್ರೆ ನಿಮಗೆ ಸ್ಪೇಸ್ ಅನ್ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ವರ್ಟಿಕಲ್ ಲೈನ್ ತಗೊಂಡ್ರೆ ಎರಡು, ಸೊ ಟೂ ಫೋರ್ ಪಾರ್ಟ್ಸ್. ರಿಮೆಂಬರ್, ಫಸ್ಟ್ ಕ್ವಾಡ್ರೆಂಟ್ ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್, ಸೆಕೆಂಡ್, ಥರ್ಡ್, ಫೋರ್ತ್, ಹೀಗೆ ನಾವು ತಗೊಂಡಿದ್ವಿ. ಅಂಡ್ ವಿ ವರ್ಕ್ಡ್ ಔಟ್. ಅಂಡ್ ಇದನ್ನು ನಾವು ಅದ್ರ ಪ್ರಕಾರ ಡಿಸ್ಕಸ್ ಮಾಡಿಕೊಂಡು ಕೆಲವು ವಿಷಯಗಳನ್ನ ಕಲ್ತ್ಕೊಂಡಿದ್ವಿ. ಸ್ಟೂಡೆಂಟ್ಸ್, ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕೆಲವು ಫಾರ್ಮುಲಾವನ್ನು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಕ್ಯಾನ್ ಯು ಟೆಲ್ ಮಿ ವಿಚ್ ಫಾರ್ಮುಲಾ? ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಎರಡು ಪಾಯಿಂಟ್ಗಳಿಗೆ ಯಾವ ಫಾರ್ಮುಲಾವನ್ನು ಡಿಸ್ಕಸ್ ಮಾಡಬೇಕು? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಯಾವುದು? ರಿಮೆಂಬರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್? ಸ್ಕ್ವೇರ್ ರೂಟ್ x2 minus x1 whole square plus y2 minus y1 whole square. Agree? Excellent. Students, ಹಾಗೆ ನಾವು ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಒಂದು ಆರಿಜಿನ್ ಆಗಿದ್ದು, ಇನ್ನೊಂದು ಎ ಮತ್ತೆ ಬಿ ಆಗಿದ್ರೆ, ಪಿ ಕ್ಯೂ ಆದ್ರೆ ಸ್ಕ್ವೇರ್ ರೂಟ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಬಂದ್ಬಿಡತ್ತೆ ಅಂತ. ದೆನ್ ವಿ ಡಿಸ್ಕಸ್ಡ್, if you have a line joining x1, y1, x2, y2 and there is a point which cuts the line in the ratio m:n, ನೆನಪಿದೆಯಾ ಫಾರ್ಮುಲಾ? ಹೇಗೆ ನೆನಪಿದ್ದೆ? mn ಬರೀರಿ. ಪಾಯಿಂಟ್, ಹೌ ಡು ಯು ರೈಟ್? xy, ಫಸ್ಟ್ ಪಾಯಿಂಟ್ x1, y1, ಸೆಕೆಂಡ್ ಪಾಯಿಂಟ್ x2, y2, mx2 plus nx1 by m plus n, my2 plus ny1 by m plus n. ಹಾಗೆ ಉಲ್ಟಾ, ಸ್ಟ್ರೈಟ್ ಅಲ್ಲ. ಇದ್ರ ಮೇಲೆ ನಾವು ಕೆಲವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೆಕ್ಷನ್ ಫಾರ್ಮುಲಾ ವಿ ಲರ್ನ್. ಎಕ್ಸಲೆಂಟ್. ಸ್ಟೂಡೆಂಟ್ಸ್, ಅದಾದ ನಂತರ ವಾಟ್ ಇಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್, ಆ ಪಾಯಿಂಟ್ ಮಿಡ್ಲ್ ಅಲ್ಲಿ ಬಂದ್ಬಿಟ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ, ರೇಷಿಯೋ ಈಸ್ ನಾಟ್ m:n, ಇಟ್ ಈಸ್ 1:1 ಆದ್ರೆ ಏನು? 1:1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಬಂದ್ಬಿಡುತ್ತೆ x1 plus x2 by 2, y1 plus y2 by 2. ಕರೆಕ್ಟಾ ಸ್ಟೂಡೆಂಟ್ಸ್? ಹಾಗಾದ್ರೆ ಅದರ ಡಿಸ್ಕಷನ್ ಇಟ್ಕೊಂಡು ನಮ್ಮ ಮುಂದೆ ಹೋಗುವ. ಶಲ್ ವಿ ಕನೆಕ್ಟ್ ಇವನ್? ಆಲ್ರೈಟ್, ಕಾಣ್ತಾ ಇದೆ ಸ್ಟೂಡೆಂಟ್ ನಿಮಗೆ ಸ್ಕ್ರೀನ್ ಅಲ್ಲಿ? ನೆನಪಿದೆ. ವೆರಿ ಗುಡ್ ಸ್ಟೂಡೆಂಟ್, ಸೂಪರ್. ಸೊ ನಾವು ಕೆಲವು ಪ್ರಾಬ್ಲಮ್ಗಳನ್ನ ಮಾಡಿದ್ವಿ. ನಾನು ನಿಮಗೆ ಇದರಲ್ಲಿ ಕಂಟಿನ್ಯೂಯೇಷನ್ ಅನ್ನ ಮಾಡ್ತೀನಿ. ಸ್ಟೂಡೆಂಟ್ಸ್, ಇಲ್ಲಿ ಬಂದಿರೋ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6 ಆನ್ ಯುವರ್ ಸ್ಕ್ರೀನ್. ಕಾಣ್ತಾ ಇದೆಯಾ? 6th ಕ್ವಶನ್ ಆನ್ ಯುವರ್ ಸ್ಕ್ರೀನ್. ನಿಮ್ಗೆ ಇದು ಬಂದ್ರೆ 2 ಮಾರ್ಕಿನ ಕ್ವಶನ್ ಅಥವಾ 3 ಮಾರ್ಕಿನ ಕ್ವಶನ್ ಆಗಿ ಬರ್ತದೆ. ವರ್ಟಿಸಿಸ್ ಆಫ್ ಎ ಟ್ರಯಾಂಗಲ್ given to you, prove that the triangle is an isosceles ಅಂತ ಕೇಳ್ತಾರೆ. ನೋಟ್ ಮಾಡಿ ಸ್ಟೂಡೆಂಟ್ಸ್, ಅಲ್ಲಿ ಪ್ರೂವ್ ಅಂತ ಕೊಟ್ಟಿದ್ದಾರೆ. ಈ ವರ್ಡ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್. ವೆರಿಫೈ ಅಂತ ಕೇಳಿದ್ರೆ ಹೌದೋ ಅಲ್ವೋ ಅಂತ ಹೇಳ್ಬೇಕು. ಇಟ್ ಈಸ್ ಐಸೋಸೆಲಸ್, ಇಟ್ ಈಸ್ ನಾಟ್ ಐಸೋಸೆಲಸ್ ಅಂತ ಹೇಳ್ಬೇಕು ನೀವು.
ಜಾಸ್ತಿಯಾಗಿ ಐಸೋಸೆಲೆಸ್ ಅಂತ ವೆರಿಫೈ ಅಂದ್ರೆ ಐಸೋಸೆಲೆಸ್ ಆಗಿರ್ತದೆ, ಬಟ್ ಆಗದಿದ್ರೆ ನಾಟ್ ಐಸೋಸೆಲೆಸ್. ಪ್ರೂವ್ ದಟ್ ಅಂದ್ರೆ ಅದು ಆಗ್ಲೇಬೇಕು, ಅದು ಆಗ್ಲಿ ಅಂದ್ರೆ ಕ್ವಶನ್ ಮಿಸ್ಟೇಕ್ ಅಂತ ಲೆಕ್ಕ, ಅಥವಾ ನೀವು ಮಾಡಿದ ಮಿಸ್ಟೇಕ್ ಎಲ್ಲೋ ಒಂದ್ ಕಡೆ ರಾಂಗ್ ಅಂತ. ಶೆಲ್ ವಿ ಡಿಸ್ಕಸ್ ದೆನ್? ಓಕೆ, ಹೇಗ್ ಬರೆಯೋದು? ಹೀಗೆ ತಗೊಳ್ಳುವ. ಒಂದು ಟ್ರಯಾಂಗಲ್ ಬಿಡಿಸಿದ್ರೆ ನನ್ನೊಟ್ಟಿಗೆ ಎ ಬಿ ಸಿ ಅಂತ ಬರೀರಿ. ಹೇಳ್ಬೋದಾ? ಎ ಬಿ ಸಿ. ಎ ವ್ಯಾಲ್ಯೂ 8 - 4, ಬಿ ವ್ಯಾಲ್ಯೂ 9 5, ಸಿ ವ್ಯಾಲ್ಯೂ 0 4. ನಾನು ಬರ್ದಿದ್ದೀರಾ ಅಂದ್ಕೊಳ್ತೀನಿ. ಬರ್ದಿದ್ದೀರಾ ಸ್ಟೂಡೆಂಟ್ಸ್? ಪ್ಲೀಸ್ ರೆಸ್ಪಾಂಡ್ ಟು ಮೀ. ಕರೆಕ್ಟಾಗಿ ಕಾಣ್ತಾ ಇದೆಯಲ್ವಾ? ನಾವೀಗ ಐಸೋಸೆಲೆಸ್ ಅಂದ್ರೆ 2 sides ಆರ್ ಈಕ್ವಲ್, ಈಕ್ವಿಲ್ಯಾಟ್ರಲ್ ಅಂದ್ರೆ 3 sides ಆರ್ ಈಕ್ವಲ್, ಹಾಗೆಲ್ಲ ಆಗ್ಬೇಕಾದ್ರು. ಸೊ ನಾವೇನ್ ಮಾಡುವ, ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ. ನಿಮ್ಗೆ ಇದು 3 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್ ಆಗಿದ್ರೆ ಹೇಗೆ ಬರೀಬೇಕು? 2 ಮಾರ್ಕ್ ಇದೆ ಅಂತ ಅಂದ್ಕೊಳ್ಳುವ. ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಬರೀಬೇಕು. ಹೇಳ್ಬೋದಾ ನೀವು? x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಫಸ್ಟ್ ಸ್ಟೆಪ್. So I will take AB. ಈ ಫಸ್ಟ್ ಪಾಯಿಂಟ್ ಇದೆಯಲ್ಲ 8 - 4, ಇದು ಕ್ವಶನ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ತುಂಬಾ ರಾಂಗ್ ಆಗ್ಬಿಡ್ತೀರಾ ನೀವು. 9 5. ಇದನ್ನ ನೀವು ಫಸ್ಟ್ ಪಾಯಿಂಟ್ ಅನ್ನ x1 y1 ಹಲೋ xy ಫಸ್ಟ್ ಪಾಯಿಂಟ್ 1 1, ಸೆಕೆಂಡ್ ಪಾಯಿಂಟ್ xy x2 y2 ಹಾಗೆ ಬರ್ಕೊಂಡು ಹೋಗ್ಬೇಕು ನೀವು. x2 y2 ವರ್ಕೌಟ್ ಮಾಡ್ಬೋದಾ ನೀವು? ಹಾಗಾದ್ರೆ ಎ ಬಿ ಲೆಂತ್ ಎಷ್ಟಾಗತ್ತೆ? ಸ್ಕ್ವೇರ್ ರೂಟ್ x2 - x1 9 - 8 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 5 - -4 ಹೋಲ್ ಸ್ಕ್ವೇರ್. ಎಷ್ಟಾಯ್ತು ಸ್ಟೂಡೆಂಟ್ಸ್? ಹಾಗಾದ್ರೆ 9 - 8 1, ಸೊ ಸ್ಕ್ವೇರ್ ರೂಟ್ 1 ಸ್ಕ್ವೇರ್ ಇಸ್ 1, 5 + 4 9 ಸ್ಕ್ವೇರ್ ಇಸ್ 81. ಬರ್ತಾ ಇದೆಯಾ ಆನ್ಸರ್ ನಿಮ್ಗೆ? ಸೊ ಇದಿಷ್ಟು ಆನ್ಸರ್ ಸ್ಕ್ವೇರ್ ರೂಟ್ 82. ಫಸ್ಟ್ ಆನ್ಸರ್ ಸ್ಕ್ವೇರ್ ರೂಟ್ 82. ಚೆಕ್ ವೆದರ್ ಯು ಗಾಟ್ ದಿಸ್ ಆನ್ಸರ್. ಎಸ್ ನೋ? ಶೆಲ್ ವಿ ಗೋ ಟು ಬಿ ಸಿ? ಅದೇ ರೀತಿ ಬಿ ಸಿ ಅನ್ನ ಮಾಡ್ಬೇಕು. ವಾಟ್ ಇಸ್ ಬಿ ಸಿ? ಮತ್ತೆ ಸಿ ಎ, ಹೀಗೆ 3 ಮಾಡ್ಬೇಕು. ಬಿ ಸಿ ಅಂದ್ರೆ 9 5, ಸಿ ಅಂದ್ರೆ 0 4. ಅಗೈನ್ ಇದು x1 y1 x2 y2. ಈಗ ಬಿ ಸಿ ಆನ್ಸರ್ ಸ್ಕ್ವೇರ್ ರೂಟ್ 0 - 9 ಹೋಲ್ ಸ್ಕ್ವೇರ್ ಪ್ಲಸ್ 4 - 5 ಹೋಲ್ ಸ್ಕ್ವೇರ್. ಆನ್ಸರ್ ಮಾಡಿ. 9 ಸ್ಕ್ವೇರ್ 81, 4 - 5 -1 1 ಸ್ಕ್ವೇರ್ ಇಸ್ 1, ರೂಟ್ 82. ಸೊ ಸ್ಟೂಡೆಂಟ್ ಆಗ್ಬಿಡ್ತಲ್ಲ, ಇನ್ನೊಂದು ಮಾಡ್ಬೇಕಾ? 2 ಸೈಡ್ ಈಕ್ವಲ್ ಆದ್ರೆ ಸಾಕಿತ್ತು, ಆಗ್ಬಿಟ್ಟಿದೆ. ದೇರ್ಫೋರ್ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ. ಇಷ್ಟೇ ಬರೆದ್ರೆ ಮಾರ್ಕ್ ಸಿಗಲ್ಲ, ಕಟ್ ಆಗತ್ತೆ. ಅಥವಾ ಲಾಸ್ಟ್ ಫೈನಲ್ ಬರಲಿಲ್ಲ ನೀವು. ದ ಗಿವನ್ ಟ್ರಯಾಂಗಲ್ ಈಸ್, ಏನ್ ಬರೀತೀರಾ? ಗಿವನ್ ಟ್ರಯಾಂಗಲ್ ಈಸ್ ಐಸೋಸಿಲಸ್ ಟ್ರಯಾಂಗಲ್. ಗಿವನ್ ಟ್ರಯಾಂಗಲ್ ಇಸ್ ಐಸೋಸಿಲಸ್. ಇವತ್ತು ಸ್ಟೂಡೆಂಟ್ ನಾನು ನಿಮ್ಗೆ ಮಾರ್ಕ್ ಹೇಗೆ ಬರ್ತದೆ ಅಂತ ನೋಡಿ. 2 ಮಾರ್ಕಿನ ಪ್ರಶ್ನೆ ಅಂತ ಅಂದ್ಕೊಂಡ್ರೆ ಅರ್ಧ ಮಾರ್ಕ್, ಇದು ಅರ್ಧ ಮಾರ್ಕ್, ಇದು ಅರ್ಧ ಮಾರ್ಕ್, ಲಾಸ್ಟ್ ಕನ್ಕ್ಲೂಷನ್ ಮಾಡಿದ್ರೆ ಅರ್ಧ ಮಾರ್ಕ್. ಎ ಬಿ ಈಕ್ವಲ್ಸ್ ಬಿ ಸಿ, ಗಿವನ್ ಟ್ರಯಾಂಗಲ್ ಇಸ್ ಐಸೋಸಿಲಸ್. ಪ್ಲೀಸ್ ರೆಸ್ಪಾಂಡ್ ಟು ಮೀ. ಎಲ್ಲ ರೆಸ್ಪಾಂಡ್ ಮಾಡಿ. ನಿಮ್ಗೆ ಇದು ಅರ್ಥ ಆಯ್ತಾ? ವೆದರ್ ಯು ಗಾಟ್ ಕ್ಲಾರಿಟಿ ಅಬೌಟ್ ಹೌ ಟು ಪ್ರೂವ್ ವಾಟ್ ಈಸ್ ಐಸೋಸಿಲಸ್ ಟ್ರಯಾಂಗಲ್ ಅಂತ ಕ್ಲಿಯರ್ ಆಯ್ತಾ ನಿಮ್ಗೆ? ಹೌ ಡು ಯು ಪ್ರೂವ್? ಹಾಗೆ 2 ಸೈಡ್, ಈಗ ಸರ್ ಎ ಬಿ ಬಿ ಸಿ ಬರಲಿಲ್ಲ, ಇನ್ನೊಂದು ಮಾಡ್ಬೇಕಾಗಿ ಇಲ್ಲಿ 2 ಮ್ಯಾಚ್ ಆಗ್ಬಿಟ್ಟಿದೆ. ಸ್ಟೂಡೆಂಟ್ಸ್ ಏನೆಲ್ಲ ಬರ್ಬೋದು ಅಂತ ಕ್ವಶನ್ ಅಲ್ಲಿ ಏನೆಲ್ಲ ಬರ್ಬೋದು ನಿಮ್ಗೆ? ಟ್ರಯಾಂಗಲ್ ಫೀಚರ್ ಬರ್ಬೋದು. ಸೊ ಎ ಬಿ 3 ಸೈಡ್, ಆಲ್ ಸೈಡ್ಸ್ ಈಕ್ವಲ್, ಆಗ ಎ ಬಿ ಬಿ ಸಿ ಸಿ ಎ 3 ಸೈಡ್ ಈಕ್ವಲ್ ಆದ್ರೆ ಹೇಳ್ಬೋದಾ? ವಾಟ್ ಆರ್ ದ ಫೀಚರ್ ಇಫ್ ಆಲ್ 3 ಸೈಡ್ಸ್ ಆರ್ ಈಕ್ವಲ್? ಇದಕ್ಕೆ ಯಾವ ಟ್ರಯಾಂಗಲ್ ಅಂತ ಹೇಳ್ತೀವಿ? ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಎಲ್ಲಾ ಬಾಹುಗಳು ಸರಿಯಾಗಿರ್ತದೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. 2 ಸಮದ್ವಿಬಾಹು ತ್ರಿಭುಜ ಅನ್ಸತ್ತೆ ನನ್ನ ಪ್ರಕಾರ. ಸೊ 2 ಸೈಡ್ಗಳು ಈಕ್ವಲ್ ಆದ್ರೆ 2 ಸೈಡ್ಸ್ ಆರ್ ಈಕ್ವಲ್. ಇದನ್ನ ನೀವು ಏನ್ ಟ್ರಯಾಂಗಲ್ ಅಂತ ಹೇಳ್ತೀರಾ? ಐಸೋಸಿಲಸ್ ಟ್ರಯಾಂಗಲ್. ಸರ್ ನಾನು ಎ ಬಿ ಬಿ ಸಿ ಸಿ ಎ ಮಾಡಿದೆ,
ಒಂದು ಎ ಸಿ ಸ್ಕ್ವೇರ್ ಬಂತು, ಎ ಬಿ ಸ್ಕ್ವೇರ್ ಬಂತು, ಬಿ ಸಿ ಸ್ಕ್ವೇರ್. ಇವೆರಡನ್ನ ಟೋಟಲ್ ಮಾಡಿದ್ರೆ ಇದು ಬಂತು. ಯಾವ ಟ್ರಯಾಂಗಲ್ ಹಾಗಿದ್ರೆ ನೋಡಿ, ಅಂಥದ್ದೇನಾದ್ರೆ ಬಂದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಬಂದ್ರೆ ಯಾವ ಟ್ರಯಾಂಗಲ್ ಸ್ಟೂಡೆಂಟ್ ಅದು? ಯಾವ ಟ್ರಯಾಂಗಲಿನ ಫೀಚರ್ ಅದು? ಯಾವ ಥೇರಮ್ ಹೇಳತ್ತದ ಹಾಗೆ ಬರ್ತದೆ ಅಂತ ಅಂದ್ರೆ ಎ ಬಿ ಬಿ ಸಿ ಸಿ ಅಲ್ಲ, ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಸಿ ಎ ಸ್ಕ್ವೇರ್, ಯಾವ್ದ್ರ ಒಂದರ ಸ್ಕ್ವೇರ್ ಇನ್ನೊಂದ್ರ ಎರಡರದ್ದು ಸ್ಕ್ವೇರ್ ಇದು ಈಕ್ವಲ್ ಆದ ರೈಟ್ ಆಂಗಲ್ ಟ್ರಯಾಂಗಲ್. ಇದಕ್ಕೆ ರೈಟ್ ಆಂಗಲ್ ಟ್ರಯಾಂಗಲ್. ಸ್ಟೂಡೆಂಟ್ಸ್ ಈಗ ಆಗ್ಬೋದಾ? ಉದಾಹರಣೆಗೆ ಎ ಬಿ ಎ ಸಿ ಬಿ ನೋಟ್ ಮಾಡಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಯ್ತು. ಆಲ್ಸೋ ಎ ಬಿ ಬಿ ಸಿ ಸೇಮ್ ಆಯ್ತು. ಹಲೋ 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 ಸೊ ಸ್ಟೂಡೆಂಟ್ಸ್ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಹೌದು, ಐಸಾಸಿಲಸ್ ಟ್ರಯಾಂಗಲ್ ಹೌದು. ಅದಕ್ಕೆ ಐಸಾಸಿಲಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಆರ್ ಯು ದೇರ್ ವಿತ್ ಮೀ? ಸೂಪರ್ ಸ್ಟೂಡೆಂಟ್. ಇನ್ನು ನಿಮ್ಗೆ ಎ ಬಿ ನಿಮ್ಗೆ 4 ಕೊಡ್ತಾರೆ, ಎ ಬಿ ಸಿ ಡಿ. ಆಗ ನೀವು ಕ್ರಮವಾಗಿ 4 ಬರೀಬೇಕು. ಎ ಬಿ ಬಿ ಸಿ ಸಿ ಡಿ ಡಿ ಎ. ಇಮ್ಯಾಜಿನ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಬಿ ಸಿ ಇಸ್ ಈಕ್ವಲ್ ಟು ಎ ಡಿ. ಹೀಗೆ ಬಂದ್ರೆ ಏನ್ ಹೇಳ್ತೀರಾ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗ್ಬಿಟ್ರೆ ಏನ್ ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರು ಹೇಳ್ತೀರಾ? ಬೇಗ ಆನ್ಸರ್ ಮಾಡಿ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಯಾರು ಹೇಳ್ತೀರಾ? ಬೇಗ ಹೇಳ್ಬೇಕು. ಯಾರು ಕರೆಕ್ಟ್ ಹೇಳ್ತೀರಾ ನೋಡು. ನೋ ರೆಸ್ಪಾನ್ಸ್ ಫ್ರಮ್ ಯು. ಗೊತ್ತಾಗ್ತಾ ಇಲ್ಲ ನನಗೆ ನಿಮ್ಮ ರೆಸ್ಪಾನ್ಸ್. ಎಸ್, ನೋ ರೆಸ್ಪಾನ್ಸ್. ಓಕೆ, ಹಾ ಅಲ್ಲ, ರಾಂಬಸ್ ಅಲ್ಲ. ಹಾ ಕರೆಕ್ಟ್. ರೆಕ್ಟಾಂಗಲ್ ಪ್ಯಾರಲೋಗ್ರಾಮ? ಇಟ್ ಇಸ್ ಕಾಲ್ಡ್ ಪ್ಯಾರಲೋಗ್ರಾಮ್. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಪ್ಯಾರಲೋಗ್ರಾಮ್. ಟ್ರೆಪಿಸಿಯಂ ಅಲ್ಲ, ಟ್ರೆಪಿಸಿಯಂ ಅಲ್ಲಿ 1 ಪೇರ್ ಮಾತ್ರ ಈಕ್ವಲ್. ನೋ ಪ್ರಾಬ್ಲಮ್. ಪ್ರಣವ ಉಡುಪ ಡಿಲೀಟ್ ಮಾಡ್ಬೇಕಂತೇನಿಲ್ಲ. ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಬಿ ಸಿ ಇಸ್ ಈಕ್ವಲ್ ಟು ಇ ಡಿ, ಪ್ಯಾರಲೋಗ್ರಾಮ್. ಈಗ ಅದೇ ಒಂದು ಸ್ಟೂರ್ ಹೀಗಾಗಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಬಿ ಸಿ ಈಕ್ವಲ್ ಟು ಎ ಡಿ ಹೀಗೆ ಬರೀತೀನಿ ನಾನು. ಎ ಬಿ ಸಿ ಡಿ ಆಲ್ಸೋ ಡಯಾಗ್ನಲ್ ಮಾಡ್ಬಿಟ್ರಿ ನೀವು. ಎ ಸಿ ಮತ್ತೆ ಬಿ ಡಿ ಅದು ಸೇಮ್ ಬಂತು, ಇದೆರಡು ಸೆಟ್ ಸೇಮ್ ಆಯ್ತು. ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಬಂತು. ಯಾರು ಹೇಳ್ತೀರಾ? ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, then it is parallelogram. Opposite sides are equal and even the diagonal also equal. ಆಗ rectangle ಅಂತ ಬರೀಬೇಕು. ಯಾರೋ ಒಬ್ರು ಚಿಕ್ಕಿ ಅಂತ ಇದ್ದಾರೆ, ಬಹಳ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ. ಸ್ಟೂಡೆಂಟ್ ನೆಕ್ಸ್ಟ್ ಕೇಳ್ತೀನಿ, ಆಲ್ 4 sides are equal. ಆಲ್ 4 sides are equal ಏನ್ ಹೇಳ್ತೀರಾ? 4 ಸೈಡ್ಗಳು ಸೇಮ್ ಆಗ್ಬಿಟ್ರೆ ಏನಂತ ಕಾಲ್ ಮಾಡ್ತೀರಾ ನೀವು? ಐ ಆಮ್ ಲುಕಿಂಗ್ ಎಟ್ ಯುವರ್ ರೆಸ್ಪಾನ್ಸ್. ಟೆಕ್ ಆನ್ಸರ್ ಮಾಡಿ. ಇವನ್ ನಾನು ಸ್ಕ್ರೀನ್ ಅಲ್ಲಿ ಕಾಣ್ತಿಲ್ಲ ಇದೆಯಾ? ಓಕೆ, ಆಲ್ ಸೈಡ್ಸ್ ಸ್ಕ್ವೇರ್ ಅಲ್ಲ, ರಾಂಗ್ ಆಯ್ತು. ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಆಲ್ ಸೈಡ್ಸ್ ಆರ್ ಈಕ್ವಲ್, then it is called as ಆಲ್ ಸೈಡ್ಸ್ ಆರ್ ಈಕ್ವಲ್. ಅದು ಸ್ಕ್ವೇರ್ ಆಗಲ್ಲ, ಅದು ಇಟ್ ಇಸ್ ರಾಂಬಸ್. ರಾಂಬಸ್ಸಿನ ಫೀಚರ್ ಸ್ಟೂಡೆಂಟ್ 4 ಸೈಡ್ಗಳು ಸೇಮ್ ಇರ್ತದೆ. ವಾಟ್ ಅಬೌಟ್ ಸ್ಕ್ವೇರ್? ಸ್ಕ್ವೇರ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ. ಆಲ್ 4 sides ಆರ್ ಈಕ್ವಲ್, ಆಲ್ಸೋ ಡಯಾಗ್ನಲ್ಸ್ ಆರ್ ಆಲ್ಸೋ ಈಕ್ವಲ್. ಅದು ಸೇಮ್ ಆಗ್ಬೇಕು. ಸೊ ಹಾಗಾಗಿ ನೀವು ಈ ಫೀಚರ್ ಗಳನ್ನ ಕರೆಕ್ಟ್ ನೋಡ್ಕೊಳ್ಬೇಕು. ಆಲ್ 4 sides ಆರ್ ಈಕ್ವಲ್, ರಾಂಬಸ್. ಆಲ್ 4 sides ಆರ್ ಈಕ್ವಲ್ ಅಂಡ್ ಡಯಾಗ್ನಲ್ಸ್ ಆರ್ ಈಕ್ವಲ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಸ್ಕ್ವೇರ್. ಈ ರೀತಿ. ಹಾಗಾದ್ರೆ ಈ ಪ್ಯಾರಲೋಗ್ರಾಮ್ ಬಂದಾಗ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ರೆಕ್ಟ್ಯಾಂಗಲ್ ಅಪೋಸಿಟ್ ಸೈಡ್ಸ್ ಈಕ್ವಲ್, ಡಯಾಗ್ನಲ್ ಈಕ್ವಲ್. ಮುಂದೆ ಹೋದ್ರೆ ಆಲ್ 4 sides ಆರ್ ಈಕ್ವಲ್, ಇಟ್ ಈಸ್ ರಾಂಬಸ್. ರಾಮದಾಸ್ ಅಲ್ಲ, ರಾಂಬಸ್. ಆಲ್ ಸೈಡ್ಸ್ ಆರ್ ಈಕ್ವಲ್, ರಾಂಬಸ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಡಯಾಗ್ನಲ್ಸ್ ಆರ್ ಈಕ್ವಲ್. ಅದು ಸೇಮ್ ಆಗ್ಬಿಟ್ರೆ ದೆನ್ ಇಟ್ ಬಿಕಮ್ಸ್ ಸ್ಕ್ವೇರ್. ಹೋಪ್ ಯು ಗಾಟ್ ಅನ್ ಐಡಿಯಾ. ಈ ರೀತಿ ಎಕ್ಸಾಮಿಗೆ ಬಂದಾಗ ನೀವು ವರ್ಕ್ ಮಾಡೋದು ಗೊತ್ತಿರಬೇಕು. ಸ್ಟೂಡೆಂಟ್ 7ನೇ ಕ್ವಶನ್ ಅನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ಮಾಡಿದ್ದೆ. ಸೀದಾ 8ನೇ ಕ್ವಶನ್ ಹೋಗಿ. ಆಲ್ ಆಫ್ ಯು ಗೋ ಟು ಕ್ವಶನ್ ನಂಬರ್ 8 ಆನ್ ದ ಸ್ಕ್ರೀನ್. 8ನೇ ಕ್ವಶನ್ ಹೋಗಿ.
Find a point on y-axis. Yes, students, are you able to get that question correctly? Okay. Find a point on y-axis which is equidistant from 5 to and minus 4 comma 3. ನೀವೊಂದು y-axis ಅಲ್ಲಿರೋ ಪಾಯಿಂಟ್ ಅನ್ನ ಹುಡುಕ್ಬೇಕಂತೆ. ಕ್ವಶನ್ ಗೊತ್ತಾಗ್ತಿದ್ಯಾ ನೋಡಿ. y-axis ಅಲ್ಲಿರೋ ಪಾಯಿಂಟ್ ಅನ್ನ ಹುಡುಕ್ಬೇಕಂತೆ. ಸೊ ದಟ್ ಅದು ಡಿಸ್ಟೆನ್ಸ್ ಬಿಟ್ವೀನ್ ಅಥವಾ ಇಕ್ವಿಡಿಸ್ಟೆನ್ಸ್ ಫ್ರಮ್ ಏನ್ ಹೇಳ್ತೀರಾ, ಇಕ್ವಿಡಿಸ್ಟೆನ್ಸ್ ಫ್ರಮ್ 5, 2 minus 4, 3 ಆರ್ ಈಕ್ವಲ್ ಅಥವಾ ಇಕ್ವಿಡಿಸ್ಟೆನ್ಸ್. ಈಗ ಬರೀವ ನೋಡಿ ಸ್ಟೂಡೆಂಟ್, ಈ ಪಾಯಿಂಟ್ ಅನ್ನ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ. 5 to ಮಿಡ್ಲ್ ಇದೆ ಅಂತ ಅಲ್ಲ, ಇಕ್ವಿಡಿಸ್ಟೆಂಟ್ ಅದು. ಬಿ -4, 3. ಇಲ್ಲೊಂದು ಪಾಯಿಂಟ್ ಇದೆ, ನಂಗೆ ಗೊತ್ತಿಲ್ಲ, ಆ ಪಾಯಿಂಟ್ ಅನ್ನ ಪಿ ಅಂತ ತಗೊಳ್ತೀನಿ. ಬಟ್ ಇಟ್ ಇಸ್ ಆನ್ ವೈ ಆಕ್ಸಿಸ್. ಅವ್ರು ಹೇಳ್ತಾರೆ ಈ ಡಿಸ್ಟೆನ್ಸ್ ಎ ಪಿ, ಈ ಡಿಸ್ಟೆನ್ಸ್ ಬಿ ಪಿ ಸೇಮ್ ಇದೆ ಅಂತ ಅವ್ರ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಪಾಯಿಂಟ್, ಎನಿ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಏನಾಗ್ಬೇಕು ಬರ್ಕೊಳ್ಳಿ. ಎನಿ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್, ಹಲೋ 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 ಹಲೋ, ಎಕ್ಸ್ ಆಕ್ಸಿಸ್ ಯಾವುದೇ ಪಾಯಿಂಟ್ ತಗೊಂಡ್ರೆ ಬರ್ಕೊಳ್ಳಿ ಒಂದ್ ಕಡೆ. ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಆದ್ರೆ ಯಾರು ಹೇಳ್ತೀರಾ, ಯಾವಾಗ್ಲೂ x,0 ಇರಬೇಕು. ಅದೇ ಪಾಯಿಂಟ್ ಆನ್ ವೈ ಆಕ್ಸಿಸ್ ಆದ್ರೆ 0, y ಇರಬೇಕು. ಆಲ್ ಆಫ್ ಯು ದೇರ್ ವಿತ್ ಮೀ? ಸೂಪರ್. ವಿದ್ಯಾರ್ಥಿ ವೈದ್ಯ ಕರೆಕ್ಟ್ಲಿ ಆನ್ಸರ್. ಹಾಗಾದ್ರೆ ಈ ಪಾಯಿಂಟ್ ಅನ್ನ ನಾನು 0y ಅಂತ ಹೇಳ್ತೀನಿ. ಹಾಗಾದ್ರೆ 0y, 0 ಗ್ಯಾರಂಟಿ, y ಗೊತ್ತಿಲ್ಲ. ಶೆಲ್ ವಿ ಸಾಲ್ವ್ ಇಟ್ ದೆನ್? ಏನು ಇದಕ್ಕಿದು ಸೇಮ್ ಅಂದ್ರೆ ಅದರ ಡಿಸ್ಟೆನ್ಸ್ ತಗೊಳ್ಬೇಕು. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಎ ಪಿ x1 y1 x2 y2. ಎ ಅಂದ್ರೆ ಆನ್ಸರ್ 5 2, ಬಿ ಅಂದ್ರೆ 0 y. ಬಿ ಪಿ ತಗೊಳ್ಳುವ, ಬಿ ಪಿ ತಗೊಳ್ಬಹುದು, ಪಿ ಬಿನೂ ತಗೊಳ್ಬಹುದು, ದಟ್ಸ್ ಓಕೆ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ. ಬಿ ಪಿನೇ ತಗೊಳ್ಳುವ, ನೋ ಪ್ರಾಬ್ಲಮ್. ಬಿ ವ್ಯಾಲ್ಯೂ 0 -4, ಪಿ ವ್ಯಾಲ್ಯೂ 0 y. ಸ್ಟೂಡೆಂಟ್ ಈಗ ಸಾಲ್ವ್ ಮಾಡಬೇಕು. ಏನ್ ಫಾರ್ಮುಲಾ? ಸ್ಕ್ವೇರ್ ರೂಟ್ x2 x1 y1 x2 y2. ಪಾಯಿಂಟ್ ಬರೀ ಕೆಲವರು x1 x2 ಬರ್ದು ಬಿಡ್ತಾರೆ, ರಾಂಗ್ ಆಗುತ್ತೆ. ಸೊ 0 -5 ಹೋಲ್ ಸ್ಕ್ವೇರ್, y2 y1 y -2 ಹೋಲ್ ಸ್ಕ್ವೇರ್. ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ 0 ಮೈನಸ್ ಬಿ ವ್ಯಾಲ್ಯೂ ನಾನು ರಾಂಗ್ ಬರ್ದೆ ಇಲ್ಲಿ. ಬಿ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್ ಅಲ್ಲಿ -4, 3. ಕರೆಕ್ಟಾ ಸ್ಟೂಡೆಂಟ್ಸ್? ಬಿ ವ್ಯಾಲ್ಯೂ -4, 3. ಈಗ 0 -4, 0 + 4 ಹೋಲ್ ಸ್ಕ್ವೇರ್, y -3 ಹೋಲ್ ಸ್ಕ್ವೇರ್. ಕರೆಕ್ಟಾ ನೋಡಿ ಒಂದ್ಸತಿ. 0 -4 ಆಫ್ -4 + 4 ಆಯ್ತು, y -3 ಹೋಲ್ ಸ್ಕ್ವೇರ್. ಈ ಕಡೆ 0 -5 y -2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಏನು ಸ್ಕ್ವೇರಿಂಗ್? ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಸ್ಕ್ವೇರ್ ಮಾಡಿದಾಗ ಹೋಯ್ತು. ಆಗ 0 -5 ಸ್ಕ್ವೇರ್ 25. ಶೆಲ್ ವಿ ಅಪ್ಲೈ a - b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 2 ಸ್ಕ್ವೇರ್ ಮೈನಸ್ 2ab, 2 × 2 × y 4y. ಈ ಕಡೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಹೋಯ್ತು, 4 ಸ್ಕ್ವೇರ್ is 16 ಪ್ಲಸ್ y ಸ್ಕ್ವೇರ್ ಪ್ಲಸ್ 9 ಮೈನಸ್ 2 × 3 × y 6y. ಬಂತ ನೋಡಿ ಸ್ಟೂಡೆಂಟ್ ನಿಮ್ಗೆ ಈ ಆನ್ಸರ್ಗಳು. ಪ್ಲಸ್ y ಸ್ಕ್ವೇರ್, ಈ y ಸ್ಕ್ವೇರ್ ಕ್ಯಾನ್ಸಲ್. ಸೊ ಅಲ್ಲಿ ಲೆಫ್ಟ್ ಔಟ್ ಆಗಿರೋದು ಇಲ್ಲಿ -4y -6y. ಈ ಕಡೆ ಬಂದ್ರೆ 6y -4y, 16 ಪ್ಲಸ್ 9 25, 25 ಪ್ಲಸ್ 4 29. ಈ ಕಡೆ ಬಂದ್ರೆ ಬಂದಿದೆ ಆನ್ಸರ್ ಸ್ಟೂಡೆಂಟ್. 25 ಪ್ಲಸ್ 4 ಈ ಕಡೆ 29 ಆಯ್ತು. ಬಂದಿದೆ ಎಷ್ಟು ಆನ್ಸರ್ ಎಲ್ಲರಿಗೂ? ಸೊ 6y -4y ಲೆಕ್ಕ ಮಾಡಿದ್ರೆ ನಿಮಗೆ 25 + 4 29. ಈ ಕಡೆ ತಗೊಂಡ್ಬನ್ನಿ -29. 6y -4y -2y, 25 -29 -4. ಇದು 2y. 2y is equal to -4. Therefore y is equal to -2. ಹಾಗಾದ್ರೆ ಫೈನಲಿ ನಾವಿಲ್ಲಿ ಬಿಗಿನಿಂಗ್ ಅಲ್ಲಿ ಹೇಳಿರೋ ಪಾಯಿಂಟ್ ವಾಟ್ ಈಸ್ ಪಿ. ಪಿ ಅಂದ್ರೆ ಏನು ನೋಡಿ, ಪಿ ಅಂದ್ರೆ ಏನು? 0
ವೈ ಅಂತ. ಅಂದರೆ ಪಿ 0 ವೈ ವ್ಯಾಲ್ಯೂ -2 ಹೀಗಾಯ್ತು. ರೇಣುಕಾ ನಾಯರ್ ಇಲ್ಲ, -2 ಬರ್ತದೆ. 6y - 4y 2y -4 y is equal to 2 ಅಲ್ಲ, y is equal to -2 ಬರ್ತದೆ. ರೇಣುಕಾ ನಾಯರ್ ನೀವು y is equal to 2 ಹೇಳಿದ್ರೆ y is equal to -2 ಬರ್ತದೆ. ಕರೆಕ್ಟ್ ಆಗಿದೆ, ವರ್ಕಿಂಗ್ ಮಾಡಿದ್ದು ನಾನು ಕರೆಕ್ಟ್ ಇದೆ, ಪ್ರಾಬ್ಲಮ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ರಾಂಗ್ ಆಗಿದೆ. 25 - 29 -4 ಕರೆಕ್ಟಾಗಿ ನೋಡಿ ಒಂದ್ಸತಿ. ಸೂಪರ್. ಪ್ರಣವ್ ಉಡುಪ ಅಗ್ರಿ. ಆಲ್ ರೈಟ್. -25 ಬರಲ್ಲ, ಈ +25 +4 ಇದೆರಡು 29, ಆ ಕಡೆ ಹೋದ್ರೆ -29. ಫೈನಲ್ ಆನ್ಸರ್ 0, -2 ಮಾಡ್ಬೋದಾ ಸ್ಟೂಡೆಂಟ್ಸ್? ಈಸಿ ಇದೆಯಾ? ಜಸ್ಟ್ ಸ್ವಲ್ಪ ಪೇಷಂಟ್ಫುಲಿ ಸಾಲ್ವ್ ಮಾಡಿಬಿಟ್ರೆ ಬಂದ್ಬಿಡು. ಶಾಲ್ ಯು ಗೋ ಟು ನೆಕ್ಸ್ಟ್ ಒನ್? ಎಸ್ ನೋ ಬೇಗ ಹೇಳಿ. ನೆಕ್ಸ್ಟ್ ಹೋಗುವ. ಆಲ್ ಆಫ್ ಯು ರೆಡಿ? ಏನಾದರೂ ಬರ್ಕೊಳ್ಬೇಕಾ? ಬೇಕಾದ್ರೆ ಫೋಟೋ ತಕ್ಕೊಳ್ಳಿ, ಆರಾಮಾಗಿ ವರ್ಕ್ ಮಾಡ್ತಾ ಹೋಗಿ. ಇಫ್ ಎಸ್, ಐ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸೂಪರ್, ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಿ. ಸೂಪರ್ ಎಕ್ಸೈಟೆಡ್ ಫಾರ್ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್. ಸೆಲೆಬ್ರೇಷನ್ ಆಫ್ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್. ಕರೆಕ್ಟ್ ನೋ? ಎಂಜಾಯಿಂಗ್ ಡೈಲಿ. ಸೂಪರ್, ದಟ್ ಶುಡ್ ಬಿ ಯುವರ್ ಸ್ಪಿರಿಟ್. ಎಸ್, ಓಕೆ. Let us go to next one. Prove that ABCD are vertices of a rhombus ಅಂತ ಮಾಡ್ತೀರಾ. ಇದು ಒಂದೆರಡು ಪಾಯಿಂಟ್ ಹೇಳಿರ್ತೀನಿ ನಿಮಗೆ. ಫಸ್ಟ್ ಸ್ಟೆಪ್ ಡಿಸ್ಟೆನ್ಸ್ ಫಾರ್ಮುಲಾ, √x2 - x1 whole square plus y2 - y1 whole square AB ಅಂತ ಬರ್ಕೊಡುವ. A ಏನು B ಏನು? 1 3 ಈ ಕಡೆ 2 ಇದು ಬಂದ್ರೆ ನಿಮಗೆ 3 ಮಾರ್ಕಿಗೆ ಬರ್ತದೆ. AB ಲೆಂತ್ ಇದು x1 y1 x2 y2 2 - 1 whole square plus y2 - y1 6 - 3 the whole square. So ಸ್ಟೂಡೆಂಟ್, ನಿಮ್ಮ ಆನ್ಸರ್ ಸ್ಕ್ವೇರ್ ರೂಟ್ ಮಾಡಿಬಿಡು. 2 - 1 1 + 9 ಆಯ್ತು. ಆನ್ಸರ್ √10 ಬಂದ ನೋಡಿ. ಆಲ್ ಆಫ್ ಯು ಟೆಲ್ ಮಿ ವೆದರ್ ಯು ಹ್ಯಾವ್ ರಿಟನ್ √10 AB. ಸ್ಟೂಡೆಂಟ್, ಈಗ BC ಬರೀವ. B ಏನು C ಏನು? 2 6 C ವ್ಯಾಲ್ಯೂ 5 7 ಮಾಡಿದ್ರೆ √5 - 2 whole square 7 - 6 whole square ಏನಾಯ್ತು ಹಾಗಾದ್ರೆ? 5 - 2 3 3 square 9 ಆಯ್ತು, ಪ್ಲಸ್ 1 ಆಯ್ತು. 1 - 6 7 - 6 1 square is 1 √10 ಬಂದ ನೋಡಿ. AB BC ಆಯ್ತು. ಸೂಪರ್. ಶಾಲ್ ವಿ ಗೋ ಟು CD? ಯಾವ CD? 5 7 4 4 5 7 4 4 ಮಾಡಿ. √x2 - x1 4 - 5 whole square plus 4 - 7 whole square. Answer 4 - 5 -1 -1 square 1 4 - 7 -3 -3 square 9 ಅಲ್ಲಿ √10 ಬಂತು. AB BC CD. ಈಗ D ಏನ್ ಮಾಡಬೇಕಾ? ಹಲೋ, D ಅಂದ್ರೆ 4 4 A ಅಂದ್ರೆ 1 3 ಬೇಗ ಮಾಡಿ ಸ್ಟೂಡೆಂಟ್ಸ್. √1 - 4 whole square plus 3 - 4 whole square ಏನಾಯ್ತು ಹಾಗಾದ್ರೆ? √1 - 4 -3 -3 square 9 1 -1 square 1. ಸೊ ಅಲ್ಲಿಗೆ √10 ಅಂದ್ರೆ all four sides are equal ಅನ್ನೋಟಿಗಿದ್ದೀರಾ ಸ್ಟೂಡೆಂಟ್ಸ್? AB is equal to BC is equal to CD is equal to ED. ನಾಲ್ಕು ಸೈಡ್ ಸೇಮ್ ಆದ್ರೆ that is called as rhombus. Therefore given points are full ಬರೀಬೇಕು ನೀವು. given points for rhombus ಅದು ಬರೀತೀರಾ, ಏನ್ ತೊಂದರೆ ಇಲ್ಲ ಸ್ಟೂಡೆಂಟ್ಸ್. ಈಗ all of you listen carefully. ಇದೇ ಪ್ರಾಬ್ಲಮ್ಸ್ ಏನಾದ್ರೆ ಅವರು ಕ್ವಶನ್ ಅಲ್ಲಿ ಸ್ಕ್ವೇರ್ ಅಂತ ಕೊಟ್ಟಿದ್ರೆ ನೀವೀಗ ಬರ್ಕೋಬೇಕು.
ಎ ಬಿ ಸಿ ಡಿ. ಡಯಾಗ್ನಲ್ ಏನಾಗುತ್ತೆ, ಎ ಸಿ ತಗೊಳ್ಳಿ, ಬಿ ಡಿ ತಗೊಳ್ಳಿ. ಕೇಳಿಲ್ಲ, ಬಟ್ ಕೇಳಿದ್ರೆ ಹಾಗೆ ಮಾಡ್ಬೇಕು. ಸೊ ಸ್ಕ್ವೇರ್ ಅಂಡ್ ರೆಕ್ಟ್ಯಾಂಗಲ್ ಗೆ ಡಯಾಗ್ನಲ್ಸ್ ಅನ್ನ ಮಾಡ್ಕೊಳ್ಬೇಕು. ಬರ್ಕೊಳ್ಳಿ. ಫಾರ್ ಸ್ಕ್ವೇರ್ ಅಂಡ್ ರೆಕ್ಟ್ಯಾಂಗಲ್ ಚೆಕ್ ದ ಡಯಾಗ್ನಲ್ಸ್ ಆಲ್ಸೋ. ಓಕೆ, ಹೆನ್ಸ್ ಇಟ್ ಈಸ್ ಎ ರಾಂಬಸ್, ಹೆನ್ಸ್ ಪ್ರೂವ್ಡ್ ಅಂತ ಬರೀಬೇಕಾಯ್ತು. ನಿಮ್ಗೆ ಖುಷಿ ಆದ್ರೆ ಬರೆದು ಬಿಡಿ, ಹೆನ್ಸ್ ಪ್ರೂವ್ಡ್ ಅಂತ ಆಯ್ತು ಸಮಾಧಾನಕ್ಕೆ. ಆಲ್ರೈಟ್, ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ ಎಲ್ಲೆಲ್ಲಿ ಸಿಗತ್ತೆ ಅಂತ ನೋಡ್ತಾ ಹೋಗುವ. 3 ಮಾರ್ಕಿನ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಫ್ ಮಾರ್ಕ್, 2.5 ಆಯ್ತು. ಕ್ಲಿಯರ್ ಕಟ್ ಕನ್ಕ್ಲೂಷನ್ ಬರ್ದಿದ್ದೀರಾ, ಅರ್ಧ ಮಾರ್ಕ್. ಸೊ ಅಲ್ಲಿ ಒಟ್ಟಿಗೆ ಸೇರಿ 3 ಮಾರ್ಕ್ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಹಾಕ್ತಾರೆ. ಎಸ್ ನೋ ಆರ್ ಯು ದೇರ್ ವಿತ್ ಮಿ? ಡಯಾಗ್ನಲ್ಸ್ ಬೇಡ, ರಾಂಬಸ್ ಗೆ ಡಯಾಗ್ನಲ್ಸ್ ಬೇಡ, ಅಥವಾ ರಾಂಬಸ್ ಅಲ್ಲಿ ಡಯಾಗ್ನಲ್ಸ್ ನಾಟ್ ಈಕ್ವಲ್ ಅಂತ ಹೇಳೋದು ಬೇಡ. ಆಲ್ 4 ಸೈಡ್ಸ್ ಆರ್ ಈಕ್ವಲ್ ರಾಂಬಸ್. ಯಾವುದೇ 4 ಸೈಡ್ಗಳು ಸೇಮ್ ಇದ್ರೆ ಅದು ರಾಂಬಸ್ ಆಗುತ್ತೆ. ಡಯಾಗ್ನಲ್ಸ್ ಈಕ್ವಲ್ ಆದ್ರೆ ಸ್ಪೆಷಲ್ ರಾಂಬಸ್ ಕಾಲ್ ಸ್ಕ್ವೇರ್. ಹಲೋ ಅರ್ಥ ಆಗ್ತಿದ್ಯಾ? ಡಯಾಗ್ನಲ್ಸ್ ಈಕ್ವಲ್ ಆದ್ರೆ ಅದು ಸ್ಪೆಷಲ್ ರಾಂಬಸ್ ಕಾಲ್ ಸ್ಕ್ವೇರ್. ಡಯಾಗ್ನಲ್ಸ್ ಈಕ್ವಲ್ ಅಂದ್ರೆ ಅದು ಸ್ಕ್ವೇರ್ ಅಲ್ಲ, ಬರೀ ರಾಂಬಸ್ ಅಂತ ಅಷ್ಟೇ ಹೇಳೋದು ಬೇಡ. 4 ಸೈಡ್ಸ್ ಆರ್ ಈಕ್ವಲ್. Super. Are you enjoying, students? Shall we go further? Are you ready with me? Next class, next idಕ್ಕೆ ಹೋಗುವ. Super. Find the coordinates of the midpoints of the line joining the points -3, 10, 6, -8. ಈಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಹೋಗ್ತಿದೀವಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಎಲ್ಲ ಬರ್ಕೊಳ್ಳಿ. All of you write down. If the point is x1, y1, ಇದು ಎ. ಸರ್, ಯಾವಾಗ್ಲೂ ನೀವು XY ಯಾಕೆ ತಗೊಳ್ಳೋದು? x1 x2 ತಗೊಳಕ್ ಆಗಲ್ವಾ? ಇಲ್ಲ, ಪಾಯಿಂಟ್ ಈಸ್ x1 xy. ಫಸ್ಟ್ ಪಾಯಿಂಟ್ ಈಸ್ x1 y1, ಸೆಕೆಂಡ್ ಪಾಯಿಂಟ್ ಈಸ್ x2 y2. ಇಲ್ಲೊಂದು ಮಿಡ್ಲ್ ಅಲ್ಲಿ ಬರೋ ಪಾಯಿಂಟ್ M ಅಂತ ಆಗಿದ್ರೆ ಆ M ಏನು ಅಂತ ನಾನು ಬಹಳ ಈಸಿಯಾಗಿ ಹೇಳೋದು, ಮಿಡ್ಲ್ ಪಾಯಿಂಟ್ ಅಂದ್ರೆ ಎರಡರದ್ದು ಮಿಡ್ ಮಾಡಿ. ಮಿಡ್ ಅಂದ್ರೆ ಅರ್ಥಮೆಟಿಕ್ ಮೀನ್ ಮಾಡಿ. ಸೊ ಇದ್ರದ್ದು ಅರ್ಥಮೆಟಿಕ್ ಮೀನ್ ಮಾಡಿ. ಏನಾಯ್ತು? x1 + x2/2 y1 + y2/2. ಕ್ಲಿಯರ್ ಆಯ್ತಾ ನೋಡಿ ಸ್ಟೂಡೆಂಟ್ಸ್? ಇಸ್ ದಟ್ ರೈಟ್? ಹಾಗಾದ್ರೆ ಯಾವ್ದೆಲ್ಲ x1 y1, ಯಾವ್ದೆಲ್ಲ x2 y2? -3 10, ಇನ್ನೊಂದ್ ಕಡೆ 6 -8. ಇದು x1 y1, ಈ ಕಡೆ x2 y2 ಹೇಳ್ಬೋದು. ಹಾಗಾದ್ರೆ x1 + x2/2 ಅಂದ್ರೆ 6 + -3/2. y1 + y2 -8. x1 + x2/2, x1 -3 + x2 6/2, y1 + y2 10 + -8/2. ತುಂಬಾ ಜನರಿಗೆ ಸೈನ್ ಮಿಸ್ ಆಗುತ್ತೆ, ಹಾಗೆ ಮಾಡ್ಕೊಳ್ಬಾರ್ದು. ದೊಡ್ಡ ಸಂಖ್ಯೆಯ ಸೈನ್ ತಗೊಳ್ಳಿ, ಅದು ಇಂಪಾರ್ಟೆಂಟ್. +6 -3, ಸೊ 3/2. 10 -8 +−8, 10 -8 2/2 1. ವೆದರ್ ಯು ಗಾಟ್, ನಿಮ್ಮಲ್ಲಿ ಬಂದಿದ್ಯಾ ಆನ್ಸರ್ ಹೇಳಿ? 3/2, 1 ಎಲ್ಲರಿಗೂ ಬಂದಿದ್ಯಾ? ಸೂಪರ್. ಹಾಗಾದ್ರೆ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನೆಕ್ಸ್ಟ್ ಹೋಗುವ 11th ಕ್ವಶನ್ ಹೋಗುವ. ಬರ್ಕೊಳ್ಬೇಕಾ? ಬೇಗ ಬರ್ಕೊಂಡು ಫಿನಿಶ್ ಕ್ವಿಕ್ಲಿ. ರೂಪಾ ಸಂತೋಷ್ ರೆಡಿನಾ? ಸೂಪರ್. ಪ್ರಣವ್, ಉಡುಪ, ಆಶಾ, ಭಾನು, ನೇಹಾ, ಸೂಪರ್. ವಿಧಾತ್ರಿ, ರೇಣುಕಾ, ಚಿಕ್ಕಿ ಅಂತೆಲ್ಲ ಹೆಸರು ಇಟ್ಕೊಂಡಿದ್ದೀರಪ್ಪ. ಓಕೆ, ಸೂಪರ್. Shall we go to the next one? 11th question on your screen. Find the point which divides the line segment joining 5 - 1 and 2y are in the ratio 1:2. Find y. So students, ಈ ಕ್ವಶನ್ ಅನ್ನು ಮತ್ತೆ ನೋಡಿ. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಇಲ್ಲಿ x1 y1 x2 y2 ರೇಷಿಯೋ m:n ಇದ್ರೆ ಏನ್ ಮಾಡ್ತೀರಾ? ಹೀಗೆ ನೆನಪಿದೆಯಾ? ಸೆಕ್ಷನ್ ಫಾರ್ಮುಲಾ mx2 + nx1/m + n. ಇನ್ನೊಂದು ಕಡೆ
my2 ಪ್ಲಸ್ ny1 ಡಿವೈಡ್ ಬೈ m ಪ್ಲಸ್ n. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಅವರು y ಅಂತ ಕೇಳಿದ್ದಾರೆ. y ಎರಡನೇದು ಇಲ್ಲಿ ಮಾತ್ರ ಇದೆ, ಹಾಗಾಗಿ ನಾನು ಅದರ ಎರಡನೇ ಪಾಯಿಂಟ್ ತಗೊಳ್ಳುವ 4,2 ಅಲ್ಲಿ ಇದನ್ನು ತಗೊಳ್ಬೇಕು. ಇದು ಫಸ್ಟ್ ಇದು ಬೇಡ, ಯಾಕಂದ್ರೆ ಇಲ್ಲಿ ಮಾತ್ರ ಇರೋದು, ಗೊತ್ತಾಗ್ತಿದ್ಯಾ? ಆರ್ ಯು ದೇರ್? ಸೊ ನಾನು my2 ಇಲ್ಲಿ ಬರೆಯೋದು ಹೇಗೆ, 4,2 is the point, 4,2 is the point, ರೇಷಿಯೋ 1:2. ಪಾಯಿಂಟ್ಗಳು ಯಾವುದಲ್ಲ, 5 - 1, ಇನ್ನೊಂದು 2, y. ಪ್ಲೀಸ್ ನೋಟ್ ಮಾಡಿ, x1 y1, x2 y2, x1 y1, x2 y2, ರೇಷಿಯೋ 1:2. ಹೇಗೆ ಹೇಳಿದ್ದೆ ನಾನು ನಿಮಗೆ, ಇದು mn ಅಂತ ತಗೊಳ್ಳಿ. my2 ಪ್ಲಸ್ ny1 ಅಂದ್ರೆ my2 2y, ಗೊತ್ತಾಗ್ತಿದ್ಯಾ? 2y ಎರಡು ಬೇಡ, ಎರಡನೇದು ಮಾತ್ರ ತಗೊಳ್ಳಿ, ಅಲ್ಲಿ ಮಾತ್ರ y ಇದೆ. my2 ಅಂದ್ರೆ m ಅಂದ್ರೆ 1, y2 ಅಂದ್ರೆ y, my2, shall I write the formula first? my2 plus ny1 by m plus n ಬರೆಯುವ. m ಎಷ್ಟು, m ವ್ಯಾಲ್ಯೂ 1, y2 ವ್ಯಾಲ್ಯೂ y, ny1 ಅಂದ್ರೆ 2 into -1 by m plus n 1 plus 2 is equal to, ಇದರಲ್ಲಿ ಎರಡು ಯಾವುದಕ್ಕೆ ಈಕ್ವಲ್, ಫಸ್ಟ್ ಇದಲ್ಲ, ನಾನು ಸೆಕೆಂಡ್ ಇದು ತಗೊಂಡಿದ್ದೇನೆ, ದಟ್ ಈಸ್ ಈಕ್ವಲೆಂಟ್ ಟು 2 ಅಂತ ಆಯ್ತು. ಸೊ 3 2s are 6 ಆಯ್ತು. ಈ ಕಡೆ y 2 into -1 -2 ಆಯ್ತು. ಹೇಳ್ಬೋದು ಹಾಗಾದ್ರೆ ಸ್ಟೂಡೆಂಟ್, y is equal to -2 ಈ ಕಡೆ ಬಂದ್ರೆ +6 ಆಯ್ತು, +2 +6 ಟೋಟಲಿ 8 ಆಯ್ತು. y ಆನ್ಸರ್ 8. ಸೊ ಟು ಕನ್ಕ್ಲೂಡ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ y? y is equal to 8. ಸ್ಟೂಡೆಂಟ್ಸ್, ಇದು ನಿಮಗೆ 2 ಮಾರ್ಕಿನ ಪ್ರಶ್ನೆ ಕೊಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು. ಫಸ್ಟ್ ಸ್ಟೆಪ್ ಫಾರ್ಮುಲಾಕ್ಕೆ ಅರ್ಧ ಮಾರ್ಕ್, ಇಲ್ಲಿ ಅರ್ಧ ಮಾರ್ಕ್ 1.5 ಆಯ್ತು. ಫುಲ್ ಸಿಂಪ್ಲಿಫೈ ಮಾಡಿ ಲಾಸ್ಟ್ ಆನ್ಸರ್ ಇಟ್ರೆ ಇನ್ನು ಅರ್ಧ ಮಾರ್ಕ್. ಸೊ ಫೈನಲ್ y ಆನ್ಸರ್ 8. ಹಾಗಾದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವರ್ಕ್ ಮಾಡಿದೀವಿ ಸ್ಟೂಡೆಂಟ್ಸ್. ಹೋಪ್ ಯು ಗಾಟ್ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ದೆನ್ ವಿ ಗಾಟ್ ಸೆಕ್ಷನ್ ಫಾರ್ಮುಲಾ. ಈಗ ನಿಮ್ಗೆ ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗಳನ್ನ ಮಾಡೋಕ್ಕಿಂತ ಜಾಸ್ತಿ ನಮ್ಮ ಕೆಮಿಸ್ಟ್ರಿ ಸರ್ ನಿಮ್ಗೆ ಬಂದು ಗೈಡ್ ಮಾಡಕ್ಕಿದ್ದಾರೆ. ಇವತ್ತಿನ ಸೆಷನ್ ಅನ್ನು ಅವರು ಇನ್ನು ಕಂಟಿನ್ಯೂ ಮಾಡ್ತಾರೆ. ಇನ್ನು ಉಳಿದ ಪಾರ್ಟ್ ಆಫ್ ಲಿಟ್ಲ್ ಆಫ್ coordinate or analytical geometry and the probability and statistics I will take in the last session. Thank you very much. I'm sure you will get some ideas out of these classes. Sure you will be fully participative in the next chemistry class. Thank you. ಇದರಲ್ಲಿ ಮಾಡಿಸೋಣ.
ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ರಸಾಯನಶಾಸ್ತ್ರ ತರಗತಿಗೆ ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ. As you know, in yesterday class we have covered two important chapters in chemistry. First one is chemical reactions and equations, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, and the second chapter is acid bases and salts, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು. ಎರಡು ಅಧ್ಯಾಯಗಳನ್ನು ಅವುಗಳಲ್ಲಿರುವಂಥ ಮುಖ್ಯಾಂಶಗಳ ಜೊತೆಗೆ ಕಾನ್ಸೆಪ್ಟ್ಸ್ ಜೊತೆಗೆ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಆರ್ ಅಪಿಯರ್ಡ್ ಇನ್ ದ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಕೂಡ ವಿವರವಾಗಿ ಕಲ್ತ್ಕೊಂಡಿದ್ದೇವೆ. ಸೊ ದೆರ್ ಆರ್ 3 ಚಾಪ್ಟರ್ಸ್ ಲೆಫ್ಟ್ ಇನ್ chemistry, that the periodic classification of elements. I will take that chapter now. As you know, the chapter is somewhat small chapter which can carry about the marks of 3 or maximum 4, maximum 3 marks. 3 ಅಂಕಗಳ ಪ್ರಶ್ನೆಗಳು ನಮಗೆ ಈ ಪಾಠದಲ್ಲಿ ನಿರೀಕ್ಷಿತ. ತುಂಬ ಚಿಕ್ಕ ಪಾಠ ಆದ್ದರಿಂದ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ. ಸೊ ಇಂಪಾರ್ಟೆಂಟ್ ಆಗಿ ನಮಗೆ 4 ಪೀರಿಯಾಡಿಕ್ ಲಾಗಳನ್ನು ಓದ್ತೇವೆ ನಾವು. ಪೀರಿಯಾಡಿಕ್ ಲಾಸ್, their advantages as well as the limitations, and in the last part of the lesson we study about trends in periodic table. 4 ನಿಯಮಗಳನ್ನು ಕಲಿತೇವೆ. 4 ನಿಯಮಗಳ ಅನುಕೂಲತೆಗಳು, ಅದರ ಅನಾನುಕೂಲತೆಗಳು ಅಥವಾ ಮಿತಿಗಳೇನಿದೆ ಅದನ್ನು ಕೂಡ ಅಭ್ಯಾಸ ಮಾಡ್ತೇವೆ. ಕೊನೆಯ ಪಾಠದ ಭಾಗದಲ್ಲಿ ಆವರ್ತಕ ಕೋಷ್ಟಕದಲ್ಲಿರುವ ಆವರ್ತನೀಯ ಪ್ರವೃತ್ತಿಗಳು ಅಂತ ಒಂದು ಭಾಗ ಇದೆ. ಸೊ ಇಷ್ಟೇ ಈ ಪಾಠದಲ್ಲಿರುವಂಥ ಕಾನ್ಸೆಪ್ಟ್. ಯಾವುದೆಲ್ಲ ಲಾ ಇದೆ ಜ್ಞಾಪಕ ಮಾಡ್ಕೊಳ್ಳಿ ಒಂದ್ಸಲಿ. ದರ್ ಈಸ್ ಡೋಬರೈನರ್ಸ್ ಲಾ ಆಫ್ ಟ್ರಯಾಡ್ಸ್. Dobereiner's law of triads, which was the first attempt to classify the elements according to their characteristics, properties. ಮೊದಲನೇ ಪ್ರಯತ್ನ ಇದು. ಸೊ ಇದಕ್ಕೂ ಹಿಂದೆ the elements are classified according to the physical properties like metals and non-metals, and even then there are some elements which show both the properties of metals and non-metals, which are called as metalloids. A crude classification we can say, but according to a particular property, that is atomic mass number taking as base, Dobereiner, Newlands and Mendeleev, they try to classify the elements into in different forms. ಸೊ ಹಿಂದೆ ಭೌತ ಲಕ್ಷಣಗಳನ್ನು ಆಧರಿಸಿ ಲೋಹಗಳು ಮತ್ತು ಅಲೋಹಗಳು ಅಂತ 2 ಗುಂಪು ಮಾಡಿದರು. ನಂತರದಲ್ಲಿ ದೇರ್ ಆರ್ ಸಮ್ ಎಲಿಮೆಂಟ್ಸ್, ಕೆಲವು ಎಲಿಮೆಂಟ್ಸ್ ಪತ್ತೆ ಆದವು. ಅವು ಲೋಹ ಮತ್ತು ಅಲೋಹಗಳ 2 ಲಕ್ಷಣಗಳನ್ನು ತೋರಿಸ್ತಾ ಇದ್ವು. ಅವುಗಳನ್ನು ಲೋಹಾಭಗಳು ಅಥವಾ ಮೆಟಲಾಯ್ಡ್ಗಳು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಆ ನಂತರದಲ್ಲಿ ಬೇಸ್ಡ್ ಆನ್ ಎ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಒಂದು ಗುಣಲಕ್ಷಣವನ್ನು ಆಧರಿಸಿ ಧಾತುಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಪರಮಾಣು ರಾಶಿ ಸಂಖ್ಯೆಯನ್ನು ಆಧರಿಸಿಕೊಂಡು ಡೋಬರೈನರ್, ನ್ಯೂಲ್ಯಾಂಡ್ ಮತ್ತು ಮೆಂಡಲೀವ್ ಅನ್ನುವಂಥ 3 ಜನ ವಿಜ್ಞಾನಿಗಳು ತಮ್ಮದೇ ಆದ ಒಂದು ವಿಧಾನಗಳ ಮೂಲಕ ಅವುಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಪ್ರತಿ ವಿಧಾನ ಕೂಡ ಅದರದ್ದೇ ಆದ ಮಿತಿಗಳನ್ನು ಹೊಂದಿತ್ತು. ಅದರಿಂದ ಪ್ರತಿಯೊಂದು ನಿಯಮ ಮತ್ತು ವರ್ಗೀಕರಣ ವಿಧಾನ ಏನಿದೆ ಅದು ಕೆಲವೊಂದು ಮಿತಿಗಳನ್ನು ಹೊಂದಿದ್ದು. ಆ ಮಿತಿಗಳನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಈಗ ನಾವು ಪರಮಾಣು ರಾಶಿ ಸಂಖ್ಯೆಯನ್ನು ಆಧರಿಸಿದ ಆಧುನಿಕ ಆವರ್ತಕ ಕೋಷ್ಟಕವನ್ನು ಫಾಲೋ ಮಾಡ್ತಾ ಇದ್ದೇವೆ. ಗೊತ್ತಿದೆ ನಿಮಗೆ. ಸೊ ಡೋಬರೈನರ್ಸ್ ಲಾ ಆಫ್ ಟ್ರಯಾಡ್ಸ್, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಮತ್ತು ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ, ಈ ಮೊದಲನೇ 3 ನಿಯಮಗಳು ಕೂಡ, 3 ಲಾಗಳು ಕೂಡ ದೇ ಆರ್ ಬೇಸ್ಡ್ ಆನ್ ದ ಎಟಾಮಿಕ್ ಮಾಸ್ ನಂಬರ್, ಪರಮಾಣು ರಾಶಿ ಸಂಖ್ಯೆಯನ್ನು ಆಧಾರವನ್ನಾಗಿಟ್ಟುಕೊಂಡಿರುವಂತಹ 3 ನಿಯಮಗಳು, 3 ವರ್ಗೀಕರಣದ ಪ್ರಯತ್ನಗಳು. ಸೊ ಡೋಬರೈನರ್ಸ್ ಲಾ ಆಫ್ ಟ್ರಯಾಡ್ಸ್ ಅಂತ ಕರಿತೇವೆ ನಾವು ಅದನ್ನು. ಡೋಬರೈನರ್ನ ತ್ರಿವಳಿಗಳ ನಿಯಮ ಅಥವಾ ತ್ರಯಗಳ ನಿಯಮ ಅಂತ ಕರಿತೇವೆ. ಹೆಸರೇ ಹೇಳುವ ಹಾಗೆ Dobereiner classified the known elements at that time into group of 3 elements based on certain properties. ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಎಷ್ಟು ಧಾತುಗಳ ಬಗ್ಗೆ ತಿಳಿದಿತ್ತು ಆ ಧಾತುಗಳನ್ನು ಗುಣಲಕ್ಷಣಗಳ ಆಧಾರದ ಮೇಲೆ 3 ಧಾತುಗಳ ಗುಂಪುಗಳನ್ನಾಗಿಸುವಂಥ ಪ್ರಯತ್ನವನ್ನು ಡೋಬರೈನರ್ ಮಾಡ್ತಾನೆ. ಸೊ ಹಿಸ್ ಲಾ ಸ್ಟೇಟ್ಸ್ ದಟ್, ಅವನ ಲಾ ಏನು ಹೇಳ್ತದೆ ಅಂದರೆ ಸೊ ವೆನ್ in similar triads, if you take a group of triads, in similar triads
the atomic mass number of the middle element is equal to the average atomic mass of the first and last element ಅಂತ ಹೇಳ್ತಾರೆ. ಸದೃಶ ತ್ರಯಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಮೊದಲನೆಯ ಮತ್ತು ಕೊನೆಯ ಧಾತುಗಳ ಪರಮಾಣು ರಾಶಿಗಳ ಸರಾಸರಿಗೆ ಸಮನಾಗಿರುತ್ತದೆ. ಸೊ 3 ಧಾತುಗಳನ್ನು ತ್ರಯಗಳನ್ನಾಗಿ ಜೋಡಿಸಿದಾಗ, when 3 elements are grouped into triads, for example 3 ಗುಂಪುಗಳನ್ನು ಉದಾಹರಣೆಗೆ ಕೊಡ್ತಾರೆ ಡೋಬರೈನರ್. ಸೊ ಅವನ ಉದಾಹರಣೆಯಲ್ಲಿ ಒಂದು ಬರುವುದು ನಮಗೆ ಗ್ರೂಪ್ಡ್ ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಆಸ್ ಎ ಟ್ರಯಾಡ್. ಈ 3ನ್ನ ಒಂದು ಗುಂಪು ಮಾಡ್ತಾನೆ. ದ ಅಟಾಮಿಕ್ ಮಾಸ್ ನಂಬರ್ ಆಫ್ ಬ್ರೋಮಿನ್ ಈಸ್ ಅಪ್ರಾಕ್ಸಿಮೇಟ್ಲಿ 80, 79.9 ಅಂತ ಕೊಟ್ಟಿದ್ದಾರೆ. ನಾವೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಗೊಳ್ಳುವ, ರೌಂಡ್ ಫಿಗರ್ ತಗೊಳ್ಬೇಕಾದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ 80. And atomic mass number of iodine is approximately 127, and it is of chlorine is approximately 35.5 ಇದೆ. 36 ಅಂತ ನೀವು ತಗೊಂಡ್ರೆ, the atomic mass number of the middle element, that is of bromine, is equal to the average atomic mass, more or less equal to the average atomic mass of the first and last, that is chlorine and iodine. ಅವೆರಡರದ್ದು ಎವರೇಜ್ ತಗೋಬೇಕು ನಾವು. 127 ಪ್ಲಸ್ 36 163. ಇಫ್ ಯು ಡಿವೈಡ್ ಇಟ್ ಬೈ 2, ಟೇಕ್ ದ ಸರಾಸರಿ ತಗೊಂಡ್ರೆ ನೀವು ಇದನ್ನ, ಸೊ ಡಿವೈಡ್ ಮಾಡಿದಾಗ ವಿಲ್ ಗೆಟ್ 81.5 something. ಮೋರ್ ಆರ್ ಲೆಸ್ ಈಕ್ವಲ್ ಟು ದ ಅಟಾಮಿಕ್ ಮಾಸ್ ನಂಬರ್ ಆಫ್ ದ ಬ್ರೋಮಿನ್. ಸೊ ಇದು ಡೋಬರೈನರ್ನ ಲಾ ಆಫ್ ಟ್ರಯಾಡ್ಸ್ ಹೇಳುವಂಥದ್ದು. ಸೊ ಅಟಾಮಿಕ್ ಮಾಸ್ ನಂಬರ್ ಆಫ್ ದ ಸೆಕೆಂಡ್ ಎಲಿಮೆಂಟ್, ದಟ್ ಈಸ್ 2, ಈಸ್ ಈಕ್ವಲ್ ಟು ಯಾರು ಹಾಕಿದಾರಲ್ಲಿ 1 + 3/2. ಸೊ ಅಟಾಮಿಕ್ ಮಾಸ್ ನಂಬರನ್ನು ಎವರೇಜ್ ತಗೋಬೇಕು ನಾವು. ಸೊ ಇದು ಡೋಬರೈನರ್ ನೀಡಿದಂಥ ತ್ರಯಗಳ ನಿಯಮ ಸ್ಪಷ್ಟವಾಗಿ ನಮಗೆ ವ್ಯಾಖ್ಯಾನ ಪಾಠ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತಾ ಇಲ್ಲ, ಡೆಫಿನೇಷನ್ ಅಂತ ಏನು ಸಿಗ್ತಾ ಇಲ್ಲ. ಬಟ್ ಜಸ್ಟ್ ರಿಮೆಂಬರ್ ದ ಲಾ ಗಿವನ್ ಬೈ ದ ಡೋಬರೈನರ್. ಆಫ್ ಕೋರ್ಸ್ B = A + C/2, ABC ಅಂತ 3 ನೀವು ಎಲಿಮೆಂಟ್ಸನ್ನು ತಗೊಂಡ್ರೆ CA, B, C, ವಾಟ್ ಎವರ್ ಮೇ ಬಿ ದ ಎಕ್ಸಾಂಪಲ್, ದೆನ್ ಅಟಾಮಿಕ್ ಮಾಸ್ ನಂಬರ್ ಆಫ್ B ಈಸ್ ಮೋರ್ ಆರ್ ಲೆಸ್ ಈಕ್ವಲ್ ಟು ದ ಅಟಾಮಿಕ್ ಮಾಸ್ ನಂಬರ್ ಆಫ್ A + C ಡಿವೈಡೆಡ್ ಬೈ 2. ಸೊ ಇದನ್ನೊಂದು ಫಾರ್ಮುಲಾ ಥರ ಯೂಸ್ ಮಾಡ್ತೇವೆ ನಾವು ಡೋಬರೈನರ್ನ ಟ್ರಯಾಡ್ಸ್ ಮೇಲೆ ಕ್ವಶನ್ಸ್ ಬಂದರೆ. ಸೊ ಇದನ್ನು ಯು ಕ್ಯಾನ್ ಯೂಸ್ ಲೈಕ್ ಫಾರ್ಮುಲಾ. ಆ್ಯಂಡ್ ಆ್ಯಸ್ ಯು ನೋ, ದೆರ್ ಆರ್ 3 particular examples given by Dobereiner triads. See, lithium, sodium and potassium, one example. Calcium, strontium and barium, another example. Chlorine, bromine and iodine is the third example. So you 3 exampleಗಳನ್ನು ಡೋಬರೈನರ್ನ ಲಾ ಆಫ್ ಟ್ರಯಾಡ್ಸ್ಗೆ ನಾವು ತಗೊಳ್ಬೋದು. Then one more point is there is a limitation. Even after the law there is a limitation. So the limitation of Dobereiner triads law is he could identify only 3 triads from the elements known at that time. So magnesium, calcium, beryllium, magnesium and calcium. Beryllium, magnesium and calcium. Beryllium, magnesium atomic mass number is let us take the approximate mass number. It is 24. Magnesium. So beryllium, it is 9. Then calcium is 40. So 40 plus 9, 49, or 50 you can take by 2. It is 25. Can be given as an example. Follow ಮಾಡ್ತದೆ ಡೋಬರೈನರ್ ಟ್ರಯಾಡ್ಸ್ ರೂಲ್ ಫಾಲೋ ಮಾಡ್ತದೆ. ಬಟ್ ದ ಎಲಿಮೆಂಟ್ಸ್ ವಿಚ್ ಆರ್ ನೋನ್ ಅಟ್ ದ್ಯಾಟ್ ಟೈಮ್, ಡೋಬರೈನರ್ ಕ್ಲಾಸಿಫೈ ಮಾಡುವಾಗ ಏನು ಎಲಿಮೆಂಟ್ಸ್ ಗೊತ್ತಿದ್ದು, ಸೊ ಔಟ್ ಆಫ್ ದೋಸ್ ಎಲಿಮೆಂಟ್ಸ್ ಹಿ ಕುಡ್ ಡೂ ಓನ್ಲಿ 3 ಗ್ರೂಪ್ ಆಫ್ ಟ್ರಯಾಡ್ಸ್. 3 ಟ್ರಯಾಡ್ಸ್ಗಳನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅವನಿಗೆ. ಅದರಿಂದಲೇ ಡೋಬರೈನರ್ ನೀಡಿದಂಥ ಟ್ರಯಾಡ್ಸನ್ನು 3 ಎಕ್ಸಾಂಪಲ್ ನಾವಿಲ್ಲಿ ತಗೊಂಡಿದ್ದೇವೆ. ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಟ್ರೋಂಟಿಯಂ ಆ್ಯಂಡ್ ಬೇರಿಯಂ, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್.
ಓಕೆ, ಈ ಎಕ್ಸಾಂಪಲ್ಸ್ಗಳನ್ನು, ಈ 3 ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಾದರೂ ಸಣ್ಣ ಲೆಕ್ಕಗಳು ಬಂದರೆ, ಐಡೆಂಟಿಫೈ ಮಾಡುವಂಥ ಟ್ರಯಾಡ್ಸ್ ಐಡೆಂಟಿಫೈ ಮಾಡುವಂಥ ಲೆಕ್ಕಗಳು ಬಂದರೆ, ಯು ಕ್ಯಾನ್ ಯೂಸ್ ದಟ್ ಸೇಮ್ ಫಾರ್ಮುಲಾ, ದಟ್ B = A + C / 2. ಬರೀ 3 ತ್ರಿವಳಿಗಳ ಗುಂಪುಗಳನ್ನಾಗಿ ಮಾತ್ರ ಮಾಡಲಿಕ್ಕೆ ಡೋಬರೈನರ್ಗೆ ಸಾಧ್ಯ ಆಯಿತು. ಅದರಿಂದ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಮೇನ್ ಲಿಮಿಟೇಷನ್ ಆಫ್ ದ ಡೋಬರೈನರ್ಸ್ ಲಾ ಆಫ್ ಟ್ರಯಾಡ್ಸ್. ಲಿಮಿಟೇಷನ್ಸ್ ನೆನ್ಪಿಟ್ಕೊಳ್ಳಿ ಇಂಪಾರ್ಟೆಂಟ್ಲಿ. ಇಟ್ ವಾಸ್ ನಾಟ್ ಫೌಂಡ್ ಟು ಬಿ ಯೂಸ್ಫುಲ್. ಅದು ಉಪಯೋಗವಾಗಿ ಕಂಡು ಬರಲಿಲ್ಲ. ಯಾಕೆಂದರೆ he could make only 3 triads from the elements known at that time. ಆ ಸಮಯದಲ್ಲಿ ಏನು ಗೊತ್ತಿತ್ತು ಅವನಿಗೆ, ಆ ಎಲಿಮೆಂಟ್ಸಿಂದ ಬರೀ 3 ತ್ರಿವಳಿಗಳನ್ನು ಮಾತ್ರ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಯಿತು, ಡೋಬರೈನರ್. ಸೊ ಇಟ್ ಈಸ್ ಅಬೌಟ್ ಡೋಬರೈನರ್ಸ್ ಲಾ ಆಫ್ ಟ್ರಯಾಡ್ಸ್. ದೆನ್ ಸೆಕೆಂಡ್ ಒನ್ ಈಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಅಂತ ಕರಿತೇವೆ ನಾವು. ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮದಲ್ಲಿ, ಅಷ್ಟ ಅಂದರೆ ನಿಮ್ಗೆ ಗೊತ್ತಿದೆ, ಆಕ್ಟೇವ್ ಮೀನ್ಸ್ 8 ಅಂತ ಅರ್ಥ. ಸೊ ಆ ನಿಯಮ ಏನು ಹೇಳ್ತದೆ ಅಂದರೆ, again it is based on the atomic mass number. When the elements are arranged in the increasing order of their atomic mass number, every 8th element resemble the first ಅಂತ. ಅಂದರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೆಯ ಧಾತು ಗುಣಲಕ್ಷಣಗಳಲ್ಲಿ ಮೊದಲನೆಯ ಧಾತುವನ್ನು ಹೋಲುತ್ತದೆ. 1 ಮತ್ತು 8ನೆಯ ಧಾತುಗಳಿಗಿರುವಂಥ ಸಾಮ್ಯತೆಯನ್ನು, ಎರಡಕ್ಕಿರುವಂಥ ಸಾಮ್ಯತೆಯನ್ನು ನ್ಯೂಲ್ಯಾಂಡ್ಸ್ ತನ್ನ ಅಷ್ಟಕಗಳ ನಿಯಮದ ಮೂಲಕ ತೋರಿಸ್ಕೊಡ್ತಾನೆ. ಸೊ ಅದರಿಂದ ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮವನ್ನು ಸೂಚಿಸುವಂಥ ಒಂದು ಕೋಷ್ಟಕ ನಿಮ್ಮ ಪಾಠ ಪುಸ್ತಕದಲ್ಲಿ, ಟೆಕ್ಸ್ಟ್ ಬುಕ್ನಲ್ಲಿದೆ. ಸೊ ಆ ಕೋಷ್ಟಕವನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಎವ್ರಿ 8th ಎಲಿಮೆಂಟ್, ಇಫ್ ಯು ಸ್ಟಾರ್ಟ್ ಫ್ರಮ್ ಎನಿ ಎಲಿಮೆಂಟ್, ಎವ್ರಿ 8th ಎಲಿಮೆಂಟ್ ರಿಸೆಂಬಲ್ ದ ಫಸ್ಟ್ ಇನ್ ಇಟ್ಸ್ ಪ್ರಾಪರ್ಟೀಸ್. ಸೊ ಇದು ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ. Remember once again, when the elements are arranged in the increasing order of their atomic masses, every 8th element resemble the first in their properties. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೆಯ ಧಾತು ಮೊದಲನೆಯ ಧಾತುವನ್ನು ಗುಣಲಕ್ಷಣಗಳಲ್ಲಿ ಹೋಲುತ್ತದೆ. ಇದು ನಿಯಮ. ಸೊ ಆಫ್ಟರ್ ದ್ಯಾಟ್, ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತ. ಸೊ ದೀಸ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಇಟ್ ಹ್ಯಾಸ್ ಆಲ್ಸೋ ಸಮ್ ಲಿಮಿಟೇಷನ್ಸ್. ಅದಕ್ಕೂ ಕೂಡ ಕೆಲವು ಲಿಮಿಟೇಷನ್ಸ್ ಇದೆ. ದೆರ್ ಆರ್ 4 ಇಂಪಾರ್ಟೆಂಟ್ ಲಿಮಿಟೇಷನ್ಸ್. ವಿ ಕ್ಯಾನ್ ರೈಟ್ ಲಿಮಿಟೇಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 4 ಇಂಪಾರ್ಟೆಂಟ್ ಲಿಮಿಟೇಷನ್ಸ್. ನಂಬರ್ 1 ಈಸ್ ದ ಲಾ ಆಫ್ ಆಕ್ಟೇವ್ಸ್ ವಾಸ್ ಅಪ್ಲಿಕೇಬಲ್ ಓನ್ಲಿ ಅಪ್ ಟು ದ ಕ್ಯಾಲ್ಶಿಯಂ. ಸೊ ಅವರ ನ್ಯೂಲ್ಯಾಂಡ್ಸ್ ಅವರ ಆವರ್ತಕ ಕೋಷ್ಟಕವನ್ನು ಅಥವಾ ಪಟ್ಟಿಯನ್ನು ಹಿಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಆಫ್ಟರ್ ದ ಕ್ಯಾಲ್ಸಿಯಂ, ಆಫ್ಟರ್ ದ ಎಲಿಮೆಂಟ್ ಕ್ಯಾಲ್ಶಿಯಂ, ದ ಲಾ ವಾಸ್ ನಾಟ್ ಹೋಲ್ಡ್ ಗುಡ್. ಸೊ ಈ ನಿಯಮ, ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ, ಕ್ಯಾಲ್ಸಿಯಂವರೆಗೆ ಮಾತ್ರ ವಿಸ್ತರಿಸಲಿಕ್ಕೆ ಸಾಧ್ಯ ಆಯಿತು. ಕ್ಯಾಲ್ಸಿಯಂವರೆಗೆ ಮಾತ್ರ ಅದು ನಿಜ ಅನ್ನಿಸ್ತದೆ. ಅದರಿಂದ ಮುಂದಕ್ಕೆ ನಮಗೆ 1 ಮತ್ತು 8ನೆಯ ಧಾತುವಿಗೆ ಸರಿಯಾದಂಥ ಜೋಡಿ ಇರುವುದು ಗೊತ್ತಾಗುವುದಿಲ್ಲ. ದೆನ್ ಸೆಕೆಂಡ್ ಒನ್ ಈಸ್ ನ್ಯೂಲ್ಯಾಂಡ್ಸ್ ಅಸ್ಯೂಮ್ಡ್ ದ್ಯಾಟ್ ಓನ್ಲಿ 56 ಎಲಿಮೆಂಟ್ಸ್ ವೇರ್ ಎಕ್ಸಿಸ್ಟೆಡ್ ಇನ್ ನೇಚರ್ ಆ್ಯಂಡ್ ನೋ ಮೋರ್ ಎಲಿಮೆಂಟ್ಸ್ ವೇರ್ ಫೌಂಡ್ ಇನ್ ದ ಫ್ಯೂಚರ್. ಸೊ ಅವನೊಂದು ತೀರ್ಮಾನ ಕೊಟ್ಟಿದ್ದ ನ್ಯೂಲ್ಯಾಂಡ್ಸ್ ಏನು ಅಂದರೆ, ಬರೀ 56 ಧಾತುಗಳು ಮಾತ್ರ ನಿಸರ್ಗದಲ್ಲಿ ಇರ್ತವೆ, ಮುಂದೆ ಯಾವುದೇ ಧಾತುಗಳನ್ನು ಕೂಡ ಆವಿಷ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಸುಳ್ಳಾಯಿತು. ಯಾಕೆಂದರೆ ಈಗ ಸುಮಾರು 118 ಧಾತುಗಳನ್ನು ನಾವು ಅಧಿಕೃತವಾಗಿ ಆವರ್ತಕ ಕೋಷ್ಟಕದಲ್ಲಿ ನೋಡ್ತೇವೆ. ಸೊ ಆಫ್ಟರ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಮೆನಿ ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್. ಅದರಿಂದ ದಟ್ ಸೆಕೆಂಡ್ ಅಸಂಪ್ಷನ್ ಬೈ ದ ನ್ಯೂಲ್ಯಾಂಡ್ಸ್ ವಾಸ್ ಆಲ್ಸೋ ನಾಟ್ ಅಪ್ಲಿಕೇಬಲ್. ದ ಥರ್ಡ್ ಒನ್ ಈಸ್, in order to fit the elements in his table, he put 2 elements in the same slot, more than 1 element in the same slot. ನೀವು ಇದನ್ನು ನೋಡಿದ್ರೆ ಗೊತ್ತಾಗ್ತದೆ. ಕೋಬಾಲ್ಟ್ ಆ್ಯಂಡ್ ನಿಕ್ಕೆಲ್ ವೇರ್ ಪ್ಲೇಸ್ಡ್ ಇನ್ ದ ಸೇಮ್ ಸ್ಲಾಟ್. ಅದರಿಂದ ಧಾತುಗಳನ್ನು ಅಲ್ಲಿ ಹಿಡಿಸಲಿಕ್ಕೋಸ್ಕರ ಅವನು ಏನು ಮಾಡ್ತಾನೆ ಕೇಳಿದ್ರೆ, ಒಂದೇ ಜಾಗದಲ್ಲಿ 2 ಧಾತುಗಳ ಇರುವಿಕೆಯನ್ನು ನಾವು ನ್ಯೂಲ್ಯಾಂಡ್ಸ್ನ ಆವರ್ತಕ ಕೋಷ್ಟಕದಲ್ಲಿ ನೋಡ್ತೇವೆ. ಅದು ಅವನ ಆವರ್ತಕ ಕೋಷ್ಟಕದ 3ನೇ ಮಿತಿಯಾಗಿ ಕಾಣ್ತದೆ ನಮಗೆ. 4ನೇದು, ವಿತ್ ದ ಡಿಸ್ಕವರಿ ಆಫ್ ದ ನೋಬಲ್ ಗ್ಯಾಸಸ್, ದ ಲಾ ಆಫ್ ಆಕ್ಟೇವ್ಸ್ ಇಟ್ ಬಿಕಮ್ ಇರ್ರಿಲೆವೆಂಟ್. ಅಂದರೆ ಆವರ್ತಕ ಜಡ ಅನಿಲಗಳ ಪತ್ತೆ ಆದ ನಂತರ ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಇಂಪ್ರಾಕ್ಟಿಕೇಬಲ್ ಅನ್ನಿಸ್ತು, ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ ಅನ್ನಿಸ್ತು. ಸೊ ಈ 4 ಕಾರಣಗಳಿಂದಾಗಿ ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮ ಇಟ್ ವಾಸ್ ನಾಟ್ ಹೋಲ್ಡ್ ಗುಡ್. ಅದನ್ನು
ಪರಿಗಣನೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಮಿತಿಗಳನ್ನು ಮತ್ತೊಮ್ಮೆ ಹೇಳ್ತೇನೆ, ಮಿತಿಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ದ ಫಸ್ಟ್ ಲಿಮಿಟೇಷನ್ ವಾಸ್ ಲಾ ಆಫ್ ಆಕ್ಟೇವ್ಸ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಅಪ್ ಟು ದ ಕ್ಯಾಲ್ಸಿಯಂ. The second one is Newlands assumed only 56 elements were existed in the nature and no more elements would be discovered in the future. The third one is, in order to fit the elements in his table, he put 2 or more elements or adjusted two elements in the same slot. And fourth one, after the invention of the inert gases, the noble gases, the law of octaves becomes irrelevant. So, ಮೊದಲನೇದು ಅಷ್ಟಕಗಳ ನಿಯಮ ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ವಿಸ್ತರಿಸಲಿಕ್ಕೆ ಸಾಧ್ಯ ಆಯಿತು. ಎರಡನೇದು, ಡೋಬ್ರೈನರ್ ಮುನ್ಸೂಚನೆ ಹೇಳಿದ ಪ್ರಕಾರ ಬರೀ 56 ಧಾತುಗಳು ಮಾತ್ರ ನಿಸರ್ಗದಲ್ಲಿ ಲಭ್ಯ ಇರ್ತವೆ, ಮುಂದೆ ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತ ಮುನ್ಸೂಚನೆ ಕೊಟ್ಟಿದ್ದ. ಅದು ಕೂಡ ತಪ್ಪು, ಅವನ ನಿಯಮದ ಮಿತಿ. ಮೂರನೇದು, ಎಲಿಮೆಂಟ್ಸ್ಗಳನ್ನು ಅಂದರೆ ಧಾತುಗಳನ್ನು ತುಂಬಿಸುವ ಭರದಲ್ಲಿ ಒಂದೇ ಜಾಗದಲ್ಲಿ 2 ಧಾತುಗಳನ್ನು ಇಟ್ಟಿರುವುದು ಪತ್ತೆಯಾಗ್ತದೆ. ಮತ್ತು ನಾಲ್ಕನೇದು, ಜಡ ಅನಿಲಗಳ ಆವಿಷ್ಕಾರದ ನಂತರ ಅಷ್ಟಕಗಳ ನಿಯಮ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತದೆ. ಸೊ ಈ 4 ಕಾರಣಗಳಿಂದಾಗಿ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ವಾಸ್ discarded. So very important and remarkable effort is by a Russian scientist called as Mendeleev. ಮೆಂಡಲೀಫ್ನ ಆವರ್ತಕ ಕೋಷ್ಟಕ ನಾವು ಬಂದ ಮೊದಲನೇ ಬಾರಿಗೆ ಇಲ್ಲಿ ಪೀರಿಯಾಡಿಕ್ ಟೇಬಲ್ ಅಥವಾ ಆವರ್ತಕ ಕೋಷ್ಟಕ ಅನ್ನೋ ಶಬ್ದವನ್ನು ಬಳಸ್ತೇವೆ. ಬಿಕಾಸ್ ಯೂಸಿಂಗ್ ಸರ್ಟನ್ ಗ್ರೂಪ್ಸ್ ಆ್ಯಂಡ್ ಇನ್ ವರ್ಟಿಕಲ್ ಕಾಲಮ್ಸ್ ಗ್ರೂಪ್ಸ್ ಆ್ಯಂಡ್ ರೋಸ್ ಉಪಯೋಗಿಸ್ಕೊಂಡು ಇನ್ ದ ಫಾರ್ಮ್ ಆಫ್ ಟೇಬಲ್ ಕೋಷ್ಟಕದ ರೂಪದಲ್ಲಿ ಆವರ್ತಕ ಕೋಷ್ಟಕವನ್ನು ಮೊದಲೇ ಬಾರಿಗೆ ಬಳಕೆ ಮಾಡಿದವನು ಡಿಮಿಟ್ರಿ ಮೆಂಡಲೀಫ್, ರಷ್ಯನ್ ಸೈಂಟಿಸ್ಟ್. ಸೊ ಅದರಿಂದ Mendeleev's periodic table, it was considered as a milestone in the history of the classification of elements. ಒಂದು ಮೈಲ್ಸ್ಟೋನ್ ಅಂತ ಅದನ್ನು ನಾವು ಪತ್ತೆ ಮಾಡ್ತೇವೆ ಮೆಂಡಲೀವ್ನ ಆವರ್ತಕ ಕೋಷ್ಟಕವನ್ನು. ಸೊ ದಿಸ್ ಪೀರಿಯಾಡಿಕ್ ಟೇಬಲ್, law and periodic table, it has its own significance. Of course there are certain limitations. ಇದಕ್ಕೂ ಕೂಡ ಕೆಲವು ಮಿತಿಗಳಿವೆ. ಎಸ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್, ರೈಟ್. ಇವನ ಆವರ್ತಕ ಕೋಷ್ಟಕಕ್ಕೂ ಕೂಡ ಕೆಲವು ಮಿತಿಗಳಿವೆ. ಆ ಮಿತಿಗಳನ್ನು ಸುಧಾರಿಸಿಕೊಂಡ ನಂತರವೇ ನಮಗೆ ಆಧುನಿಕ ಆವರ್ತಕ ಕೋಷ್ಟಕ ಕೈಗೆ ಸಿಕ್ಕಿದ್ದು. ಅದರಿಂದ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ಏನೆಲ್ಲ ಅವನ ಆವರ್ತಕ ಕೋಷ್ಟಕದಲ್ಲಿ ಇವೆ ಅಂತ ನೋಡುವ. ವೆರಿ ಫಸ್ಟ್ ಇಸ್ ದ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ. ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಕಲ್ತ್ಕೊಂಡಿದ್ದೀರಿ ಅನ್ಕೊಳ್ತೇನೆ. ವೆರಿ ಇಂಪಾರ್ಟೆಂಟ್ ಲಾ. ಈ ಪಾಠದಲ್ಲಿ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ ಎರಡೂ ಕೂಡ ತುಂಬ ಇಂಪಾರ್ಟೆಂಟು. ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಸ್ಟೇಟ್ಸ್ ದಟ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಸೊ ಅದು ಅವನ ಆವರ್ತಕ ನಿಯಮ. ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಅಂದರೆ ಸಮಾನ ಲಕ್ಷಣಗಳನ್ನು ಹೊಂದಿರುವ ಧಾತುಗಳು ಒಂದು ಕೋಷ್ಟಕದಲ್ಲಿ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಧಾತುಗಳನ್ನು ಜೋಡಿಸಿದಾಗ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿರುವಂಥ ಧಾತುಗಳು ಪುನಃ ಕಾಣಿಸಿಕೊಳ್ಳುತ್ತವೆ, ಪುನರಾವರ್ತನೆಗೊಳ್ಳುತ್ತವೆ ಅನ್ನುವುದನ್ನು ನಿಯಮದ ರೂಪದಲ್ಲಿ ಮೆಂಡಲೀಫ್ ಹೇಳ್ತಾನೆ. ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸಸ್ ಅಂತ. ಸೊ ಇನ್ನೊಂದು ನಾವು ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಗುರುತಿಸುವುದೇನು ಅಂದರೆ, ದರ್ ಆರ್ ಸಮ್ ವರ್ಟಿಕಲ್ ಕಾಲಮ್ಸ್ ಆ್ಯಂಡ್ ಹೊರಿಜಾಂಟಲ್ ರೋಸ್. ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ಗ್ರೂಪ್ಸ್ ಆ್ಯಂಡ್ ಹೊರಿಜಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪೀರಿಯಡ್ಸ್. ಗ್ರೂಪ್ ಮತ್ತು ಪೀರಿಯಡ್ಗಳಲ್ಲಿ ನಾವು ಮೆಂಡಲೀವ್ಸ್ನ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ತೇವೆ. ದೆರ್ ಆರ್ ಸಮ್ ಅಚೀವ್ಮೆಂಟ್ಸ್ ಆಸ್ ವೆಲ್ ಆಸ್ ದ ಲಿಮಿಟೇಷನ್ಸ್. ಮೆಂಡಲೀವ್ಸ್ನ ಪೀರಿಯಾಡಿಕ್ ಟೇಬಲಲ್ಲಿ ಅದರದ್ದೇ ಆದಂಥ ಕೆಲವು ಅಚೀವ್ಮೆಂಟ್ಸ್ ಇದೆ, ಜೊತೆಗೆ ಹಿ ಹ್ಯಾಸ್ ಸಮ್ limitations also. Let us see the important advantages of Mendeleev's periodic table. So there are two important things we have to remember, three important things we have to remember. The first one is elements with similar properties are grouped together. ಅಂದರೆ ಒಂದು ಗುಂಪಿನಲ್ಲಿ ಕಂಡುಬರುವಂಥ ಎಲ್ಲ ಧಾತುಗಳು ಸಮಾನ ಲಕ್ಷಣಗಳನ್ನು ಹೊಂದಿದ್ದವು. ಸೊ ಇದು ಮೆಂಡಲೀವ್ನ ಆವರ್ತಕ ಕೋಷ್ಟಕದಿಂದ ಆದಂಥ ಮೊದಲನೇ ಪ್ರಯೋಜನ. ಅಂದರೆ ಒಂದು ಗುಂಪಿನಲ್ಲಿ ನಾವು ಒಂದು
ಎಲಿಮೆಂಟನ್ನು, ಒಂದು ಧಾತುವನ್ನು ನಾವು ಅಧ್ಯಯನ ಮಾಡಿದರೆ ಆ ಗುಂಪಿನ ಎಲ್ಲ ಲಕ್ಷಣಗಳನ್ನು ಸುಲಭವಾಗಿ ತಿಳ್ಕೊಳ್ಬಹುದಾಗಿತ್ತು. ಅದರಿಂದ ಸಮಾನ ಲಕ್ಷಣಗಳನ್ನು ಹೊಂದಿರುವ ಧಾತುಗಳನ್ನು ಒಂದೇ ಗುಂಪಿನಲ್ಲಿ ಇಡಲಾಗಿತ್ತು ಅನ್ನುವುದು ಮೆಂಡಲೀಫ್ನ ಪಿರಿಯಾಡಿಕ್ ಟೇಬಲ್, ಮೆಂಡಲೀವ್ನ ಆವರ್ತಕ ಕೋಷ್ಟಕದ ಮೊದಲನೆಯ ಅಡ್ವಾಂಟೇಜ್ ಅಥವಾ ಅದರ ವಿಶೇಷತೆ. ದ ಸೆಕೆಂಡ್ ಒನ್ ಈಸ್ ದೇರ್ ಆರ್ ಸಮ್ ಸ್ಪೇಸಸ್ ಲೆಫ್ಟ್ ಇನ್ ದ ಪಿರಿಯಾಡಿಕ್ ಟೇಬಲ್ ಇನ್ ಬಿಟ್ವೀನ್ ದ ಎಲಿಮೆಂಟ್ಸ್. ಕೆಲವು ಖಾಲಿ ಜಾಗಗಳನ್ನು ಆವರ್ತಕ ಕೋಷ್ಟಕದಲ್ಲಿ ಬಿಡಲಾಗಿತ್ತು. ಖಾಲಿ ಜಾಗಗಳನ್ನು ಬಿಟ್ಟಿದ್ದಷ್ಟೇ ಅಲ್ಲ, ಮೆಂಡಲೀಫ್ ಈ predicted the existence of some elements that had not been discovered at that time, and he suggested that the elements with the certain features, certain properties will be discovered in the future. ಸೊ ಕೆಲವು ಖಾಲಿ ಜಾಗಗಳನ್ನು ಬಿಟ್ಟು ಆ ಖಾಲಿ ಜಾಗಗಳಲ್ಲಿರುವಂತಹ ಕೆಲವು ಧಾತುಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡಲಾಗಿತ್ತು. ಸೊ ಮುಂದೆ ಅದನ್ನು ಕಂಡುಹಿಡಿತಾರೆ, ಅದು ಇಂಥದ್ದೇ ಲಕ್ಷಣಗಳನ್ನು ಹೊಂದಿರುತ್ತದೆ ಅನ್ನೋದ್ರ ಬಗ್ಗೆ ಕೆಲವು ಮುನ್ಸೂಚನೆಗಳನ್ನು ಮೆಂಡಲೀಫ್ ಬಿಟ್ಟು ಹೋಗಿದ್ದ. ಸೊ ಅದು ಅವನ ಎರಡನೇ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಆಫ್ ಪೀರಿಯಾಡಿಕ್ ಟೇಬಲ್. ಮೂರನೇದು, ಸೊ ವೆನ್ noble gases were discovered, so after the Mendeleev's periodic table, inert gases or noble gases were discovered, and after the discovery of noble gases, those gases can be put in the new group or placed in the new group without disturbing the whole table. ಸೊ ಜಡ ಅನಿಲಗಳ ಆವಿಷ್ಕಾರ ಆದ ನಂತರ ಆ ಕೋಷ್ಟಕಕ್ಕೆ ಏನೂ ತೊಂದರೆ ಆಗದೇ ಇದ್ದಾಗೆ ಅವುಗಳನ್ನು ಹೊಸ ಗುಂಪಿನಲ್ಲಿ ಇಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸೊ ಇವು ಮೂರು ಮೆಂಡಲೀವ್ನ ಆವರ್ತಕ ಕೋಷ್ಟಕದ ವಿಶೇಷತೆಗಳು ಅಥವಾ ಅನುಕೂಲತೆಗಳು ಅಂತ ಕರಿತೇವೆ ನಾವು. ಸೊ ಮೊದಲನೇದು, ಸೊ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ಗ್ರೂಪ್ಡ್ ಇನ್ ದ ಸೇಮ್ ಗ್ರೂಪ್, ಒಂದೇ ಗುಂಪಿನಲ್ಲಿ ಇಡಲಾಗಿತ್ತು. ಸೊ ಅದು ಎಕ್ಸಾಂಪಲ್ ಇದೆ, ಎಕಾ ಅಲ್ಯೂಮಿನಿಯಂನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಫೈನ್. ದೆನ್ he gave some gaps in the periodic table and predicted the properties of the elements, and after the discovery of the inert gases, he can put the inert gases in a new group without disturbing the total periodic table. So you ಮೂರು ಅವನ ಅಡ್ವಾಂಟೇಜಸ್. ಹಾಗೆ ಲೆಟ್ ಅಸ್ ಸಿ ದ ಲಿಮಿಟೇಷನ್ಸ್. ದೇರ್ ಆರ್ ಟೂ ಇಂಪಾರ್ಟೆಂಟ್ ಲಿಮಿಟೇಷನ್ಸ್. ಎರಡು ಲಿಮಿಟೇಷನ್ಸ್ ಮುಖ್ಯವಾಗಿ ನಾವು ಗುರುತಿಸ್ತೇವೆ. ದ ಫಸ್ಟ್ ಒನ್ ಈಸ್ ದೆರ್ ಇಸ್ ನೋ ಫಿಕ್ಸ್ಡ್ ಪೊಸಿಷನ್ ಫಾರ್ ಹೈಡ್ರೋಜನ್. ಹೈಡ್ರೋಜನ್ನಿಗೆ ನಿರ್ದಿಷ್ಟವಾದ ಸ್ಥಾನ ಕಲ್ಪಿಸುವಲ್ಲಿ ಮೆಂಡಲೀಫ್ ವಿಫಲನಾಗ್ತಾನೆ. ದಿಸ್ ಈಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಆರ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲೀಫ್ ಪೀರಿಯಾಡಿಕ್ ಟೇಬಲ್. ದೆರ್ ಈಸ್ ನೋ ಫಿಕ್ಸ್ಡ್ ಪೊಸಿಷನ್ ಫಾರ್ ದ ಹೈಡ್ರೋಜನ್. ಹೈಡ್ರೋಜನ್ನಿಗೆ ಅವನ ಆವರ್ತಕ ಕೋಷ್ಟಕದಲ್ಲಿ ಫಿಕ್ಸ್ಡ್ ಪೊಸಿಷನ್ ಇರಲಿಲ್ಲ, ಒಂದು. ಸೆಕೆಂಡ್ ಥಿಂಗ್ ಈಸ್ ವೆನ್ ದ ಐಸೋಟೋಪ್ಸ್ ವೇರ್ ಡಿಸ್ಕವರ್ಡ್. ಸಿ ದ ಟರ್ಮ್ ಐಸೋಟೋಪ್. The word means isotope andre different forms of the elements or the elements which have same atomic number but different atomic masses. ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆಯನ್ನು ಹೊಂದಿರುವಂಥ ಧಾತುಗಳು. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡೋದಾದರೆ, ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಫ್ ಕಾರ್ಬನ್. ಕಾರ್ಬನ್ ತಗೊಂಡ್ರೆ, ಸಿ ಯು ಹ್ಯಾವ್ ಕಾರ್ಬನ್ 12, ಕಾರ್ಬನ್ 13 ಆ್ಯಂಡ್ ಕಾರ್ಬನ್ 14. ಮೂರು ಸೇಮ್, ದೇ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್ಸ್. ಅಟಾಮಿಕ್ ನಂಬರ್ ಇಸ್ 6, ಬಟ್ ಅಟಾಮಿಕ್ ಮಾಸ್ ನಂಬರ್ ಇಸ್ ಡಿಫರೆಂಟ್, 12, 13 ಆ್ಯಂಡ್ 14. ಸೊ ಇವು ಮೂರನ್ನು ನಾವು ಐಸೋಟೋಪ್ಸ್ ಆಫ್ ಕಾರ್ಬನ್ ಅಂತ ಕರೀತೇವೆ. As Mendeleev's periodic table is based on the atomic mass number ಮೇಲೆ ಬೇಸ್ ಆಗಿರೋದ್ರಿಂದ, ಸಿ ಯು ಹ್ಯಾವ್ ಟು ಪ್ರೊವೈಡ್ 3 ಪೊಸಿಷನ್ಸ್ ಫಾರ್ ಕಾರ್ಬನ್. ಈಗ ಅದರಲ್ಲಿ 3 ಪೊಸಿಷನ್ ಕೊಡಬೇಕಾಗ್ತದೆ ಕಾರ್ಬನ್ನಿಗೆ. 12 ಮಾಸ್ ನಂಬರ್ 1, 13 ಮಾಸ್ ನಂಬರ್ 1, 14 ಮಾಸ್ ನಂಬರ್ 1. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಅರೈಸ್ಡ್ ವೆನ್ ಐಸೋಟೋಪ್ಸ್ ವರ್ ಡಿಸ್ಕವರ್ಡ್. ಆ್ಯಂಡ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್, ನಾನ್ ಮೆಟಲ್ಸ್, ದೇ ಹ್ಯಾವ್ ದ ಐಸೋಟೋಪ್ಸ್. ಕಾರ್ಬನ್ನಿಗೆ ಐಸೋಟೋಪ್ ಇದೆ, ಆಕ್ಸಿಜನ್ ಹ್ಯಾಸ್ ಐಸೋಟೋಪ್ಸ್, ಸಲ್ಫರಿಗಿದೆ, ಫಾಸ್ಫರಸ್ಸಿಗಿದೆ, ಹೈಡ್ರೋಜನ್ ಹ್ಯಾಸ್ ಐಸೋಟೋಪ್ಸ್. ಎಲ್ಲ ಕೂಡ ಡಿಫರೆಂಟ್ ಐಸೋಟೋಪ್ಸ್ ದೇ ಹ್ಯಾವ್. ದೇರ್ಫೋರ್ ಆಫ್ಟರ್ ದ ಡಿಸ್ಕವರಿ ಆಫ್ ದ ಐಸೋಟೋಪ್ಸ್, ಇಟ್ posed a challenge to Mendeleev's periodic law or periodic table. ಸಮಸ್ಥಾನಿಗಳು ಅಂತ ಕರಿತೇವೆ ಕನ್ನಡದಲ್ಲಿ. ಸಮಸ್ಥಾನಿಗಳ ಆವಿಷ್ಕಾರದ ನಂತರ ಮೆಂಡಲಿಯನ ಆವರ್ತಕ ನಿಯಮ ಅದರ ಇದನ್ನು ಕಳ್ಕೊಂತು. ಇದು ಅದೊಂದು ದೊಡ್ಡ ಚಾಲೆಂಜನ್ನು ಕೊಡ್ತು ಅವನಿಗೆ, ಮೆಂಡಲೀಫ್ನಿಗೆ. ಸೊ ಇವೆರಡು ನಾವು ಲಿಮಿಟೇಷನ್ಸ್ಗಳಾಗಿ ಗುರುತಿಸ್ತೇವೆ. ಈವನ್ ದೆನ್ ದೆರ್ ಈಸ್ ಒನ್ ಮೋರ್ ಲಿಮಿಟೇಷನ್, ದಟ್ ಈಸ್ ದ ಅಟಾಮಿಕ್ ಮಾಸ್ ನಂಬರ್, ಹೌ ಇಟ್
decides the property of a element, because the property of element the property of element is decided by the electrons, because electrons ಇದೇ ಗುರಿದಿನ ಟ್ರಾನ್ಸ್ಫರ್ ಅಥವಾ ಎಲೆಕ್ಟ್ರಾನ್ ಶೇರಿಂಗ್ ಇಂದಾಗಿ ವಿ ಹ್ಯಾವ್ ದ ಬಾಂಡ್ಸ್ ಅಂಡ್ ಎವ್ರಿಥಿಂಗ್ ಪ್ರಾಪರ್ಟೀಸ್ ಎವ್ರಿಥಿಂಗ್. ಅದರಿಂದ ಅಟಾಮಿಕ್ ನಂಬರ್ ಈಸ್ very important when compared to the atomic mass number when deciding the property of an element. So because of all these reasons, all these limitations, Mendeleev's periodic table was just modified by some scientists in the head of Henry Moseley. Henry Moseley ಎನ್ನುವ ವಿಜ್ಞಾನಿಯ ಒಂದು ಬಳಗ ಏನು ಮಾಡ್ತದೆ ಕೇಳಿದ್ರೆ, in 1913 they show that atomic number or the electrons or atomic number which is symbolized as Z, it is number of protons, and the number of protons in an element are always equal to number of electrons. So atomic number decides the property, or it is more fundamental property when compared to its atomic mass. ಪರಮಾಣು ರಾಶಿಗೆ ಹೋಲಿಸಿದರೆ ಪರಮಾಣು ಸಂಖ್ಯೆ ಅದು ತುಂಬ ಗುಣಲಕ್ಷಣಗಳನ್ನು ನಿರ್ಧರಿಸುವಲ್ಲಿ ತುಂಬ ಫಂಡಮೆಂಟಲ್ ಪಾರ್ಟ್ ತಗೊಳ್ಳುತ್ತದೆ ಅನ್ನುವ ಕಾರಣದಿಂದ ಹೆನ್ರಿ ಮೋಸ್ಲೆ and others showed that atomic number is important, not the atomic mass number, when elements are considered. So therefore there is a law, modified law, which is called as modern periodic law ಅಥವಾ ಆಧುನಿಕ ಆವರ್ತಕ ನಿಯಮ ಅಂತ ಕರಿತೇವೆ ನಾವು ಅದನ್ನು, ಮಾಡರ್ನ್ ಪೀರಿಯಾಡಿಕ್ ಲಾ. ಜಸ್ಟ್ ಎ ಡಿಫರೆನ್ಸ್ ಆಫ್ ಸಿಂಗಲ್ ವರ್ಡ್, ಆಸ್ ಯು ನೋ. Properties of an elements are periodic functions of their atomic numbers. Properties of elements are periodic functions of their atomic numbers. So Mendeleev's periodic law ದಲ್ಲಿ ನಾವು ಬರೆದಿದ್ದು ಅಟಾಮಿಕ್ ಮಾಸಸ್, ಇದರಲ್ಲಿ ಮಾಡರ್ನ್ ಪೀರಿಯಾಡಿಕ್ ಲಾ ಅಲ್ಲಿ ಬರೀತೇವೆ ಅಟಾಮಿಕ್ ನಂಬರ್ಸ್. ಓನ್ಲಿ ದಿಸ್ ಮಚ್ ಇಸ್ ಡಿಫರೆಂಟ್, ಒಂದು ಶಬ್ದ ಮಾತ್ರ ವ್ಯತ್ಯಾಸ. ನೀವು ಮಾಸಸ್, ಅಟಾಮಿಕ್ ಮಾಸಸ್ ಅಂತ ಬರೆದ್ರೆ ಇಟ್ ಬಿಕಮ್ಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ. ಅಟಾಮಿಕ್ ನಂಬರ್ಸ್ ಅಂತ ಬರೆದ್ರೆ ಅದು ಮಾಡರ್ನ್ ಪೀರಿಯಾಡಿಕ್ ಲಾ. ಧಾತುವಿನ ಲಕ್ಷಣಗಳು ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂದರೆ ಅದು ಮೆಂಡಲೀವ್ ಪೀರಿಯಾಡಿಕ್ ಲಾ. ಧಾತುವಿನ ಲಕ್ಷಣಗಳು ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂದರೆ ಅದು ಆಧುನಿಕ ಆವರ್ತಕ ನಿಯಮ. ಸೊ ಅದರಿಂದ ಇದನ್ನೆಲ್ಲ ನಾವು ಜೋಡಿ ನಿಯಮಗಳು ಅಂತ ಕರಿತೇವೆ. ಸಣ್ಣ ಮಟ್ಟದ ವ್ಯತ್ಯಾಸವನ್ನು ಗಮನಿಸ್ತೀರಿ ನೀವು ಅಷ್ಟೇ. ಇದರಿಂದ ಒಂದು ನಿಯಮವನ್ನು ನೆನಪಿಟ್ಕೊಂಡ್ರೆ ಇನ್ನೊಂದು ನಿಯಮವನ್ನು ಬಹಳ ಸುಲಭವಾಗಿ ನೀವು ಬರೆಯುವಂಥ ಸಾಧ್ಯತೆ ಇದೆ. ಸೊ ಅಂತ ಒಂದು ನಿಯಮಕ್ಕೊಂದು ಉದಾಹರಣೆ ಇದು ಆಧುನಿಕ ಆವರ್ತಕ ನಿಯಮ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ನಂಬರ್ಸ್. ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು. ಇನ್ನು ಮಾಡರ್ನ್ ಪೀರಿಯಾಡಿಕ್ ಲಾಗೆ ಬಂದಾಗ, ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲಿಗೆ ಬಂದಾಗ, ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಲಿ ವಿ ಹ್ಯಾವ್ ಫಿಕ್ಸ್ಡ್ ನಂಬರ್ ಆಫ್ ಗ್ರೂಪ್ಸ್ and periods. So the number is, as you know, there are 7 periods and 18 groups. 7 periods and 18 groups. ಹೀಗೆ ಅದನ್ನು ನಾವು ಕ್ಲಾಸಿಫೈ ಮಾಡಿದ್ದೇವೆ. ಸೊ ಪಾಠಪುಸ್ತಕದಲ್ಲಿ ಆಧುನಿಕ ಆವರ್ತಕ ಕೋಷ್ಟಕ ಇದೆ. ಸೊ ಅದರಲ್ಲಿ 18 ಗ್ರೂಪ್ಸನ್ನು ನೀವು ಅಬ್ಸರ್ವ್ ಮಾಡ್ತೀರಿ. 7 ಪೀರಿಯಡ್ಸ್ ಇದೆ, 18 ಗುಂಪುಗಳು ಮತ್ತು 7 ಆವರ್ತಗಳಿವೆ. ಆ ಆವರ್ತಗಳ ಜೊತೆಗೆ ಕೊನೆಯಲ್ಲಿ ಲಾಸ್ಟಲ್ಲಿ 2 ಸಾಲು ನೋಡ್ತೀರಿ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಅಂತ ಇದೆ. ಸೊ ದೇ ಆರ್ ನಾಟ್ ಸಪರೇಟ್ ರೋಸ್, ಏನು ಸಪರೇಟ್ ಪೀರಿಯಡ್ ಅಲ್ಲ ಅದು. ಸೊ ಇಟ್ ಈಸ್ ಕಂಟಿನ್ಯೂಯೇಷನ್ ಆಫ್ ದ ಪೀರಿಯಡ್ 6 and 7. ಆಸ್ ದೀಸ್ ಎಲಿಮೆಂಟ್ಸ್ they have similarity in the not in the top to bottom, they have similarity left to right, ಎಡದಿಂದ ಬಲಕ್ಕೆ ಸಾಮ್ಯತೆ ಅಥವಾ ಅಡ್ಡ ಸಾಲಿನ ಸಾಮ್ಯತೆ ಅಂತ ನಾವು ಕರಿತೇವೆ. ಆಸ್ ದೇ ಹ್ಯಾವ್ ದಟ್ ರಿಸೆಂಬ್ಲೆನ್ಸ್, ಅವನ್ನ ಸಪ್ರೇಟ್ ಆಗಿ ಇಡಲಾಗಿದೆ. ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಮಗೆ ನಮ್ಮ ಇದರಲ್ಲಿ, ಅದನ್ನು ಪಾಠದಲ್ಲಿ. ಸೊ ಜಸ್ಟ್ ರಿಮೆಂಬರ್ 17 periods and 18 groups. ಸ್ಪೆಷಲ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಜಸ್ಟ್ ಸಿ ದ 18 group. ಸೊ ಲಾಸ್ಟ್ ಗ್ರೂಪ್ ವಿಚ್ ಹ್ಯಾಸ್ 6 elements: helium, neon, argon, krypton, xenon and radon.
ಸೊ ಒಟ್ಟಿಗೆ 6 ಎಲಿಮೆಂಟ್ಸ್ ಏನಿದೆ, ಸೊ ದೀಸ್ 6 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಇನರ್ಟ್ ಗ್ಯಾಸಸ್, ಜಡ ಅನಿಲಗಳು ಅಂತ ಕರಿತೇವೆ ಅದನ್ನು, ಬಿಕಾಸ್ ದೇರ್ ವೇಲೆನ್ಸಿ ಈಸ್ 0. ಅದರ ವೇಲೆನ್ಸಿ 0. ವೇಲೆನ್ಸಿ ಅಂದಾಗ ನಾವು ಅದನ್ನು ಟ್ರೆಂಡ್ಸಿಗೆ ಹೋದಾಗ, ಪೀರಿಯಾಡಿಕ್ ಟ್ರೆಂಡ್ಸಿಗೆ ಹೋದಾಗ ನೋಡ್ತೇವೆ. ಸೊ ಅಲ್ಲೇ ಅದನ್ನು ಕ್ಲಿಯರ್ ಮಾಡಿಕೊಳ್ಳುವ. ಜಸ್ಟ್ ರಿಮೆಂಬರ್ ದ 18 ಗ್ರೂಪ್ ಎಲಿಮೆಂಟ್ಸ್ ದೇ ಹ್ಯಾವ್ 0 ವೇಲೆನ್ಸಿ. ನೋಬಲ್ ಗ್ಯಾಸಸ್, ಓಕೆ, ಆಕ್ಟೇಟ್ ಸ್ಟ್ರಕ್ಚರ್, ಅಷ್ಟಕ ಜೋಡಣೆ ಅಂತ ಕರಿತೇವೆ ಕನ್ನಡದಲ್ಲಿ. ಸೊ ಅವುಗಳ ವೇಲೆನ್ಸಿ 0 ಆಗಿರೋದ್ರಿಂದಾಗಿ ದೇ ಆರ್ ಸಪರೇಟ್ಲಿ ಗ್ರೂಪ್ಡ್ ಇನ್ ದ 18th ಗ್ರೂಪಲ್ಲಿ ಅದನ್ನು ಸೇರಿಸಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಮುಂದಕ್ಕೆ ಹೋದರೆ, ನಾಟ್ ಜಸ್ಟ್ ಇಂಪಾರ್ಟೆಂಟ್, ದರ್ ಇಸ್ ಎ ಫಾರ್ಮುಲಾ ಗಿವನ್, ಇಟ್ ಇಸ್ 2n square ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ electrons present in the ಪರ್ಟಿಕ್ಯುಲರ್ ಶೆಲ್ ಎಲಿಮೆಂಟಲ್ಲಿ ಎಷ್ಟಿದೆ ಅಂತ ನೋಡೋದಕ್ಕೆ. ಸೊ 2n square. ಸೊ ಇಫ್ ಯು ಕನ್ಸಿಡರ್ ದ shells K, L, M, N, we have n numbers. That is principal quantum number ಅಂತ ಕರಿತೇವೆ ಅದನ್ನು. K is 1, L is 2, M is 3 and N is 4, like that it continues. And if you want to calculate the number of electrons, so n number ಹಾಕಿದರೆ ನಮಗೆ number of electrons ಸಿಗ್ತದೆ. For example, in K shell it is 2 into 1 square and it is 2 only. So it indicates that the maximum number of electrons which can be accommodated in the K shell is only 2. K ಅಲ್ಲಿ ಕೇವಲ 2 ಎಲೆಕ್ಟ್ರಾನ್ಗಳು ಮಾತ್ರ ಹಿಡಿತವೆ. ಕ್ಯಾನ್ ಯು ರಿಪೀಟ್ ದ 6 ಎಲಿಮೆಂಟ್ಸ್ ಅಂತ ಕೇಳಿದಿರಿ. ಜಡಾನಿಲಗಳು ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಆ್ಯಂಡ್ ರೆಡಾನ್. 18th ಗ್ರೂಪಲ್ಲಿ ನೋಡಿ. ಜಸ್ಟ್ ಗೋ ಥ್ರೂ ದ periodic table, and if you go through the periodic table you will get the elements. L shell ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಸಿ L it's 2 into 2 square is equal to 2 into 4 is equal to 8 elements can be 8 electrons can be accommodated in the second shell, like that it continues. ಅದರಿಂದ 2n square ಅಂತ ಒಂದು ಫಾರ್ಮುಲಾ ಮೆನ್ಷನ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇಟ್ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ electrons in the particular shell. Okay, 2, 8, 18 and 32, right? And at last but not the least, very important part in the lesson, that is trends in the periodic table. Periodic trends ಅಂತ ಕರಿತೀವಿ ನಾವು, ಆವರ್ತನೀಯ ಪ್ರವೃತ್ತಿಗಳು. ಸೊ ಆ ಪಾಠದ ಆ ಭಾಗದಿಂದ ನಾವು ಪ್ರಶ್ನೆಗಳನ್ನು ಜಾಸ್ತಿ ನೋಡ್ತೇವೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ. ಸೊ ಮೋರ್ ಇಂಪಾರ್ಟೆನ್ಸ್ ಶುಡ್ ಬಿ ಗಿವನ್ ಫಾರ್ ದಟ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಇದರಲ್ಲಿ ಟ್ರೆಂಡ್ಸಲ್ಲಿ, ಅಟಾಮಿಕ್ ಟ್ರೆಂಡ್ಸಲ್ಲಿ ಫಸ್ಟ್ ಕಮ್ಸ್ ದ ವೇಲೆನ್ಸಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಇಟ್ ಈಸ್ ದ ಕೆಪಾಸಿಟಿ ಆಫ್ ರಿಸೀವಿಂಗ್ ಆರ್ ಡೊನೇಟಿಂಗ್ ದ ಇಲೆಕ್ಟ್ರಾನ್ಸ್ ಫ್ರಾಮ್ ಎನ್ ಎಲಿಮೆಂಟ್. ಒಂದು ಧಾತು ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವಂಥ ಶಕ್ತಿಗೆ ಅದರ ವೇಲೆನ್ಸಿ ಅಂತ ಕರಿತೇವೆ ನಾವು. ಆ್ಯಂಡ್ ಇಟ್ ಈಸ್ ಡಿಸೈಡೆಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಎಸ್, ವೇಲೆನ್ಸಿ ಡಿಸೈಡೆಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಫಾರ್ ಎಕ್ಸಾಂಪಲ್, ನಾವು ಸೋಡಿಯಮನ್ನು ಎಕ್ಸಾಂಪಲ್ ತಗೊಂಡ್ರೆ, ಸೋಡಿಯಂ ಅಟಾಮಿಕ್ ನಂಬರ್ 11, ಇಟ್ ಹ್ಯಾಸ್ 11 ಅಟಾಮಿಕ್ ನಂಬರ್. ಇಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಅಥವಾ ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ, ಸಿ 1s2, 2s2, 2p6, 3s1 ಅಂತ ಬರೀತೇವೆ. ಅದರ್ವೈಸ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾಗೆ ಇಫ್ ಯು ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಇಟ್ ಬಿಕಮ್ಸ್ 2, 8 and 1. 2, 8 and 1. See, the number of valence electrons is 1. ಹಾಗಾದರೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು ಅಂದರೆ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಅಲ್ಟಿಮೇಟ್ ಶೆಲ್ ಆಫ್ ದಿ ಎಲಿಮೆಂಟ್. ಒಂದು ಧಾತುವಿನ ಅತ್ಯಂತ ಕೊನೆಯ ಕಕ್ಷೆಯಲ್ಲಿ ಅಥವಾ ಅಂತಿಮ ಕಕ್ಷೆಯಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೇವೆ. ಆ್ಯಂಡ್ ಇಟ್ ಡಿಸೈಡ್ಸ್ ದ ವೇಲೆನ್ಸಿ. ಸಿ ಇಫ್ ಯು ಕಂಪೇರ್ ದ S+1, ಇಫ್ ಯು ಕಂಪೇರ್ ಇಟ್ ವಿತ್ ದ ಕ್ಲೋರಿನ್ ಜೊತೆಗೆ ನೀವು ಕಂಪೇರ್ ಮಾಡಿದ್ದಾದರೆ, ಸಿ ಕ್ಲೋರಿನ್ ಅಟಾಮಿಕ್ ನಂಬರ್ ಈಸ್ 17. ಸೊ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 1s2, 2s2, 2p6, 3s2, 3p5. ಆರ್ ಇಫ್ ಯು ರೈಟ್ ದ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ನೀವು ಬರೀಲಿಕ್ಕೆ ಹೋದರೆ, ಸಿ ಇಟ್ ಈಸ್ 2, 8 and 7. Here the number of valence electrons in chlorine is the number of electrons present in the ultimate shell, it is 7. ಅಂತಿಮ ಕಕ್ಷೆಯಲ್ಲಿರುವ 7 ಎಲೆಕ್ಟ್ರಾನ್ಗಳು. ಸೊ ಇದು ಕ್ಲೋರಿನಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಸೊ ವೇಲೆನ್ಸಿ ಇಸ್ ಡಿಸೈಡೆಡ್ ಬೈ
ದ ಆಕ್ಟೇಟ್ ಫಾರ್ಮೇಷನ್. ವೇಲೆನ್ಸಿ ಡಿಸೈಡ್ ಮಾಡುವಾಗ ನಾವೇನು ಮಾಡ್ಬೇಕು ಹೇಳಿದ್ರೆ ಆಕ್ಟೇಟ್ ಫಾರ್ಮೇಷನನ್ನು ರೆಫರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಟು ಬಿಕಮ್ ಸ್ಟೇಬಲ್, ಈಗ ಕ್ಲೋರಿನ್ ಸ್ಟೇಬಲ್ ಆಗಬೇಕು ಅಂದರೆ ಇಟ್ ಹ್ಯಾಸ್ ಟು ರಿಸೀವ್ 1 electron. ಬಿಕಾಸ್ ಸ್ಟೇಬಲ್ ಆಗಬೇಕು ಅಂದರೆ ಇನ್ ದ ಅಲ್ಟಿಮೇಟ್ ಎನರ್ಜಿ ಲೆವೆಲ್, ಅಲ್ಟಿಮೇಟ್ ಶೆಲ್, ದೇ ಹ್ಯಾವ್ ಟು ಪುಟ್ 8 electrons. 8 electronಗಳನ್ನು ಹೊಂದಿರಬೇಕು ಸ್ಟೇಬಲ್ ಆಗಬೇಕಂದ್ರೆ. ಸೊ ಟು ಹ್ಯಾವ್ 8 electrons, ದರ್ ಇಸ್ ಎ ಶಾರ್ಟೇಜ್ ಆಫ್ 1 electron. 1 electron ಶಾರ್ಟೇಜ್ ಆಗ್ತಾ ಇದೆ ಕ್ಲೋರಿನಿಗೆ. ಸೊ ಇಟ್ ಕ್ಯಾನ್ ರಿಸೀವ್ 1 electron ಟು ಬಿಕಮ್ ಸ್ಟೇಬಲ್. ಸೊ ದ ವೇಲೆನ್ಸಿ ಆಫ್ ಕ್ಲೋರಿನ್ ಈಸ್ 1. ವೇಲೆನ್ಸ್ ಇಲೆಕ್ಟ್ರಾನ್ಸ್ 7, ಬಟ್ ವೇಲೆನ್ಸಿ ಈಸ್ 1. ಸೊ ಇದನ್ನು ನೀವು ಸೋಡಿಯಂ ಜೊತೆಗೆ ಕಂಪೇರ್ ಮಾಡಿದ್ರೆ, ಟು ಹ್ಯಾವ್ ದ ಆಕ್ಟೇಟ್ ಫಾರ್ಮೇಷನ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ರಿಸೀವ್ 7 electrons ಫ್ರಮ್ ಅದರ್ ಎಲಿಮೆಂಟ್ಸ್ ಆ್ಯಂಡ್ 7 electronಗಳನ್ನು ಬೇರೆ ಎಲಿಮೆಂಟಿಂದ, ಬೇರೆ ಧಾತುವಿಂದ ತಗೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಸೊ ದೇರ್ ಫೋರ್ ಇಟ್ ಕ್ಯಾನ್ ಡೊನೇಟ್ 1 electron. ಈಸಿ ಅಂದರೆ 1 electron ಡೊನೇಟ್ ಮಾಡುವಂಥದ್ದು, 1 electron ದಾನ ಮಾಡುವಂಥದ್ದು. ಸೊ ಆ ಕಾರಣದಿಂದ ಸೋಡಿಯಂ ಹ್ಯಾಸ್ ಆಲ್ಸೋ ವೇಲೆನ್ಸಿ ಆಫ್ 1. ಸೋಡಿಯಮಿಗೂ ಕೂಡ ವೇಲೆನ್ಸಿ 1 ಇದೆ. ಕ್ಲೋರಿನ್ ವೇಲೆನ್ಸಿ 1, ಸೋಡಿಯಂ ವೇಲೆನ್ಸಿ 1, ಬಟ್ ವೇಲೆನ್ಸ್ ಇಲೆಕ್ಟ್ರಾನ್ಸ್ ಆರ್ ಡಿಫರೆಂಟ್. ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಇನ್ ದ ಅಲ್ಟಿಮೇಟ್ ಶೆಲ್, ಇಫ್ ಯು ಹ್ಯಾವ್ 1 electron, ದೆನ್ ವೇಲೆನ್ಸಿ ಈಸ್ ಆಲ್ಸೋ 1. ಇಫ್ ಯು ಹ್ಯಾವ್ 2 electrons, ವೇಲೆನ್ಸಿ 2. 3 electrons, ವೇಲೆನ್ಸಿ 3. ಇಫ್ ಯು ಹ್ಯಾವ್ 5 electrons, ದೆನ್ ವೇಲೆನ್ಸಿ 3. 5 electrons ಇದ್ದಾಗ ಇಟ್ ಕ್ಯಾನ್ ರಿಸೀವ್ 3 electrons. ಸೊ ದೇರ್ ಫಾರ್ ಇಟ್ಸ್ ವೇಲೆನ್ಸಿ ಈಸ್ 3. ಸೊ ವೆನ್ ದೆರ್ ಆರ್ 6 valence electrons, just to take the example of oxygen example ನೀವು ತಗೊಂಡ್ರೆ, there are 6 valence electrons. See, oxygen 8 atomic number, and it can be, electron distribution can be 2 and 6. See, 2 and 6 valence electrons. It can receive 2 electrons. So the valency of oxygen is 2. So therefore valency ನಾವು ಟ್ರೆಂಡಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ, ಸೊ ಇನ್ನೇ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲಾಂಗ್ ಎ ಗ್ರೂಪ್, ಈಗ ಅಟಾಮಿಕ್ ಟ್ರೆಂಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂದರೆ ಅಲಾಂಗ್ ಎ ಗ್ರೂಪ್ ಆ್ಯಂಡ್ ಅಲಾಂಗ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಅಲಾಂಗ್ ಎ ಗ್ರೂಪ್ ಫ್ರಮ್ ಟಾಪ್ ಟು ಬಾಟಮ್, ಒಂದು ವರ್ಗದಲ್ಲಿ ಮೇಲಿನಿಂದ ಕೆಳಕ್ಕೆ, ಹಾಗೆ ಇನ್ ಎ ಪೀರಿಯಡ್ ಲೆಫ್ಟ್ ಟು ರೈಟ್, ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೇಗೆ ಆ ಟ್ರೆಂಡ್ ಬದಲಾಗ್ತದೆ, ಹೇಗೆ ಚೇಂಜ್ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಸೊ ವೆನ್ ವಿ ಹ್ಯಾವ್ ದ ವೇಲೆನ್ಸಿ ಗಮನಿಸಿದಾಗ, ಇಫ್ ಯು ಮೂವ್ ಅಲಾಂಗ್ ಎ ಗ್ರೂಪ್ ಫ್ರಮ್ ಟಾಪ್ ಟು ಬಾಟಮ್, ಒಂದು ಗುಂಪಿನಲ್ಲಿ ಮೇಲಿನಿಂದ ಕೆಳಕ್ಕೆ ಬಂದಾಗ, ದೇ ಹ್ಯಾವ್ ದ ಸೇಮ್ ವೇಲೆನ್ಸಿ ಸೇಮ್ ಇರ್ತದೆ ಒಂದು ಗುಂಪಿನಲ್ಲಿ ಇನ್ ಎ ಗ್ರೂಪ್. ಬಟ್ ಇನ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್, ಒಂದು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದರೆ, ದ ವೇಲೆನ್ಸಿ ಡಿಫರೆನ್ಸ್ ಇದೆ. So this is the trend what we observe in the modern periodic table regarding the valency. ವೇಲೆನ್ಸಿಗೆ ಸಂಬಂಧಪಟ್ಟಾಗಿ ನಾವು ನೋಡುವಂಥ ಒಂದು ಆವರ್ತನೀಯ ಪ್ರವೃತ್ತಿ ಇದು. ಮೇಲಿನಿಂದ ಕೆಳಕ್ಕೆ ಬಂದ ಹಾಗೆ ವೇಲೆನ್ಸಿ ಸೇಮ್ ಇರ್ತದೆ, ಎಡದಿಂದ ಬಲಕ್ಕೆ ಹೋದಾಗ ಡಿಫರೆಂಟ್ ಆಗಿರ್ತದೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈಸ್ ದ ಅಟಾಮಿಕ್ ಸೈಜ್ ಆರ್ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಎನರ್ಜಿ ಲೆವೆಲ್ ಆರ್ ಔಟರ್ ಮೋಸ್ಟ್ ಶೆಲ್. ಈ ಡಿಸ್ಟೆನ್ಸ್ನೇ ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಅಂತ ಕರಿತೇವೆ ನಾವು. ಸೊ ಇಟ್ ಹ್ಯಾಸ್ ಆಲ್ಸೋ ವೇರಿ ಇನ್ ಇಟ್ಸ್ ಟ್ರೆಂಡ್ಸ್. ಸೊ ಒಂದು ಗುಂಪಿನಲ್ಲಿ ಮೇಲಿಂದ ಕೆಳಕ್ಕೆ, ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್, ಅಟಾಮಿಕ್ ರೇಡಿಯಸ್ ಇಟ್ ಇನ್ಕ್ರೀಸಸ್, ಆ್ಯಂಡ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್, ಎಡದಿಂದ ಬಲಕ್ಕೆ ಒಂದು ಆವರ್ತದಲ್ಲಿ ಚಲಿಸಿದಾಗ ಅಟಾಮಿಕ್ ಸೈಜ್ ಡಿಕ್ರೀಸಸ್, ಕಡಿಮೆ ಆಗ್ತದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಹಾಗೆ ಇಲೆಕ್ಟ್ರೋ ನೆಗೆಟಿವಿಟಿ ಆ್ಯಂಡ್ ಇಲೆಕ್ಟ್ರೋ ಪಾಸಿಟಿವಿಟಿ ಇದೆ, ಜೊತೆಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ. ಸೊ ಇಲೆಕ್ಟ್ರೋ ಪಾಸಿಟಿವಿಟಿ ಆ್ಯಂಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಎರಡೂ ಕೂಡ ಫ್ರಾಮ್ ಟಾಪ್ ಟು ಬಾಟಮ್ ಇನ್ಕ್ರೀಸಸ್, ಫ್ರಾಮ್ ಲೆಫ್ಟ್ ಟು ರೈಟ್ ಡಿಕ್ರೀಸಸ್. ನಾನ್ ಮೆಟಾಲಿಕ್ ಪ್ರಾಪರ್ಟಿ ಆ್ಯಂಡ್ ಇಲೆಕ್ಟ್ರೋನೆಗೆಟಿವಿಟಿ ಬೋತ್ ಆರ್ ಸೇಮ್, ಫ್ರಾಮ್ ಟಾಪ್ ಟು ಬಾಟಮ್ ಇನ್ ಎ ಗ್ರೂಪ್. ಮೇಲಿಂದ ಕೆಳಕ್ಕೆ ಒಂದು ಪರಮಾಣು ಗಾತ್ರ, ರೈಟ್, ಮೇಲಿಂದ ಕೆಳಕ್ಕೆ ಬಂದಾಗ ಪರಮಾಣು ಗಾತ್ರ, ನಾನು ಹೇಳ್ತಾ ಇದ್ದು ಇಲೆಕ್ಟ್ರಾನ್ ನೆಗೆಟಿವಿಟಿ, ವಿದ್ಯುತ್ ರಣೀಯತೆ, ಮತ್ತು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಅಲೋಹಿಯ ಲಕ್ಷಣ, ಎರಡೂ ಕೂಡ ಒಂದು ಗುಂಪಿನಲ್ಲಿ ಮೇಲಿಂದ ಕೆಳಕ್ಕೆ ಬರ್ತಾ ಇದ್ದ ಹಾಗೆ ಕಡಿಮೆ ಆಗ್ತವೆ. ವರ್ಗದಲ್ಲಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಚಲಿಸಿದರೆ ಜಾಸ್ತಿ ಆಗ್ತದೆ. ಸೊ ಇವಿಷ್ಟು ಟ್ರೆಂಡ್ಸನ್ನು ನೆನಪಲ್ಲಿಟ್ಟುಕೊಳ್ಳಿ. ನೋಡು ಯಾವ ಥರದ ಪ್ರಶ್ನೆಗಳೆಲ್ಲ ಹಿಂದಿನ ಇದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ ಅನ್ನೋದನ್ನೊಂದು ಸಲ ಅಬ್ಸರ್ವ್ ಮಾಡುವ.
ಇದನ್ನೇ ಹೇಳಬೇಕಾಗಿತ್ತು, ಆಗಲೇ ಹೇಳಿದೆ ನಾನು. ದೇ ಆರ್ ಕಾಲ್ಡ್ ಎಸ್ ಪೇರ್ ಆಫ್ ಲಾಸ್ ಅಂತ. ಸೊ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ಮಾಸಸ್. ಸೊ ಇಲ್ಲಿ ಅಟಾಮಿಕ್ ಮಾಸ್ ಬರೀತೇವೆ, ಇಲ್ಲಿ ಅಟಾಮಿಕ್ ನಂಬರ್ ಬರೀತೇವೆ, ಇಷ್ಟೇ ವ್ಯತ್ಯಾಸ. ಇಂಪಾರ್ಟೆಂಟ್ ಲಾ ಎರಡೂ ಕೂಡ, ಅದರಿಂದ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಮುಂದಕ್ಕೆ ಹೋಗುವ. ಇದು ಕೂಡ ಹೇಳಿದೆ ಆಗಲೇ, ಪೀರಿಯಾಡಿಕ್ ಟ್ರೆಂಡ್ಸ್ ಒಂದು ವರ್ಗದಲ್ಲಿ ಒಂದು ಆವರ್ತದಲ್ಲಿ ಹೇಗೆ ಬದಲಾಗ್ತಾ ಹೋಗ್ತದೆ ಅಂತ. ಇಟ್ ಈಸ್ ಅಟಾಮಿಕ್ ರೇಡಿಯಸ್, ಅಯೋನೈಸೇಷನ್ ಶಕ್ತಿ ಇಲ್ಲ ನಮಗಿದು. ದೆನ್ ವಿದ್ಯುತ್ ಧನೀಯತೆ ಅಂದರೆ ಎಲೆಕ್ಟ್ರೋಪಾಸಿಟಿವಿಟಿ, ವಿದ್ಯುತ್ ರಣೀಯತೆ ಎಲೆಕ್ಟ್ರೋನೆಗೆಟಿವಿಟಿ, ಲೋಹೀಯ ಗುಣ ಮೆಟಾಲಿಕ್ ಕ್ಯಾರೆಕ್ಟರ್, ಇನ್ನೊಂದು ಅಲೋಹೀಯ ಗುಣ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ. ಸೊ ಇಷ್ಟು ಟ್ರೆಂಡ್ಸನ್ನು ನಾವು ಒಂದು ಆವರ್ತದಲ್ಲಿ ಮತ್ತು ಒಂದು ವರ್ಗದಲ್ಲಿ ಅಲಾಂಗ್ ಎ ಪೀರಿಯಡ್ ಆ್ಯಂಡ್ ಎ ಗ್ರೂಪ್ ಹೌ ಇಟ್ ಚೇಂಜಸ್ ಅಂತ ನೆನಪಲ್ಲಿ ಇಟ್ಕೋಬೇಕು. ಓಕೆ, ನೋಡಿ ಪ್ರಶ್ನೆ ನೋಡಿ, ವೆರಿ ಸಿಂಪಲ್. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ನಂಬರ್. ದಿಸ್ ಲಾ ವಾಸ್ ಪ್ರಪೋಸ್ಡ್ ಬೈ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಕೇಳ್ತಾ ಇದ್ದೀರಿ ಎಸ್ ಪಿ ಡಿ ಆ್ಯಂಡ್ ಎಫ್ ಬ್ಲಾಕ್ಸ್ ಅಂತ. ಆಫ್ ಕೋರ್ಸ್ ದ ಅಟಾಮಿಕ್ ದ ಆವರ್ತಕ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಇದೆ, ಅದರಲ್ಲಿ ಅದನ್ನು 4 ಬ್ಲಾಕ್ ಮಾಡ್ತೇವೆ ನಾವು. ಬಟ್ ರಿಗಾರ್ಡಿಂಗ್ ದ ಬ್ಲಾಕ್ಸ್ ವಿ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್ ಇನ್ ದ ಟೆಕ್ಸ್ಟ್ ಬುಕ್. ಆಫ್ ಕೋರ್ಸ್ ಎಸ್ ಬ್ಲಾಕ್, ಫಸ್ಟ್ 2 ಗ್ರೂಪನ್ನು ಎಸ್ ಬ್ಲಾಕ್ ಅಂತ ಕರೀತೇವೆ. ದೆನ್ ಗ್ರೂಪ್ ನಂಬರ್ 3 to 12 ಇಟ್ ಈಸ್ ಕಾಲ್ಡ್ ಎಸ್ ಡಿ ಬ್ಲಾಕ್, and group number 13 to 18 it is called as P block, and last 2 lines, lanthanides and actinides are called as F block. So ಬ್ಲಾಕ್ಗಳನ್ನು ನಮ್ಮ ಪಾಠಕ್ಕೆ ಬ್ಲಾಕ್ಗಳ ಅವಶ್ಯಕತೆ ಇಲ್ಲ. ಓಕೆ, there are 4 blocks, ರೈಟ್. ಈಗ ಪ್ರಶ್ನೆಗೆ ಬರುವ, ತುಂಬ ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸೊ ಇಟ್ ವಾಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ಹೆನ್ರಿ ಮಾಸ್ಲೆ. ಸೊ ನಿಯಮವನ್ನು ಪ್ರತಿಪಾದಿಸಿದವರು ಹೆನ್ರಿ ಮಾಸ್ಲೆ ಅಂತ. ಸೊ ಆಪ್ಷನ್ ಇಸ್ ಡಿ. ಓಕೆ, ರೈಟ್, ಸಿಂಪಲ್ ಕ್ವಶನ್. ಈ ಪ್ರಶ್ನೆ ನೋಡಿ, ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ರೆಸ್ಪೆಕ್ಟಿವ್ಲಿ ಆರ್. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಗುಂಪುಗಳ ಅಥವಾ ವರ್ಗಗಳ ಮತ್ತು ಆವರ್ತಗಳ ಸಂಖ್ಯೆಯು ಕ್ರಮವಾಗಿ 4 ಆಪ್ಷನ್ ಇದೆ: 7 and 9, 18 and 7, 7 and 18, 9 and 7. 18 and 7, 18 ಗ್ರೂಪ್ಸ್ ಆ್ಯಂಡ್ 7 ಪೀರಿಯಡ್ಸ್. 8 ಗುಂಪುಗಳು ಮತ್ತು 7 ಆವರ್ತಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಅದರಿಂದ ಇಂಥ ಪ್ರಶ್ನೆಗಳು ಬಂದಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ, ಇವೆರಡೂ ಕೂಡ ಸಂಖ್ಯೆಯನ್ನು ಸರಿಯಾಗಿ ತೋರಿಸ್ತಾ ಇದೆ ನಮಗೆ ಎರಡೂ ಕೂಡ. ಆದರೆ ಕ್ರಮವಾಗಿ ಅಂತ ಬಂದಾಗ ವಿ ಹ್ಯಾವ್ ಟು ಟೇಕ್ ದ ಆನ್ಸರ್ ಬಿ. ಆಪ್ಷನ್ ಬಿನ ನಾವು ಚೂಸ್ ಮಾಡ್ಕೋಬೇಕು. ಸೊ ಇಂಥ ಶಬ್ದ ಇರುವಂಥ ಪ್ರಶ್ನೆಗಳು ತುಂಬ ಬರ್ತವೆ. ರೆಸ್ಪೆಕ್ಟಿವ್ಲಿ, ಕ್ರಮವಾಗಿ ಅಂತಿದ್ದಾಗ ಆ ಕ್ರಮದಲ್ಲಿರುವುದನ್ನೇ ಗಡಿಬಿಡಿಯಲ್ಲಿ ಮತ್ತೆ 7 ಮತ್ತು 18, 7 and 18 ಅಂತ ಟಿಕ್ ಮಾಡೋದಲ್ಲ, ನೀವು ಆಪ್ಷನ್ ಬರೆಯೋದಲ್ಲ. ಸರಿಯಾಗಿ ನೋಡ್ಕೊಳ್ಬೇಕು, ಸರಿಯಾದ ಕ್ರಮದಲ್ಲಿದೆಯಾ ನೋಡ್ಕೊಂಡು ಆಮೇಲೆ ಅದನ್ನು ಆನ್ಸರ್ ಬರೀಬೇಕು. ಇಟ್ಸ್ ಆಲ್ಸೋ ಸಿಂಪಲ್ ಕ್ವಶನ್. ಸೊ ಇದು ಕೂಡ ಹಾಗೆ ಡೈರೆಕ್ಟ್ ಕ್ವಶನ್. ನ್ಯೂಲ್ಯಾಂಡ್ಸ್ನ ಅಷ್ಟಕಗಳ ನಿಯಮವನ್ನು ನಿರೂಪಿಸಿ ಅಂತ. ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್, ಎವರಿ 8th ಎಲಿಮೆಂಟ್ ರಿಸೆಂಬಲ್ ದ ಫಸ್ಟ್ ಇನ್ ದೇರ್ ಪ್ರಾಪರ್ಟೀಸ್. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತು ಗುಣಲಕ್ಷಣಗಳಲ್ಲಿ ಮೊದಲನೆಯ ಧಾತುವನ್ನು ಹೋಲುತ್ತದೆ ಅನ್ನುವುದು ಅದರ ನಿರೂಪಣೆ. ನಿಯಮಗಳನ್ನು ನೆನಪಿಟ್ಕೊಳ್ತೀರಿ. ಓಕೆ, ಈ ಪ್ರಶ್ನೆ ನೋಡಿ, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಲಾಗಿದೆ. ಸೋಡಿಯಂ ಸಲ್ಫೇಟಿನ ಅಣುಸೂತ್ರ Na2SO4, ಆದರೆ ಪೊಟ್ಯಾಷಿಯಂನ ಅಣುಸೂತ್ರವನ್ನು ನಿರ್ಧರಿಸಿ, ನಿಮ್ಮ ನಿರ್ಧಾರಕ್ಕೆ ಕಾರಣ ಕೊಡಿ ಅಂತ ಇದೆ. ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಆರ್ placed in the same group of modern periodic table. If the molecular formula of sodium sulfate is Na2SO4, then decide the molecular formula of potassium sulfate. Give reason for your answer ಅಂತ ಇದೆ ಪ್ರಶ್ನೆ. ನೋಡಿ, ಪೊಟ್ಯಾಷಿಯಂ ಸಲ್ಫೇಟ್ನ ಅಣುಸೂತ್ರ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ, ಪೊಟ್ಯಾಷಿಯಂ, ನೀವು ಆವರ್ತಕ ಕೋಷ್ಟಕ ನೋಡಿದ್ರೆ ಗೊತ್ತಾಗ್ತದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಎಲ್ಲ ಸೇಮ್ ಗ್ರೂಪಲ್ಲಿದೆ. ಸೊ ದೇ ಹ್ಯಾವ್ ಸೇಮ್ ವೇಲೆನ್ಸಿ. ಗೊತ್ತಿದೆ ನಿಮಗೆ. ವೇಲೆನ್ಸಿ ಎಷ್ಟು ಅಂದರೆ 1 ಅದರ ವೇಲೆನ್ಸಿ. ಸೋಡಿಯಂಗೂ 1 ವೇಲೆನ್ಸಿ, ಪೊಟ್ಯಾಷಿಯಂಗೂ ಕೂಡ 1 ವೇಲೆನ್ಸಿ. ದ ಗ್ರೂಪ್ ಸಲ್ಫೇಟ್ SO4 ಇಟ್ ಹ್ಯಾಸ್ 2 ವೇಲೆನ್ಸಿ. ಸಲ್ಫರ್ನ ಸಲ್ಫೇಟ್ನ ವೇಲೆನ್ಸಿ ಇದೆಯಲ್ಲ, 2 ವೇಲೆನ್ಸಿ ಅಂತ ಡಿಸೈಡ್ ಮಾಡ್ತೇವೆ ನಾವು. ಸೊ K ಆ್ಯಂಡ್ SO4. So K valency 1, SO4 valency 2. If you cross the valencies, then it becomes K2SO4.
ಇಲ್ಲಿ ಕೊಟ್ಟಿದ್ದಾರೆ, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್, ನಿಮ್ಮ ನಿರ್ಧಾರಕ್ಕೆ ಕಾರಣ ಕೊಡಿ. ಕಾರಣ ಏನು ಕೊಡ್ತೀರಿ ಅಂದರೆ, ಬೋತ್ ದ ಎಲಿಮೆಂಟ್ಸ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ದೇ ಹ್ಯಾವ್ ಸೇಮ್ ವೇಲೆನ್ಸಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎರಡೂ ಕೂಡ ಒಂದೇ ವೇಲೆನ್ಸಿ ಹೊಂದಿವೆ. ಆದ್ದರಿಂದ ನಾವು ಅದನ್ನು ಆ ಅಣುಸೂತ್ರವನ್ನು K2SO4 ಅಂತಲೇ ನಿರ್ಧಾರ ಮಾಡಿದ್ದೇವೆ. ಸೊ ದಿಸ್ ಈಸ್ ದ ಆನ್ಸರ್. ಈ ಪಾಠಕ್ಕೆ ಸಂಬಂಧಪಟ್ಟಾಗಿ ನಿಮ್ಗೆ ಇನ್ನೊಂದು ಕ್ಲೂ ಕೊಡಬೇಕು ನಾನೇನು ಅಂದರೆ, ತುಂಬ ಹಳೆಯ ಕ್ವಶನ್ ಪೇಪರ್ಗಳನ್ನು ನೀವು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮೋಸ್ಟ್ ಆಫ್ ದ ಅಪ್ಲಿಕೇಶನ್ ಲೆವೆಲ್ ಆ್ಯಂಡ್ ಹಾಟ್ಸ್ ಈ ಪಾಠದಿಂದ ತೆಗಿಲಿಕ್ಕೆ ಬರ್ತದೆ. ಆವರ್ತನೀಯ ಪ್ರವೃತ್ತಿಗಳನ್ನು ಇಟ್ಕೊಂಡು, ಟ್ರೆಂಡ್ಸನ್ನು ಇಟ್ಕೊಂಡು ತುಂಬ ಪ್ರಶ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಗಮನಿಸಿದಿರಿ. ಆ ಪ್ರಶ್ನೆಗಳನ್ನು ಕೆಲವು ಹಾಕ್ಕೊಂಡಿದ್ದೀನಿ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಸಿ, ABC ಮತ್ತು D ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4 ಮತ್ತು 8 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು. The atomic numbers of elements A, B, C and D are 3, 9, 4 and 8 respectively. Elements having metallic nature among these are. ನೋಡಿ, ಅಬ್ಸರ್ವ್ ಮಾಡಿ ಪ್ರಶ್ನೆಯನ್ನು. ಇಲ್ಲಿ ಈ ಥರದ ಪ್ರಶ್ನೆಗಳು ಬಂದಾಗ, ಅಂದರೆ ಪರಮಾಣು ಸಂಖ್ಯೆಗಳನ್ನು ಕೊಟ್ಟಾಗ ನಮಗೆ ಅಟಾಮಿಕ್ ನಂಬರ್ಸ್ ಆರ್ ಗಿವನ್. ಸೊ ಯು ಜಸ್ಟ್ ರೈಟ್ ದ ಇಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್. A, it has 3 electrons, its distribution is 2 and 1. B, ಇದಕ್ಕೆ 9 electrons ಕೊಟ್ಟಿದ್ದಾರೆ, ಅಲ್ಲಿ 9 ಕೊಟ್ಟಿದ್ದಾರೆ. ಸೊ ಇಟ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ 2 and 7. 4 ಇದೆ Cಗೆ, and C ಕ್ಯಾನ್ ಡಿಸ್ಟ್ರಿಬ್ಯೂಟೆಡ್ ಆಸ್ 2 and 2. ಮತ್ತೊಂದು Dಗೆ 8 ಇದೆ, ಸೊ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ 2 and 6. ಸೊ ಡಿಸ್ಟ್ರಿಬ್ಯೂಷನ್ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಸಿ, ದ ವೇಲೆನ್ಸಿ ಲೆಸ್ ದೆನ್ 3, 2 and 1 ವೇಲೆನ್ಸಿ ಇದ್ದರೆ ದೇ ಆರ್ ಮೆಟಲ್ಸ್. ಸೊ ಇಲ್ಲಿ ಎಗೆ 1 ವೇಲೆನ್ಸಿ ಇದೆ, ಸಿಗೆ 2 ವೇಲೆನ್ಸಿ ಇದೆ. ಅದರಿಂದ ಎ ಮತ್ತು ಸಿ ಈಸ್ ದ ಆನ್ಸರ್. ಎ ಆ್ಯಂಡ್ ಬಿ ಅಂತ ಬರೆದಿದ್ದಾರೆ ಯಾರು, ಬಿ ಅಲ್ಲ, ಎ ಆ್ಯಂಡ್ ಸಿ. ಸೊ ಯಾವುದರಲ್ಲಿ ವೇಲೆನ್ಸಿ 3 ಅಥವಾ 3ಕ್ಕಿಂತ ಕಡಿಮೆ ಇರ್ತದೆ ಅದನ್ನು ನಾವು ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ದೇ ಕ್ಯಾನ್ ಡೊನೇಟ್ ದ ಇಲೆಕ್ಟ್ರಾನ್ಸ್ ಆ್ಯಂಡ್ ಮೆಟಲ್ಸ್ ಆರ್ ಎಲೆಕ್ಟ್ರೋಪಾಸಿಟಿವ್. ಇಲೆಕ್ಟ್ರಾನ್ ಡೊನೇಟ್ ಮಾಡಿ ಎಲೆಕ್ಟ್ರೋಪಾಸಿಟಿವ್ ಆಗ್ತವೆ. ಅದರಿಂದ ನೋಡ್ಕೊಳ್ಳಿ ಸರಿಯಾಗಿ. ಇಂಥ ಅಟಾಮಿಕ್ ನಂಬರ್ಸ್ ಕೊಟ್ಟಂಥ ಪ್ರಶ್ನೆಗಳೇನಾದ್ರು ಬಂದುಬಿಟ್ರೆ ನಿಮಗೆ, ಸೊ ಆಗ ನೀವು ಇಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಹಾಕ್ಕೊಳ್ಬೇಕು. ಆಗ ಯು ವಿಲ್ ಗೆಟ್ ದ ಕ್ಲಿಯರ್ ಆನ್ಸರ್. ಸಿ, ಮೆಂಡಲಿಯವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಹೇಗೆ ಸರಿಪಡಿಸಲಾಗಿದೆ? ಹೌ ಆರ್ ದ ಲಿಮಿಟೇಷನ್ಸ್ ಆಫ್ ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್ ರೆಕ್ಟಿಫೈಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್? ಸೊ ಇದಕ್ಕೆ ನೀವು ಮೆಂಡಲಿವ್ಸ್ನ ಪೀರಿಯಾಡಿಕ್ ಟೇಬಲಲ್ಲಿ ಏನು ಲಿಮಿಟೇಷನ್ಸ್ ಇದೆ, ಆ ಲಿಮಿಟೇಷನ್ಸನ್ನು ನೋಡ್ಕೋಬೇಕು ನಾವು. ದ ಫಸ್ಟ್ ಒನ್ ಈಸ್, ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದೆರ್ ಈಸ್ ಎ ಫಿಕ್ಸ್ಡ್ ಪ್ಲೇಸ್ ಫಾರ್ ಹೈಡ್ರೋಜನ್. ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ, ಮೆಂಡಲಿವ್ನ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಫಿಕ್ಸ್ ಪ್ಲೇಸ್ ಇರಲಿಲ್ಲ, ನಿರ್ದಿಷ್ಟ ಸ್ಥಾನ ಇರಲಿಲ್ಲ. ಸೊ ಅದು ಆವರ್ತಕ ಕೋಷ್ಟಕದಲ್ಲಿ ಇದೆ ಒಂದು. ಎರಡನೇದು, ದ ಪ್ರಾಪರ್ಟೀಸ್ ಆಫ್ ಎನ್ ಎಲಿಮೆಂಟ್ ಆರ್ ಡಿಸೈಡೆಡ್ ಬೈ ಇಟ್ಸ್ ಅಟಾಮಿಕ್ ನಂಬರ್, ನಾಟ್ ಅಟಾಮಿಕ್ ಮಾಸ್ ನಂಬರ್. So it was also rectified in the modern periodic table. So it is based on atomic numbers. So because of these two reasons, the limitations are rectified. ಅದಕ್ಕೊಂದು ಆರ್ ಕ್ವಶನ್ ಇದೆ. ಹೌ ಡಸ್ ದ ಅಟಾಮಿಕ್ ಸೈಜ್ ವೇರಿ ಇನ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂಡ್ ವೈ? ಅಟಾಮಿಕ್ ಸೈಜ್ ವೇರಿ ಇನ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ವೈ? ಸೊ ಈಗಷ್ಟೇ ನೋಡಿದ್ದೇವೆ ಪರಮಾಣು ಗಾತ್ರ ಗುಂಪು ಮತ್ತು ಆವರ್ತಕಗಳಲ್ಲಿ ಹೇಗೆ ಬದಲಾಗ್ತದೆ ಅಂತ. ಗುಂಪಿನಿಂದ ಮೇಲಕ್ಕೆ ಕೆಳಕ್ಕೆ ಬಂದ, ಮೇಲಿನಿಂದ ಕೆಳಕ್ಕೆ ಬಂದಾಗ ಹೆಚ್ಚಾಗ್ತದೆ. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದರೆ ಕಡಿಮೆ ಆಗ್ತದೆ. ಸೊ ಅಲಾಂಗ್ ಎ ಗ್ರೂಪ್ ಫ್ರಮ್ ಟಾಪ್ ಟು ಬಾಟಮ್ ಇಟ್ ಇನ್ಕ್ರೀಸಸ್, ಅಂಡ್ ಅಲಾಂಗ್ ಎ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಇಟ್ ಡಿಕ್ರೀಸಸ್. ಮಾತ್ರ ಕಾರಣ ಬರೀಬೇಕು ಮಾತ್ರ. ಯು ಹ್ಯಾವ್ ಟು ಗಿವ್ ದ ರೀಸನ್ ವೈ ಅಂತ ಕೇಳಿದ್ದಾರೆ, ಯಾಕೆ ಅಂತ ಕೇಳಿದ್ದಾರೆ. ಸೊ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ along a group from top to bottom because in each and every group new shells are added. ಹೊಸ ಕಕ್ಷೆಗಳು, ಹೊಸ ಕವಚಗಳು ಸೇರಿಕೊಳ್ತಾ ಹೋಗ್ತವೆ. ಆದ್ದರಿಂದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಅಲಾಂಗ್ ಎ ಪೀರಿಯಡ್, ಒಂದು ಪೀರಿಯಡಲ್ಲಿ ನಾವು ಹೋಗ್ತಾ ಇದ್ರೆ, ಲೆಫ್ಟ್ ಟು ರೈಟ್ ಮೂವ್ ಆಗ್ತಾ ಇದ್ರೆ, it decreases, atomic number decreases because number of electrons increases, and increased electrons ಆದಾಗ protons numbers also increases, and the increased proton numbers they will have a pull towards the
ಸೆಂಟರ್ ಆರ್ ದ ನ್ಯೂಕ್ಲಿಯಸ್, ದೇರ್ ಫೋರ್ ಇಟ್ ಬಿಕಮ್ಸ್ ಲೆಸ್ ಅಂತ. ಸೊ ಅವಕ್ಕೆಲ್ಲದಕ್ಕೂ ಕಾರಣಗಳಿವೆ, ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ಎಲ್ಲ ಕಾರಣಗಳನ್ನ ನೆನ್ಪಿಟ್ಕೊಳ್ಳಿ. ಹೇಗೆ ಆವರ್ತನೀಯ ಪ್ರವೃತ್ತಿಗಳು ವೇರಿ ಆಗ್ತವೆ ಮತ್ತು ಅದಕ್ಕೆ ರೀಸನ್ಸ್ ಏನು ಅಂತ. ದಿಸ್ ಕ್ವಶನ್, the electronic configuration of 4 elements are given in the below table. Write the elements in the increasing order of their electropositivity and give reason ಅಂತ ಕೇಳಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಡಿಸ್ಟ್ರಿಬ್ಯೂಷನ್ ನೇರ ಕೊಟ್ಬಿಟ್ಟಿದ್ದಾರೆ. ಸೊ ಈ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಫಾರ್ ದಿ ಎಲೆಕ್ಟ್ರೋಪಾಸಿಟಿವಿಟಿ ಕನ್ನಡದಲ್ಲಿ ನೋಡಿ, 4 ಧಾತುಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಈ ಧಾತುಗಳನ್ನು ಅವುಗಳನ್ನ ವಿದ್ಯುತ್ ಧನೀಯತೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮತ್ತು ಕಾರಣ ಕೊಡಿಯದು. ವಿದ್ಯುತ್ ಧನೀಯತೆ ಏರಿಕೆಯ ಕ್ರಮ, ವಿದ್ಯುತ್ ಧನೀಯತೆ ಮೇಲಿಂದ ಕೆಳಕ್ಕೆ ಬಂದಾಗ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ಧಾತುಗಳನ್ನು ನೀವು ನೋಡಿದಾಗ ಫಾರ್ ಸೋಡಿಯಂ ಇಟ್ ಈಸ್ 2, 8 and 1, ಸಲ್ಫರ್ 2, 8, 6, ಅಲ್ಯೂಮಿನಿಯಂ 2, 8, 3 and ಪೊಟ್ಯಾಷಿಯಂ 2, 8, 8, 1. ಸೊ ವಿದ್ಯುತ್ ಧನೀಯತೆ ಏರಿಕೆ ಕ್ರಮದಲ್ಲಿ ಬರೆದಾಗ ವಿದ್ಯುತ್ ಧನೀಯತೆ ಜಾಸ್ತಿ ಆಗ್ತಾ ಹೋಗಬೇಕು. ಸಿ ಲೀಸ್ಟ್ ಈಸ್ ಅಬ್ಸರ್ವ್ಡ್ ಇನ್ ಸಲ್ಫರ್ ಫಸ್ಟ್ ಬರ್ತದೆ, ನೆಕ್ಸ್ಟ್ ಅಲ್ಯೂಮಿನಿಯಂ Al increases, other next sodium Na and finally potassium. So if you have a structure in your mind about the periodic table, a structure on the mind allitre, at least up to calcium atomic number 20 up to calcium ಆದರೂ ನಿಮಗೆ ಗೊತ್ತಿರಬೇಕು ಯಾವ ಅಟಾಮಿಕ್ ನಂಬರ್ ಯಾವ ಎಲಿಮೆಂಟ್ ಅಂತ ಗೊತ್ತಿರಬೇಕು. ಸೊ ಆಗ ಇಂಥ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಸೊ ದೀಸ್ ಕ್ವಶನ್ಸ್ ಲೈಕ್ ದೀಸ್ ಆರ್ ಕಾಲ್ಡ್ ಅಸ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಇದನ್ನು ನಾವು ಅಪ್ಲಿಕೇಶನ್ ಅಥವಾ ಹಾಟ್ಸ್ ಕ್ವಶನ್ಸ್ ಅಂತ ಕರಿತೇವೆ. ಸೊ ಇಂಥ ಪ್ರಶ್ನೆಗಳು ತುಂಬ ಬಂದಿವೆ ಹಿಂದೆ. ಸಿ ದ ಪೊಸಿಷನ್ ಆಫ್ ಎಲಿಮೆಂಟ್ಸ್ ABCD ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇಸ್ ಗಿವನ್ ಇನ್ ದ ಫಾಲೋವಿಂಗ್ ಟೇಬಲ್. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಅಬ್ಸರ್ವಿಂಗ್ ದ ಟೇಬಲ್. ಗ್ರೂಪ್ 1 and 2 ಕೊಟ್ಟಿದ್ದಾರೆ, ಪೀರಿಯಡ್ 3 and 4 ಇದೆ. ABCD 4 ಎಲಿಮೆಂಟ್ಸ್ ಇದೆ. ವಿಚ್ ಎಲಿಮೆಂಟ್ ಹ್ಯಾಸ್ ಹೈಯೆಸ್ಟ್ ಅಟಾಮಿಕ್ ಸೈಜ್ ವೈ, ವಿಚ್ ಎಲಿಮೆಂಟ್ ಹ್ಯಾಸ್ ದ ಲೀಸ್ಟ್ ಮೆಟಾಲಿಕ್ ಪ್ರಾಪರ್ಟಿ ವೈ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ನೋಡಿ, ವರ್ಗ 1 ಮತ್ತು 2, ಆವರ್ತ 3 ಮತ್ತು 4, ABCD 4 ಎಲಿಮೆಂಟ್ಸ್ ಇಟ್ಟಿದ್ದಾರೆ. ಅತಿ ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು ಯಾವುದು? ಪರಮಾಣು ಗಾತ್ರ ವರ್ಗದಲ್ಲಿ ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಹೆಚ್ಚಾಗ್ತದೆ, ಹೀಗೆ ಹೋದರೆ ಕಡಿಮೆ ಆಗ್ತದೆ. ಆದ್ದರಿಂದ ಆವರ್ತ ಮತ್ತು ವರ್ಗದಲ್ಲಿ ಅತಿ ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು ಯಾವುದು? ಜಾಸ್ತಿ ಅಟಾಮಿಕ್ ಸೈಜ್ ಯಾವುದಕ್ಕಿದೆ? ಸಿ ವರ್ಗದಲ್ಲಿ ಮೇಲಿಂದ ಕೆಳಗೆ, ಈ ಕಡೆ ಬಂದರೆ ಮೇಲಿಂದ ಕೆಳಗೆ ಬಂದರೆ ಜಾಸ್ತಿ ಆಗಬೇಕು, ಕೆಳಗಿಂದ ಲೆಫ್ಟ್ ಟು ರೈಟ್ ಹೋದರೆ ಕಡಿಮೆ ಆಗಬೇಕು. ಆದ್ದರಿಂದ ಸಿ ಅತಿ ಹೆಚ್ಚು ಪರಮಾಣು ಗಾತ್ರವನ್ನು, ಓಕೆ ಆನ್ಸರ್ ಕೊಟ್ಟಿದ್ದೀರಿ ಸಿ. ಅತಿ ಕಡಿಮೆ ಲೋಹೀಯ ಗುಣವನ್ನು ಹೊಂದಿರುವ ಧಾತು ಯಾವುದು ಅಂತ ಕೇಳಿದರೆ, ಅತಿ ಕಡಿಮೆ ಲೋಹೀಯ ಗುಣ ಅಂದರೆ ಮೆಟಾಲಿಕ್ ಪ್ರಾಪರ್ಟಿ. ಯಾವುದು ವೆರಿ ಲೆಸ್ ಮೆಟಾಲಿಕ್ ಪ್ರಾಪರ್ಟಿ ಹೊಂದಿದೆ ಅಂತ ಕೇಳಿದ್ದಾರೆ. ಲೆಸ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್ ಆಸ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಮೂವ್ ಆದರೆ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಆಗ್ತದೆ. ಫ್ರಮ್ ಟಾಪ್ ಟು ಬಾಟಮ್ ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್. ಎಸ್, ರೈಟ್ ಆನ್ಸರ್ ಇಟ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅದರಿಂದ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ನೀವು. ಸಚ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ದಿಸ್ ಚಾಪ್ಟರ್ ವೆರಿ ಈಸಿಲಿ. ಸಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. 2 ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 12 ಮತ್ತು 16 ಆಗಿವೆ. 2 ಧಾತುಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದ ಒಂದೇ ಆವರ್ತದಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. 2 ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುದ್ಧೀಯವಾಗಿದೆ, ಏಕೆ? ದ ಅಟಾಮಿಕ್ ನಂಬರ್ಸ್ ಆಫ್ 2 ಎಲಿಮೆಂಟ್ಸ್ ಆರ್ 12 and 16 respectively. Do you keep these 2 elements in the same period of a modern periodic table? Justify your answer. Which of one of the following 2 elements is more electropositive and why? ನಿಧಾನವಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ. ಸಿ 12 ಪರಮಾಣು ಸಂಖ್ಯೆ, 12 ಅಟಾಮಿಕ್ ನಂಬರ್. 12 ಅಟಾಮಿಕ್ ನಂಬರ್ ಇದ್ದಾಗ ಇಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಇಸ್ 2, 8 and 2. ಅಟಾಮಿಕ್ ನಂಬರ್ 16 ಇದ್ದಾಗ ಇಟ್ ಈಸ್ 2, 8 and 6. ಇಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಈ ಥರ ಬರೀತದೆ. ಸೊ ಸಿ ದ ವೇಲೆನ್ಸಿ ಎಲೆಕ್ಟ್ರಾನ್ಸ್ ನೋಡಿ. 12 it has 2 valence electrons. Atomic number 16 it has 6 valence electrons.
So its valency is +2, its valency is -2. ವೇಲೆನ್ಸಿ ಬೇರೆ ಆಗಿರುವುದರಿಂದಾಗಿ these cannot be kept in a same periodic table. Okay, electropositive 12 is, and which one of these two elements is more electropositive? Okay, 12 is more electropositive. But ಈ ಪ್ರಶ್ನೆಗೆ ಸೇಮ್ ಪೀರಿಯಡ್ ಅಲ್ಲಿ ಇಡ್ತೀರಾ ಅನ್ನುವ ಪ್ರಶ್ನೆಗೆ ಯು ಕೆನಾಟ್ ಕೀಪ್ ಇನ್ ದ ಸೇಮ್ ಪೀರಿಯಡ್ ಬಿಕಾಸ್ ದೇ ಹ್ಯಾವ್ ಡಿಫರೆಂಟ್ ವೇಲೆನ್ಸೀಸ್. ಅವುಗಳ ವೇಲೆನ್ಸಿ ಡಿಫರೆಂಟ್ ಆಗಿದೆ, ಅದರಿಂದ ಅದನ್ನು ಒಂದೇ ಗುಂಪಿನಲ್ಲಿ ಇಡಲಿಕ್ಕೆ ಬರುವುದಿಲ್ಲ. ಒಂದೇ ಆವರ್ತದಲ್ಲಿ ಇಡಬಹುದೇ ಅಂತ ಬರೆದಿದ್ದಾರೆ. ಸೊ ಗುಂಪಿನಲ್ಲಿ ಕೇಳಿಲ್ಲ, ಒಂದೇ ಆವರ್ತದಲ್ಲಿ ಕೇಳಿದ್ದಾರೆ. ಸೊ ಎಸ್, ಯು ಕ್ಯಾನ್ ಕೀಪ್ ಇಟ್ ಇನ್ ದ ಸೇಮ್ ಪೀರಿಯಡ್. ಒಂದೇ ಆವರ್ತದಲ್ಲಿ ಇಡಬಹುದು ಬಿಕಾಸ್ +2 ಆ್ಯಂಡ್ -2 ವೇಲೆನ್ಸಿ ಇದೆ. ಸೇಮ್ ಥರದ ಇನ್ನೊಂದು ಪ್ರಶ್ನೆ ಇದೆ ನೋಡಿ. 2 ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 8 ಮತ್ತು 16 ಆಗಿವೆ. 2 ಧಾತುಗಳ ಇಲೆಕ್ಟ್ರಾನಿಕ್ ವಿನ್ಯಾಸಗಳನ್ನು ಬರೆಯಿರಿ. ಒಂದೇ ಗುಂಪಿನಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. 2 ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುದ್ರಣೀಯವಾಗಿದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸೊ 8 ಇದೆ, ಸೊ ಇಟ್ ಈಸ್ 2 and 6. 16 ಇದೆ, 2 and 8 and 6. ಒಂದೇ ಗುಂಪಿನಲ್ಲಿ ಇಡಬಹುದೇ ಅಂತ. 8 and 16. 8 and 16. See, same valency. -2. So you can keep them in the same group. ಇದನ್ನು ಒಂದೇ ಗುಂಪಿನಲ್ಲಿ ಇಡಬಹುದು. ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ. ಸೊ ದೇ ಹ್ಯಾವ್ ಸೇಮ್ ವೇಲೆನ್ಸಿ ಆಫ್ -2, ಸೊ ದೇ ಕ್ಯಾನ್ ಬಿ ಕೆಪ್ಟ್. 2 ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುದ್ರಣೀಯವಾಗಿದೆ ಅಂತ. ಸೊ ಒಂದೇ ಗುಂಪಿನಲ್ಲಿಟ್ಟಾಗ ಸಿ ವಿತ್ 8 ಇಲ್ಲಿ ಬರ್ತದೆ, 16 ನೆಕ್ಸ್ಟ್ ಬರ್ತದೆ. ಸಿ ದೇ ಆರ್ ಇನ್ ಡಿಫರೆಂಟ್ ಪೀರಿಯಡ್ಸ್. 2 ಬೇರೆ ಬೇರೆ ಪೀರಿಯಡ್ಸಲ್ಲಿ ಇವೆ ಅವು. ಸೊ ಹೆಚ್ಚು ವಿದ್ಯುದ್ರಣೀಯ ಯಾವುದು? ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಇಸ್ electronegativity decreases as we move from top to bottom. ಅದರಿಂದ 8 has highest electronegativity. ಓಕೆ, 8 ಬರೆದಿದ್ದೀರಿ. ಮುಂದಕ್ಕೆ ಹೋಗುವ. ಸೊ ದಿಟ್ ಇಸ್ ಅಬೌಟ್ ದ ಪೀರಿಯೋಡಿಕ್ ಕ್ಲಾಸಿಫಿಕೇಶನ್. ನಾಗಲೇ ಹೇಳಿದೆ, ಕನ್ಕ್ಲೂಡ್ ಮಾಡ್ತೇನೆ. ಲಾಸ್ ನೆನ್ಪಿಟ್ಕೊಳ್ಳಿ, ಲಿಮಿಟೇಷನ್ಸ್ ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಆವರ್ತನೀಯ ಪ್ರವೃತ್ತಿಗಳು, ಇನ್ನು ಪೀರಿಯೋಡಿಕ್ ಟ್ರೆಂಡ್ಸ್ ಈ ಪಾಠದಲ್ಲಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ನಾವು ದ ನೆಕ್ಸ್ಟ್ ಲೆಸನ್ ಈಸ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದು ಕೂಡ ಹಾಗೆ ಒಂದು ಸ್ವಲ್ಪ ದೊಡ್ಡ ಲೆಸನ್, ವಾಸ್ಟ್ ಲೆಸನ್. ದೆರ್ ಆರ್ ಸರ್ಟನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಏನು ಇಂಪಾರ್ಟೆಂಟ್ ಲಾರ್ಜ್ ಕಾನ್ಸೆಪ್ಟ್ಸ್ ಇದೆ ನೋಡಿ. ದ ಫಸ್ಟ್ ಪಾರ್ಟ್ ಆಫ್ ದ ಲೆಸನ್ ಇಟ್ ಡೀಲ್ಸ್ ವಿತ್ ದ properties, that is both physical and chemical properties. Then you study the reactivity series. Then there is formation of ionic compounds, extraction of metals, corrosion and alloys. ಹೀಗೆ ಇಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಇಂಪಾರ್ಟೆಂಟ್ ಲೆಸನ್ ಒನ್ಸ್ ಅಗೇನ್. ಸಿ ಒಂದು ಸ್ವಲ್ಪ ಫಾಸ್ಟ್ ಆಗಿ ನೋಡುವ ಕಾನ್ಸೆಪ್ಟ್ಗಳನ್ನು. ಸಿ, ಇನ್ ದ ಫಸ್ಟ್ ಪಾರ್ಟ್ ಯು ಹ್ಯಾವ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್. ಭೌತ ಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನು ಗಮನಿಸ್ತೀರಿ. ಇನ್ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನಲ್ ಕೇಸಸ್ ಇದೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಬಿಕಾಸ್ ಮೆಟಲ್ಸ್ ಆರ್ ಯೂಸ್ವಲಿ ಸಾಲಿಡ್ ಇನ್ ನೇಚರ್, ಸಾಲಿಡ್ ಸ್ಟೇಟಲ್ಲಿ ಇರ್ತವೆ. ಬಟ್ ದೆರ್ ಈಸ್ ಎನ್ ಎಕ್ಸೆಪ್ಷನ್, ಮರ್ಕ್ಯೂರಿ ಈಸ್ ಎ ಲಿಕ್ವಿಡ್ ಮೆಟಲ್. ಆ ಥರದ ತುಂಬ ಎಕ್ಸೆಪ್ಷನ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡ್ಕೊಳ್ಳಿ. ಬಿಕಾಸ್ 1 ಮಾರ್ಕಿಗೆ ಅದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಬಂದಾಗ ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇಂಪಾರ್ಟೆಂಟ್. ಅದು 3 ಮೋಸ್ಟ್ ಡಕ್ಟೈಲ್ ಮೆಟಲ್, ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ ಆ್ಯಂಡ್ ಮೋಸ್ಟ್ ಕಂಡಕ್ಟಿಂಗ್ ಮೆಟಲ್, ಬೋತ್ ಥರ್ಮಲ್ ಆ್ಯಂಡ್ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ಮೆಟಲ್. ಎಕ್ಸಾಂಪಲ್ಸ್ ಎಲ್ಲ ಇದೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಬಂದಾಗ ದೆರ್ ಆರ್ ಸಮ್ ಆಂಫೋಟೆರಿಕ್ ಆಕ್ಸೈಡ್ಸ್. ರಿಪೀಟೆಡ್ ಕ್ವಶನ್ಸ್ ಕೆಲವು ಸಲ ನೋಡ್ತೇವೆ ನಾವು. ವಾಟ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್? ದ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್. ಓಕೆ, ಸೊನಾರಿಟಿ ಎಲ್ಲ ಸಿಂಪಲ್ ಇದೆ, ಪ್ರಾಪರ್ಟೀಸನ್ನೆಲ್ಲ ನೋಡ್ಕೊಳ್ಳಿ. ಆಂಫೋಟೆರಿಕ್ ಆಕ್ಸೈಡ್ಸ್ ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ ಇದೆ. ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್ ಆರ್ acting as amphoteric oxides. ಉಭಯಧರ್ಮಿ, yes, zinc oxide. ಉಭಯಧರ್ಮಿ
ಆಕ್ಸೈಡ್ಗಳು ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ದೆನ್ ರಿಯಾಕ್ಷನಿಗೆ ಬಂದಾಗ ವೆನ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್, ಮೆಟಲ್ಸ್ ಯಾಕೆ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ, ಸೊ ದಟ್ ಪಾರ್ಟ್ ಇಸ್ ಇಂಪಾರ್ಟೆಂಟ್. ದೆನ್ ವೆರಿ ಇಂಪಾರ್ಟೆಂಟ್ ಇಸ್ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಮೆಗ್ನೀಷಿಯಂ ಕ್ಲೋರೈಡ್ ಅಲಾಂಗ್ ವಿತ್ ದೇರ್ ಡಾಟ್ ಡಯಾಗ್ರಾಮ್ಸ್ ಯು ಹ್ಯಾವ್ ಟು ರೈಟ್. ಸೊ ದೆನ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್, ಒನ್ ಆಫ್ ಇಂಪಾರ್ಟೆಂಟ್ ಕ್ವಶನ್ 2 ಮಾರ್ಕ್ಸಿಗೆ 4 ಪ್ರಾಪರ್ಟಿ ಇದೆ. ದೆನ್ ಎಕ್ಸ್ಟ್ರಾಕ್ಷನಿಗೆ ಬಂದಾಗ ಡಿಫರೆನ್ಸ್ ಬಿಟ್ವೀನ್ ದ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಅಲಾಂಗ್ ವಿತ್ ದೇರ್ ಏನು ಡಿಫರೆನ್ಸಸ್. ದೆನ್ ಕೆಮಿಕಲಲ್ಲಿ ಥರ್ಮೈಟ್ ಪ್ರೋಸೆಸ್ ಇಸ್ ಇಂಪಾರ್ಟೆಂಟ್. ದೆನ್ ಕಾಂಪೊನೆಂಟ್ ಮೆಟಲ್ಸ್ ಆರ್ ಕಾನ್ಸ್ಟೆಂಟ್ ಮೆಟಲ್ಸ್ ಆಫ್ ಅಲಾಯ್ಸ್. ಸೊ ಇವಿಷ್ಟು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಯು ಕಮ್ ಅಕ್ರಾಸ್ 2 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, 3 ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ ಇದರಲ್ಲಿ. ಫಸ್ಟ್ ಒನ್ ಈಸ್ ರಿಯಾಕ್ಷನ್ ಆಫ್ metal with the steam, second one testing the conductivity of a salt solution, and number 3 electric refining of copper, electrolytic refining of copper. 3 ಡಯಾಗ್ರಾಮ್ಸ್ ಇದೆ. ನೀರಿನ ಲೋಹದ ಮೇಲೆ ಹಬೆಯ ವರ್ತನೆ, ಹಾಗೆ ಲವಣ ದ್ರಾವಣದ ವಾಹಕತೆಯ ಪರೀಕ್ಷೆ, ಹಾಗೆ ತಾಮ್ರದ ವಿದ್ಯುತ್ ವಿಭಜನೆ. 3 ಡಯಾಗ್ರಾಮ್ಸ್ ಇದೆ. ಡಯಾಗ್ರಾಮ್ಸನ್ನು ಕಲ್ತ್ಕೊಳ್ಳಿ. ನಾನು ಸ್ವಲ್ಪ ಡೀಟೇಲ್ ಆಗಿ ನಾನು ಈ ಕಾನ್ಸೆಪ್ಟನ್ನು ರೆಡಿ ಮಾಡ್ಕೋತೇನೆ. ದಟ್ ಈಸ್ ಆಂಫೋಟೆರಿಕ್ ಆಕ್ಸೈಡ್ಸ್. ಆಗಲೇ ಹೇಳಿದೆ ನಾನು, ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ಬೋತ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ಕೂಡ ವರ್ತಿಸಿ ನೀರು ಮತ್ತು ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂಥ ಲೋಹೀಯ ಆಕ್ಸೈಡ್ಗಳನ್ನು ಉಭಯಧರ್ಮೀಯ ಆಕ್ಸೈಡ್ಗಳು ಅಂತ ಕರಿತೇವೆ, ಆಂಫೋಟೆರಿಕ್ ಆಕ್ಸೈಡ್. ದೇರ್ ಆರ್ 2 ಎಕ್ಸಾಂಪಲ್ಸ್. ಒನ್ ಇಸ್ ಅಲ್ಯೂಮಿನಿಯಂ ಆಕ್ಸೈಡ್ ಆ್ಯಂಡ್ ಅದರ್ ಒನ್ ಇಸ್ ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಇವೆರಡು ಆಂಫೋಟೆರಿಕ್ ಆಕ್ಸೈಡ್ಸ್ಗೆ ಎಕ್ಸಾಂಪಲ್ಸ್. ಆಮೇಲೆ ರಿಯಾಕ್ಷನ್ಸ್ ಎಲ್ಲ ನಾಸ್ ಆ್ಯಸ್ ಯೂಶುವಲ್ ಇದೆ. ಬ್ಯಾಲೆನ್ಸ್ ಮಾಡಿದ ರಿಯಾಕ್ಷನ್ಸ್, ತುಂಬ ರಿಯಾಕ್ಷನ್ಸ್ ಬರ್ತದೆ ಇಲ್ಲಿ. ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಏರ್, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ಆ್ಯಂಡ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆ್ಯಸಿಡ್. ರಿಯಾಕ್ಷನ್ಸನ್ನೆಲ್ಲ ಕಲ್ತ್ಕೊಳ್ಳಿ. It's important. So one more point I have to remember. So metal when react with dilute nitric acid. So with dilute sulfuric acid and dilute hydrochloric acid, metals normally reacts, but it has an exception. Hydrogen gas is not evolved when a metal reacts with nitric acid. ನೈಟ್ರಿಕ್ ಆಮ್ಲದ ಜೊತೆಗೆ ಲೋಹಗಳು ವರ್ತಿಸಿದಾಗ, ದುರ್ಬಲ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ನಾರ್ಮಲಿ ಹೈಡ್ರೋಜನ್ ಗ್ಯಾಸ್ ಅಥವಾ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. Because it is because HNO3 or nitric acid is a strong oxidizing agent. So it oxidizes the hydrogen produced into water. Adrinda reaction not possible, so not evolve H2 gas. And ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ದ dilute HCl. The metals which not react with the dilute HCl, copper will not react. Then the metals which are in the native state, for example you can say gold, silver, platinum, they are metals available in the free state. Hage so next important is the reactivity series. ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕೆಲವು ಸಾರಿ ಪ್ರಶ್ನೆಗಳು ಕಾಣಿಸ್ಕೊಳ್ತವೆ. ಆ ಸೀರೀಸನ್ನು ನೆನ್ಪಿಟ್ಕೊಳ್ಳಿ. ವಿಚ್ ಮೆಟಲ್ ಈಸ್ ಮೋರ್ ರಿಯಾಕ್ಟಿವ್ ಆ್ಯಂಡ್ ವಿಚ್ ಈಸ್ ಲೆಸ್ ರಿಯಾಕ್ಟಿವ್ ಅಂತ. ಅದನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದಾಗಲಿ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋದಾಗಲಿ ಪ್ರಶ್ನೆಗಳು ಪದೇ ಪದೇ ಬರ್ತಾ ಇರ್ತವೆ. ಸೊ ರಿಯಾಕ್ಟಿವಿಟಿ ಸೀರೀಸ್ ಈಸ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ದೀಸ್ ಟು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಫಾರ್ಮೇಷನ್ ಆಫ್ ಮ್ಯಾಗ್ನೀಷಿಯಂ ಕ್ಲೋರೈಡ್ along with their electron dot structures. electron dot structures ಅನ್ನು ಪಠ್ಯ ಪುಸ್ತಕದಲ್ಲಿ ನೋಡಿದ್ದೀರಿ ಅಂದ್ಕೊಳ್ತೇನೆ. ಡಾಟ್ ಸ್ಟ್ರಕ್ಚರ್ ಅದನ್ನು ಬರೆಯೋದು ತುಂಬ ಇಂಪಾರ್ಟೆಂಟ್, ಸ್ಟೆಪ್ ವೈಸ್. ಫಾರ್ ಎಕ್ಸಾಂಪಲ್ ನೀವು ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡ್ರೆ, ಸೋಡಿಯಂ Sodium has electron structures 2, 8 and 1.
chlorine has 2, 8 and 7. So observe the electronic distribution of sodium. Sodium has 2, 8 and 1, and chlorine has 2, 8 and 7. Sodium can donate 1 electron which can be received by the chlorine. So idanne ನಾವು ಏನು ಮಾಡ್ತೇವೆ ಹೇಳಿದ್ರೆ we write in the form of electron dot structure as you can observe in your textbook. Sodium with 1 valence electron, the chlorine with the 7 valence electrons. 1 electron get transferred here. Transfer ಆದಮೇಲೆ see sodium becomes Na plus and chlorine becomes Cl minus. So ಇಲ್ಲಿ 8 electron ತೋರಿಸ್ತೇವೆ minus. ಹೀಗೆ formation of magnesium chloride is also important. Formation of magnesium chloride ಅದನ್ನು ಕೂಡ ನೋಡ್ಕೊಳ್ಳಿ, important. Then properties of ionic compounds. It is followed by NaCl, followed by properties of ionic compounds. ನಾಲ್ಕು properties ಇದೆ. Ionic compounds are solids at normal temperature or hard at ordinary temperature. They have very high melting and boiling points. Second property. Third property is about solubility. Ionic compounds are soluble in water, but they are insoluble in organic compounds. And fourth property is in the molten state or solution state, they conduct electricity. So solid state alli electricity conduct madudilla, only molten state and solution state they conduct electricity, because in the molten state the movement of ions is possible. So properties ಯಾವಾಗಲೂ ಕೇಳ್ತಾರೆ, ಅದರದ್ದು 4 ಪ್ರಾಪರ್ಟಿ ತುಂಬ ಸಿಂಪಲ್ ಇದೆ, ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. So then next comes the occurrence of metals in which we have the extraction of metals. ಅದರಲ್ಲಿ very important differences between the roasting and calcination. So it was explained, taken the example of zinc ನ ಎಕ್ಸಾಂಪಲ್ ತಗೊಂಡು ಅಲ್ಲಿ ಇದು ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ roasting and calcination. Difference ನೋಡ್ಕೊಳ್ಳಿ. roasting it is applied to the sulfide ore and calcination is applied to the carbonate ore. So same this is example. Zinc sulfide is sulfide ore and zinc carbonate ZnCO3 is carbonate ore. So both are zinc ores, but they are extracted in different manners. Zinc sulfide by roasting and zinc carbonate by calcination. The difference is supply of air in different proportions. ಈಗ ರೋಸ್ಟಿಂಗ್ ಕಾಸುವಿಕೆ ಮತ್ತು ಹುರಿಯುವಿಕೆ ಅಂತ ಕರಿತೇವೆ ನಾವು ಕನ್ನಡದಲ್ಲಿ, ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. The sulfide ores are converted into oxides by heating strongly in the presence of excess air. ಅದನ್ನು ರೋಸ್ಟಿಂಗ್ ಅಂತ ಕರಿತೇವೆ. ಏರ್ ಪ್ರಮಾಣ ಏನಿದೆ ಎಕ್ಸಸ್ ಇದೆ. ಕ್ಯಾಲ್ಸಿನೇಷನ್ ಅಲ್ಲಿ ಸೇಮ್ ಸ್ಟ್ರಾಂಗ್ ಹೀಟಿಂಗ್ ಆಫ್ ಕಾರ್ಬೊನೇಟ್ ಓರ್, ಬಟ್ ವಿತ್ ದ ಲಿಮಿಟೆಡ್ ಸಪ್ಲೈ ಆಫ್ ದ ಆಕ್ಸಿಜನ್ ಸಪ್ಲೈ ಲಿಮಿಟೆಡ್ ಇರ್ತದೆ. ಸೊ ಎರಡು ಡಿಫರೆನ್ಸ್ ಇದೆ. ಸೊ ದೆನ್ ಬೋತ್ ದ ಕಂಪೌಂಡ್ಸ್ ದೇ ಆರ್ reduced by the reducing agent, that is ಕಾರ್ಬನ್ ಉಪಯೋಗಿಸಿ ಅದನ್ನು ರೆಡ್ಯೂಸ್ ಮಾಡ್ತೇವೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ದ ಥರ್ಮೈಟ್ ಪ್ರೋಸೆಸ್. ಈ ರಿಯಾಕ್ಷನನ್ನು ನಾವು ನಿನ್ನೆ ಲಿಮಿಟೆಡ್ ಸಪ್ಲೈ ಆಫ್ ಏರ್, ಈ ರಿಯಾಕ್ಷನನ್ನು ನಾವು ನಿನ್ನೆ ನೋಡಿದ್ದೇವೆ. ಥರ್ಮೈಟ್ ಪ್ರೋಸೆಸ್ಸಿನ ರಿಯಾಕ್ಷನನ್ನು ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ. ಸೊ ಸಮ್ ಮೆಟಲ್ಸ್ ದೇ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಯೂಸಿಂಗ್ ಮೆಟಲ್ಸ್ ಯೂಸ್ ಮಾಡಿ ರೆಡ್ಯೂಸ್ ಮಾಡ್ತೇವೆ. ದ ರಿಯಾಕ್ಷನ್ ಇಸ್ ವೆರಿ ಹೈಲಿ ಎಕ್ಸೋಥರ್ಮಿಕ್, ತುಂಬ ಅತ್ಯಂತ ಬಹಿರೋಷ್ಣಕ ಕ್ರಿಯೆ ಆಗಿರ್ತದೆ ಇದು, ವಿಚ್ ಈಸ್ ಯೂಸ್ಡ್ ಟು ಜಾಯಿನ್ ದ ರೈಲ್ವೆ ಟ್ರ್ಯಾಕ್ಸ್. ಅಲ್ಲಿ ಯೂಸ್ ಮಾಡ್ತಾರೆ ಥರ್ಮೈಟ್ ಪ್ರೋಸೆಸ್ಸನ್ನು. ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಥರ್ಮೈಟ್ ಪ್ರೋಸೆಸ್ಸಿಗೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದಿ ಲೆಸನ್ ವಿ ಹ್ಯಾವ್ ದ ಕಾಂಪೊನೆಂಟ್ ಮೆಟಲ್ಸ್ ಆಫ್ ಎಲಾಯ್ಸ್. ಎಲಾಯ್ ಮತ್ತು ಅದರ ಕಾಂಪೊನೆಂಟ್ ಮೆಟಲ್ಸ್ ಇದೆ. 3 alloys, hope you remember. 4 alloys. One is brass,
and another one is bronze, third one is stainless steel, and fourth one is solder metal. 4 alloys ಅನ್ನು ನಾವು ಸ್ಟಡಿ ಮಾಡ್ತೇವೆ. alloys are homogeneous mixtures of metal and another metal or metal and non-metal, ಯಾವುದನ್ನು ಕೂಡ ಯೂಸ್ ಮಾಡಬಹುದು. ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದೀಸ್ ಲೆಸನ್ಸ್. ಓಕೆ, ಕ್ವಶನ್ ಫಾಲೋಸ್. ಬ್ರಾಸ್ನಲ್ಲಿ ನಾವು ಎಕ್ಸಾಂಪಲ್ ನೋಡಿದ ಹಾಗೆ constituents are different. Brass is the mixture of copper and zinc, and bronze is the mixture of copper and tin. Components ಅಲ್ಲಿ ಡಿಫರೆನ್ಸ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸ್ಟೇನ್ಲೆಸ್ ಸ್ಟೀಲ್, ಇಟ್ ಈಸ್ ಮಿಕ್ಸ್ಚರ್ ಆಫ್ ಐರನ್ ಪ್ಲಸ್ ಕೋಬಾಲ್ಟ್ ಪ್ಲಸ್ ನಿಕ್ಕಲ್ ಪ್ಲಸ್ ಕಾರ್ಬನ್, and the solder metal, it is formed of lead and tin. ಸೊ ಇವಿಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆ ಕೊರೋಷನ್ ಪಾರ್ಟಿಗೆ ಬಂದರೆ ದೇರ್ ಆರ್ 3 ಇಂಪಾರ್ಟೆಂಟ್ ಪಾರ್ಟ್ಸ್. 3 ಕೊರೋಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಒನ್ ಈಸ್ ಡಿಫರೆಂಟ್ ಮೆಟಲ್ಸ್ ಇದೆ. ದ ಫಸ್ಟ್ ಮೆಟಲ್ಸ್ ವಿಚ್ ಈಸ್ ಎಕ್ಸ್ಪ್ಲೈನ್ಡ್ ಆಸ್ ಕೊರೋಡೆಡ್ ಈಸ್ ದ ಸಿಲ್ವರ್ ಆರ್ಟಿಕಲ್ಸ್. ಸೊ ಬೇರೆ ಬೇರೆ ರೀಸನ್ಸ್ ಇದೆ ನೋಡಿ. ಸಿಲ್ವರ್ ಆರ್ಟಿಕಲ್ಸ್ ವೆನ್ ದೇ ರಿಯಾಕ್ಟ್ ವಿತ್ ಸಲ್ಫರ್ ಇನ್ ದ ಏರ್, they develop a coat or a layer which is black in color. Black coat is formed. First one. Second one is copper. Copper, it reacts with the carbon dioxide in the air. Reaction component different ಇದೆ. Carbon dioxide in the air, and it forms a layer which is green in color. It forms a green coat. Third one is iron. It reacts with the oxygen, of course, plus moisture content, and it gives a brown flaky coat. ಬೆಳ್ಳಿ ವಾತಾವರಣದ ಗಂಧಕದ ಡೈಆಕ್ಸೈಡ್ನೊಂದಿಗೆ ವರ್ತಿಸ್ತದೆ, ಸಲ್ಫರ್ ಕಂಟೆಂಟ್ ಜೊತೆಗೆ ವರ್ತಿಸ್ತದೆ, ಕಪ್ಪು ಬಣ್ಣದ ಪದರ ಉಂಟಾಗ್ತದೆ. ಸೊ ಅದನ್ನು ನಶಿಸುವಿಕೆ ಅಂತ ಕರಿತೇವೆ. ತಾಮ್ರ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದರೆ ಅದರ ಮೇಲೆ ಹಸಿರು ಬಣ್ಣದ ಪದರ ಕಾಣಿಸ್ಕೊಳ್ತದೆ. ಕಬ್ಬಿಣ ಆಕ್ಸಿಜನ್ ಮತ್ತು ತೇವಾಂಶದೊಂದಿಗೆ ವರ್ತಿಸ್ತದೆ. ಕಂದು ಬಣ್ಣದ ಪದರವನ್ನು ಅಲ್ಲಿ ಕಾಣ್ತೇವೆ ನಾವು. ಓಕೆ, ಗ್ರೀನ್, ರೆಡ್ ಆ್ಯಂಡ್ ಬ್ರೌನ್, ಫೈನ್, ಬ್ರೌನ್ ಕಲರ್ಡ್ ಫ್ಲೇಕ್ಸ್. ಸೊ ಇವು ಮೂರನ್ನು ನೆನಪಲ್ಲಿಟ್ಕೊಳ್ಳಿ ಇನ್ ದ ಕೊರೋಷನ್ ಕ್ಯಾಪ್ಷನ್ನಲ್ಲಿ. And then comes the prevention of corrosion ಅಲ್ಲಿ ನಾವು ಅದನ್ನು alloys ಅನ್ನು ಓದಿದ್ದೇವೆ. Along with that galvanization, remember. So it is developing a coat of zinc on iron. ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೀಕರಣ ಅಂತ ಕರಿತೇವೆ. ಅದನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದ ಲೆಸನ್ ಮೆಟಲ್ಸ್. ಕ್ವಶನ್ಸ್ ನೋಡುವ. ಸಿ, ಗಿವ್ ರೀಸನ್. Ionic compounds have high melting and boiling points. Ionic compounds in solid state do not conduct electricity. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ. ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕಗಳು. ಎರಡಕ್ಕೂ ಕೂಡ ರೀಸನ್ ಕೇಳಿದ್ದಾರೆ. ದ ಫಸ್ಟ್ ಒನ್ ಈಸ್ ದ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ because the bonding is very strong, or we can say energy required to break the inter-ionic bond is more. ಅಯಾನಿಕ್ ಸಂಯುಕ್ತಗಳ ನಡುವಿನ ಅಯಾನೀಕರಣದ ಬಂಧ ಏನಿದೆ, ಅಯಾನಿಕ್ ಬಂಧ ಏನಿದೆ, ಅದನ್ನು ಒಡಿಲಿಕ್ಕೆ ಅಥವಾ ಮುರಿಲಿಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಆದ್ದರಿಂದ ಇವುಗಳ ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚಾಗಿರ್ತದೆ. ದೆನ್ ಅಯಾನಿಕ್ ಕಂಪೌಂಡ್ಸ್ ಇನ್ ಸಾಲಿಡ್ ಸ್ಟೇಟ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓನ್ಲಿ ಇನ್ ಮಾಲ್ಟನ್ ಆ್ಯಂಡ್ ಸೊಲ್ಯೂಷನ್ ಸ್ಟೇಟಲ್ಲಿ ಅವು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತವೆ. ಸೊ ಬಿಕಾಸ್
movement of ions in the solid state is not possible. ಘನ ಸ್ಥಿತಿಯಲ್ಲಿ ಅಯಾನುಗಳ ಮೂಮೆಂಟ್ ಚಲನೆ ಸಾಧ್ಯ ಇಲ್ಲ, ಆದ್ದರಿಂದ ಘನ ಸ್ಥಿತಿಯಲ್ಲಿ ಅವು ವಿದ್ಯುತ್ ಅವಾಹಕಗಳಾಗಿ ವರ್ತಿಸ್ತವೆ. ಸಿ, ಇದು ಡಯಾಗ್ರಾಮ್. ಡ್ರಾ ದ ಡಯಾಗ್ರಾಮ್ ಆಫ್ ದಿ ಅರೇಂಜ್ಮೆಂಟ್ ಆಫ್ apparatus ಟು ಶೋ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ಸ್ ಅಂತ ಇದೆ. ಮೆಟಲ್ ಪೀಸ್ ಮತ್ತೆ ಡೆಲಿವರಿ ಟ್ಯೂಬನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳಿದ್ದಾರೆ. ಡಯಾಗ್ರಾಮ್ ಕಲ್ತಿದ್ದೀರಿ ಅಂದ್ಕೊಳ್ತೇವೆ, ಚಿತ್ರ ಕಲ್ತಿದ್ರಿ, ಫೈನ್, ಮುಂದಕ್ಕೆ ಹೋಗೋದು. ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಕಾರಣ ಕೊಡಿ. ಕಾನ್ಸೆಪ್ಟ್ ಯಾವಾಗಲೂ ಸೇಮ್ ಇರ್ತದೆ. ಆಗಲೇ ಯಾರು ಕೇಳಿದ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಸರ್ ಅಂತ. ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳಬೇಕು. ಆದರೆ ಪ್ರಶ್ನೆಗಳನ್ನು ಕೇಳುವ ರೀತಿ ಮಾತ್ರ ಕೆಲವು ಸಲ ಬದಲಾಗಿರ್ತದೆ. ಅದರಿಂದ ಕಾನ್ಸೆಪ್ಟ್ ಯಾವಾಗಲೂ ಕೂಡ ನಾವು ಕಾನ್ಸೆಪ್ಟ್ ವೈಸ್ ಸ್ಟಡಿ ಮಾಡಿದ್ರೆ ಯಾವ ಪ್ರಶ್ನೆಗಳಿಗೆ ಬೇಕಾದರೂ ಉತ್ತರ ಬರೀಬೋದು. ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ಪ್ರತಿವರ್ತಿಸುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಇದೆ. ಅಲ್ಯೂಮಿನಿಯಂ ಪ್ಲಸ್ HCl, ಇದಕ್ಕೆ ಕಂಪ್ಲೀಟ್ ಮಾಡಿ ಆನಂತರ ಬ್ಯಾಲೆನ್ಸ್ ಮಾಡಬೇಕು. ಸಾರಯುಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ, ಕಾರಣ ಕೊಡಿ ಅಂತ. ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಲಿಬರೇಟೆಡ್. ಸ್ವಲ್ಪ ಈಗ ತಾನೇ ಅದನ್ನೇ ಚರ್ಚೆ ಮಾಡಿದ್ವಿ. ಬಿಕಾಸ್ HNO3 ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ನೈಟ್ರಿಕ್ ಆಮ್ಲ ಪ್ರಬಲವಾದ ಉತ್ಕರ್ಷಕ. ಸೊ ಪ್ರಬಲ ಉತ್ಕರ್ಷಕ ಆದ್ದರಿಂದ ಅದು ಉತ್ಪತ್ತಿಯಾದ ಹೈಡ್ರೋಜನ್ನನ್ನು ನೀರನ್ನಾಗಿ ಉತ್ಕರ್ಷಿಸ್ತದೆ. ಹೈಡ್ರೋಜನ್ನಿಂದ ನೀರು ಉತ್ಪತ್ತಿಯಾಗ್ತದೆ. ಸೊ ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್ ಟು ವಾಟರ್, ದೇರ್ ಫೋರ್ ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ರಿಲೀಸ್ಡ್. ಆರ್ ಕ್ವಶನ್ ಇದೆ, ಅಥವಾ ಕ್ವಶನ್ ಇದೆ, ಇದನ್ನು ಕೂಡ ಜಸ್ಟ್ ಈಗಷ್ಟೇ ನಾವು ಚರ್ಚೆ ಮಾಡಿದ್ದೇವೆ. NaCl ಆ್ಯಂಡ್ MgCl2 ಅವು ಹೇಗೆ ಉಂಟಾಗ್ತವೆ ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀರಿ ಅಂತ ಇದೆ. ಸೊ ಇಟ್ ಈಸ್ ಎ 4 ಮಾರ್ಕ್ಸ್ ಕ್ವಶನ್. ಅದರಿಂದ NaCl ಮತ್ತು MgCl2, ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಮೆಗ್ನೀಷಿಯಂ ಕ್ಲೋರೈಡ್ ಎರಡೂ ಕೂಡ ಕೇಳಿದ್ದಾರೆ. ಯಾರೋ ಬರೆದಿದ್ದಾರೆ ಒಂದು ಸಮೀಕರಣ, Al ಪ್ಲಸ್ HCl gives AlCl3. ಅಲ್ಯೂಮಿನಿಯಂ ಕ್ಲೋರೈಡಿಗೆ ಫಾರ್ಮುಲಾ AlCl3 ಪ್ಲಸ್ H2. ಹೀಗೆ ಬರ್ಕೊಂಡು ಬ್ಯಾಲೆನ್ಸ್ ಮಾಡಿ. ಸೊ ಈಗ ಬ್ಯಾಲೆನ್ಸ್ ಮಾಡುವಾಗ ಈ ದಿಸ್ ಪರ್ಟಿಕ್ಯುಲರ್ ಐಸ್ ಒಂಚೂರು ಕ್ಲೂ ಕೊಡ್ತದೆ ನೋಡಿ ಇದೀಗ. ಸೊ ಈ ಕಡೆಯಲ್ಲಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್. ಈ ಕಡೆಯಲ್ಲಿ ಕ್ಲೋರಿನ್ ಮತ್ತು ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು. ಸೊ ಈಕ್ವೇಷನ್ ನೋಡಿ, ಕ್ಲೋರಿನ್ ಮತ್ತು ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ ಕ್ಲೋರಿನ್ 3 ಇದೆ, ಹೈಡ್ರೋಜನ್ 2 ಇದೆ ಪ್ರಾಡಕ್ಟ್ ಸೈಡಲ್ಲಿ. ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಕ್ಲೋರಿನ್ ಮತ್ತು ಹೈಡ್ರೋಜನ್ 2 ಒಂದಿದೆ. ಸೊ 3 ಮತ್ತು 2 ಇರುವಾಗ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ವೆನ್ ದೇರ್ ಇಸ್ 3 and 2 ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್, ಜಸ್ಟ್ ಮೇಕ್ ಇಟ್ 6. ಯಾವಾಗ ನೆನ್ಪಿಟ್ಕೊಳ್ಳಿ, ವಾಟ್ ಎವರ್ ಯು ದ ಈಕ್ವೇಷನ್ ಯಾವ್ದು ಬೇಕಾದ್ರೆ ಇರಲಿ, ಇದನ್ನು 6 ಮಾಡ್ಕೊಳ್ಳಿ, ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ. ಸಿ, ಇದನ್ನು 6 ಮಾಡ್ಕೊಂಡ್ರಿ, 6H ಅಂದರೆ ಸಿ ಇಲ್ಲಿ 3 ಬರೀತೀರಿ, ಹೌದಲ್ವಾ? 3H2 ಬಿಕಮ್ 6 ಆ್ಯಂಡ್ 6Cl ಆಗಬೇಕು ನಮಗಿಲ್ಲಿ. ಹಿಯರ್ ಯು ರೈಟ್ 2 AlCl3, ಕ್ಲೋರಿನ್ ಬ್ಯಾಲೆನ್ಸ್ ಆಯಿತು. ಜಸ್ಟ್ ನಾವು ಬ್ಯಾಲೆನ್ಸ್ ದ ಅಲ್ಯೂಮಿನಿಯಂ, 2 Al ಇದೆ, ಇಲ್ಲಿ 2 ಹಾಕಬೇಕು. ಸೊ ನಾವು ಇಟ್ ಈಸ್ ಬ್ಯಾಲೆನ್ಸ್ಡ್. ಎಸ್ 2 AlCl3 ಸರಿಯಾಗಿದೆ ಪ್ರೊಡಕ್ಷನ್ ನಿಮ್ಮದು. ಸೊ 3 ಮತ್ತು 2 ಬಂದಾಗ ಇಟ್ ಇಸ್ ಬೆಟರ್ ಟು ಮೇಕ್ ದಮ್ 6. ನಾವು 3ಅನ್ನು 4 ಮಾಡ್ಲಿಕ್ಕೆ ಕೊಟ್ಟರೆ ತುಂಬ ಟೈಮ್ ಇದಾಗ್ತದೆ. ಸೊ ಅದನ್ನು ಹಾಗೆ ಮಾಡಿಕೊಡಿ. ಓಕೆ, ಡನ್. ದ ಆಂಫೋಟೆರಿಕ್ ಆಕ್ಸೈಡ್ ಎಮಂಗ್ ದ ಫಾಲೋವಿಂಗ್ ಈಸ್, ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದು ಅಂತ 4 ಆಪ್ಷನ್ ಇದೆ. ಪೊಟ್ಯಾಷಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಜಿಂಕ್ ಆಕ್ಸೈಡ್. ಆಂಫೋಟೆರಿಕ್ ಆಕ್ಸೈಡ್ ಯಾವುದು? ಆಪ್ಷನ್ ಡಿ ಕೊಟ್ಟಿದ್ದಾರೆ, ಜಿಂಕ್ ಆಕ್ಸೈಡ್ ಆರ್ ಸತ್ವಿನ ಆಕ್ಸೈಡ್. ಎಸ್, ಇಟ್ ಈಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆಪ್ಷನ್. ಓಕೆ ನೋಡಿ, ಈ ಪ್ರಶ್ನೆ ಪುನಃ ರಿಪೀಟ್ ಆಗಿದೆ ಇನ್ನೊಂದು ಪರೀಕ್ಷೆಯಲ್ಲಿ. ಸೊ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತದೆ.
So write the formation of magnesium chloride with the help of electron dot structure. Ionic compounds in solid state do not conduct electricity, but in molten state are good conductors of electricity. Why ಅಂತ ಕೇಳಿದ್ದಾರೆ. So in the molten state, ions can make it possible. Solid state ಅಲ್ಲಿ ಅದು ಸಾಧ್ಯ ಇಲ್ಲ. Repeated question, important one. See this question. ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನಾವು ಹೇಗೆ ಮಾಡಬಹುದು? An iron ring is to be coated with copper. How can we do this without using electricity? ನೋಡಿ ಆನ್ಸರ್ ಹೇಳಿದ್ಕೆ. ಸೊ ಒಂದು ಮೆಟಲ್ ಮೇಲೆ ಇನ್ನೊಂದು ಮೆಟಲ್ ಕೋಟಿಂಗ್ ಮಾಡುವಾಗ ಯು ಗೋ ಫಾರ್ ದ ಇಲೆಕ್ಟ್ರೋಪ್ಲೇಟಿಂಗ್ ಮೆಥಡಿಗೆ ಹೋಗ್ತೇವೆ. ಇಲೆಕ್ಟ್ರೋಪ್ಲೇಟಿಂಗ್ ಮೆಥಡ್ ಅಲ್ಲಿ ವಿ ಯೂಸ್ ದ ಎಲೆಕ್ಟ್ರಿಸಿಟಿ, ಡೈರೆಕ್ಟ್ ಕರೆಂಟ್ ಇಸ್ ಪಾಸ್ಡ್. ಬಟ್ ಇಲ್ಲಿ ವಿದೌಟ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ದಾರೆ, ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿದೆ. ಎನಿ ಐಡಿಯಾ? Fe plus USO4 gives FeSO4 plus Cu. No, we don't require any equations. How this is possible? How can we do this without using electricity? Yes, right answer is galvanization. Galvanization anta answer kottidiri. It is the right answer. In the galvanization process, the hot metal is dipped inside the hot solution of another metal. So ಅಲ್ಲಿ ನಾವು electricity use ಮಾಡದೆ ಮಾಡಬಹುದು. Galvanization is right answer. See which physical properties of metals are used in the following solutions. So galvanization is the process by applying the coat of one metal on another metal. So ಇಲ್ಲಿ ನಾವು ಏನು ಮಾಡ್ತೀವಿ ಕೇಳಿದ್ರೆ one metal is hauser ಅಂತ ಕೇಳಿದಿರಿ. One metal is ಒಂದು ಮೆಟಲನ್ನು ಕರಗಿಸ್ತೇವೆ, ಕರಗಿಸಿ ನಂತರ ಆ ಬಿಸಿ ಮೆಟಲಿಗೆ ಮೋಲ್ಟನ್ ಸ್ಟೇಟಲ್ಲಿ ಇರುವಾಗ ಆ ಮೆಟಲಿಗೆ ಇನ್ನೊಂದು ಮೆಟಲ್ನ ಮುಳುಗಿಸ್ತೇವೆ. ಸೊ ಆಗ ಅದ್ರ ಮೇಲೆ ಒಂದು ಕೋಟಿಂಗ್ ಫಾರ್ಮೇಷನ್ ಆಗ್ತದೆ ಗ್ಯಾಲ್ವನೈಸೇಷನ್ಲಿ. ಓಕೆ, ವಿಚ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ದ ಫಾಲೋವಿಂಗ್ ಸಿಚುವೇಶನ್ಸ್? ಕೆಳಗಿನ ಸಂದರ್ಭಗಳಲ್ಲಿ ಲೋಹಗಳ ಯಾವ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ? ಸೊ ಕ್ಯಾನ್ ಯು ಎಕ್ಸ್ಪ್ಲೇನ್ ಅಂತ ಕೇಳಿದಿರಿ. ಮತ್ತೆ ಸಿ molten one metal is in the molten state and another metal which is to be coated is dipped in that metal. Okay, ಇಲ್ಲಿ ಫಸ್ಟ್ ಒನ್ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಗೋಲ್ಡ್ ಈಸ್ ಯೂಸ್ ಟು ಮೇಕ್ ಆರ್ನಮೆಂಟ್ಸ್. ವಿಚ್ ಇಸ್ ದ ಫಿಸಿಕಲ್ ಪ್ರಾಪರ್ಟಿ ಯೂಸ್ಡ್ ಅಂತ ಕೇಳಿದ್ದಾರೆ. ಸೊನೋರಸ್ ಇಸ್ ನಾಟ್ ರಿಕ್ವೈರ್ಡ್ ಇನ್ making ornaments. It is ductility and ductile is the answer. Ductility and even the malleability can be considered. Okay, ನಿಕ್ಕಲ್ ಅನ್ನು ಗಿಟಾರಿನ ತಂತಿಗಳಲ್ಲಿ ಉಪಯೋಗಿಸುತ್ತಾರೆ. ಸೆಕೆಂಡ್ ಒನ್, ನಿಕ್ಕಲ್ ಅನ್ನು ಗಿಟಾರಿನ ತಂತಿಗಳಲ್ಲಿ ಉಪಯೋಗಿಸುತ್ತಾರೆ. Here again the same condition, ductility and even the sonority applies here. Okay, see this question. Mention the difference between calcination and roasting. How these processes are used in the extraction of zinc. Explain with the help of chemical equations. After these processes, is reduction necessary to obtain zinc? Why ಅಂತ ಕೇಳಿದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ನಾವಾಗಲೇ ಉತ್ತರ ಒಂದ್ಸಲಿ ಡಿಸ್ಕಸ್ ಮಾಡಿದ್ದೇವೆ. ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸ. ಕಾಸುವಿಕೆ it is for sulfide ore. ಹುರಿಯುವಿಕೆ ಕಾರ್ಬನೇಟ್ ಓರಿಗೆ ಬಳಸ್ತೇವೆ ಅಂತ ಆಗಲೇ ಕಲ್ತಿದೆ. ಸತುವಿನ ಉದ್ಧರಣೆಯಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ ಅಂತ ಇದೆ. ಸೊನೋರಿಟಿ ಶಬ್ದನ. ಓಕೆ, ರಿಯಾಕ್ಷನ್ ಬರೆದಿದ್ಯಾರು? ZnCO3 gives ZnO plus CO2. Like that ZnS plus O2 gives ZnO plus SO2 ಅಂತ ಒಂದು ರಿಯಾಕ್ಷನ್ ಟೆಕ್ಸ್ಟ್ ಬುಕ್ ನೋಡಿದ್ದೀರಿ ನೀವು. ದ ಅಲ್ಟಿಮೇಟ್ ರೀಸನ್ ಈಸ್ ಬೋತ್ ದ ಕಾರ್ಬೊನೇಟ್ ಆ್ಯಂಡ್ ಸಲ್ಫೈಡ್ ಓರ್ಸ್ ದೇ ಆರ್ ಟು ಬಿ ಕನ್ವರ್ಟೆಡ್ ಇಂಟು ಆಕ್ಸೈಡ್ ಓರ್. ಎರಡನ್ನೂ ಕೂಡ ಆಕ್ಸೈಡ್ ಓರ್ ಮಾಡಿಕೊಡ್ತೇವೆ. ಆಕ್ಸೈಡ್ ಓರ್ ಮಾಡಿ ಆದಮೇಲೆ ಅಗೈನ್ ಇಟ್ ಈಸ್ ರೆಡ್ಯೂಸ್ಡ್ ಯೂಸಿಂಗ್ ದ ಕೋಕ್ ಉಪಯೋಗಿಸೋದನ್ನ ರೆಡ್ಯೂಸ್ ಮಾಡುತ್ತೇವೆ. ಅದರಿಂದ ರಿಡಕ್ಷನ್ ಇಸ್ ನೆಸೆಸರಿ ಟು ಅಬ್ಟೈನ್ ಜಿಂಕ್ ಬಿಕಾಸ್
zinc oxide, zinc, right, and ZnO plus C, Zn plus CO. It is the process of reduction. Okay. So ಇದು one more diagram ಕಲ್ತಿದ್ದೀರಿ ಅಂದ್ಕೊಳ್ತೇನೆ. ಜಸ್ಟ್ ನೋಡ್ಕೊಳ್ಳಿ. Draw the diagram of the apparatus used in the refining of copper from copper sulfate solution. Label the following parts: cathode and anode ಮಟ್ಟ ಅಂತ ಎರಡು ಚಿತ್ರ ನೋಡ್ಕೊಳ್ಳಿ. So this is about the lesson metals and non-metals, and we are in the last chapter of chemistry, that is carbon and its compounds. So again another large lesson, ಇನ್ನೊಂದು ದೊಡ್ಡ ಲೆಸನ್ ಇದೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ. ಸುಮಾರು ಒಂದು 5 ರಿಂದ 6 ಮಾರ್ಕ್ 6 ಅಂಕಗಳ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್. ಸುಮಾರು ಒಂದು 5 ದೊಡ್ಡ ಹೆಡ್ಡಿಂಗ್ ಅಲ್ಲಿ ಅದನ್ನು ಬರೆದಿದ್ದಾರೆ ನೋಡಿ. ದ ಫಸ್ಟ್ ಒನ್ ಇಸ್ ದ ಕೋವೆಲೆಂಟ್ ಬಾಂಡಿಂಗ್, ಸೆಕೆಂಡ್ ಒನ್ ಇಸ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್, ಥರ್ಡ್ ಒನ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್, ಫೋರ್ತ್ ಒನ್ ಇಥೆನಾಲ್ ಆ್ಯಂಡ್ ಇಥೆನಾಯಿಕ್ ಆ್ಯಸಿಡ್, ಆ್ಯಂಡ್ ದ ಫೈನಲ್ ಒನ್ ಇಸ್ ದ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್. ಇಷ್ಟು ಪಾರ್ಟನ್ನು ನಾವು ಈ ಪಾಠದಲ್ಲಿ ಗಮನಿಸ್ತಾ ಇದ್ದೇವೆ. ದಿಸ್ ಕ್ವಶನ್ ಕೇಮ್ ಇನ್ ಸ್ಟೇಟ್ ಪ್ರಿಪರೇಟರಿ. ಎಸ್, ಪ್ರೀವಿಯಸ್ ಕ್ವಶನ್ಸ್. ಎಸ್, ಸ್ಟೇಟ್ ಪ್ರಿಪರೇಟರಿಲಿ ಬಂದಿತ್ತದು. ಇನ್ನೊಂದು ಡಿಫ್ರೆಂಟ್ ಫಾರ್ಮಲ್ಲಿ ಬಂದಿದೆ. ಅಂದರೆ ಥಿಂಗ್ ಈಸ್ ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಬಿಫೋರ್ ಅಟೆಂಪ್ಟಿಂಗ್ ಇಟ್. ಅದನ್ನು ಅಟೆಂಪ್ಟ್ ಮಾಡೋ ಮೊದಲು 2 ಸಲ ಓದ್ಕೋಬೇಕು ಕ್ವಶನನ್ನು. ನಾನು ಆಗಲೇ ಹೇಳಿದಾಗೆ ಕಾನ್ಸೆಪ್ಟ್ ರಿಮೈನ್ಸ್ ದ ಸೇಮ್, ಬಟ್ ಫಾರ್ಮೇಷನ್ ಆಫ್ ಕ್ವಶನ್ ಇಟ್ ಡಿಫರ್ಸ್, ಡಿಫರೆಂಟ್ ಆಗ್ತಾ ಹೋಗ್ತದೆ. ನೋಡಿ, ಕಾರ್ಬನ್ ಆ್ಯಂಡ್ ಕಂಪೌಂಡಿಗೆ ಬನ್ನಿ ವಾಪಸ್ಸು. ಬಾಂಡಿಂಗ್ ಇನ್ ಕಾರ್ಬನ್ ಕೋವೆಲೆಂಟ್ ಬಾಂಡ್ ಅನ್ನುವ ಹೆಡ್ಡಿಂಗಲ್ಲಿ ನಾವು ಏನೇನೆಲ್ಲ ಕಾನ್ಸೆಪ್ಟ್ಗಳನ್ನು ಕಲ್ತ್ಕೋಬೇಕು ಅಂತ. ಸೊ ಬಾಂಡಿಂಗ್ ಇನ್ ಕಾರ್ಬನ್ ಕೋವೆಲೆಂಟ್ ಬಾಂಡಲ್ಲಿ ಪ್ರಾಪರ್ಟೀಸ್ ಆಫ್ ಕೋವೆಲೆಂಟ್ ಕಂಪೌಂಡ್ಸ್ ಇದೆ. ನೀವು ಒಬ್ಸರ್ವ್ ಮಾಡಿರ್ಬೋದು, ದ ಪ್ರಾಪರ್ಟೀಸ್ ಆರ್ ಮೋರ್ ಆರ್ ಲೆಸ್ ಆಪೋಸಿಟ್ ಟು ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. So covalent compounds, they have low melting point and boiling points. Most of the covalent compounds are poor conductors of electricity, and they are insoluble in water and soluble in some covalent compounds, soluble in solvents. Properties ಇದೆ ನೋಡ್ಕೊಳ್ಳಿ. Why carbon could not form anion or cation? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು. ಓಕೆ, ಕಾರ್ಬನ್ ಯಾಕೆ C4+ ಮತ್ತು C4- ಅಯಾನ್ಗಳನ್ನು ಮಾಡಲು ಸಾಧ್ಯವಿಲ್ಲ ಅಂತ. ಸೊ ಈ ಪ್ರಶ್ನೆನ ಗಮನಿಸ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಅದನ್ನ ತುಂಬ ಸಲ ರಿಪೀಟ್ ಆಗಿದೆ, ಆಗಲೇ ಹೇಳಿದೆ. ಸೊ ಕಾರ್ಬನ್ ಕೆನಾಟ್ ಫಾರ್ಮ್ C4+ ಕ್ಯಾಟಯಾನ್. C4+ ಇದ್ರೆ ಅದನ್ನು ಕ್ಯಾಟಯಾನ್ ಅಂತ ಕರೆಯುತ್ತೆ ನಾವು. C4- ಇದ್ರೆ ಇಟ್ ಇಸ್ ಕಾಲ್ಡ್ ಆಸ್ anion. C4+ cation is not formed because carbon has 6 proteins. If it receive 4 another electrons, 6 proton ಇದೆ, 6 electron ಇದೆ. If it receive 4 another electrons, then total becomes 10. And for the nucleus of 6 protons, it is difficult to hold the 10 electrons. 10 electrons ಅನ್ನು ಹೋಲ್ಡ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. So therefore carbon cannot form C4+ cation. The second thing is carbon cannot form C4- anion because it is difficult for the nucleus C4+ cation. C4+ cation ಆಗಬೇಕಾದ್ರೆ ಸರಿ ಮಾಡ್ಕೊಳ್ಳಿ. C4+ cation ಆಗಬೇಕಾದ್ರೆ carbon has to donate 4 electrons. This donation is not possible because removal of 4 electrons from carbon is very difficult. It requires high energy because carbon atom is very small, ತುಂಬ ಸಣ್ಣ atom ಅದು. So nucleus is very nearest to the outermost orbital, because so that you cannot remove 4 electrons from the outermost energy level. So you cannot form carbon C4 cation is cannot formed. C4- anion, this is the reason. So if it is to be converted into anion, then it has to receive 4 electrons. Receiving 4 electrons is not possible. Not possible in the sense carbon nucleus with the 6 protons, it cannot hold 10 electrons. Therefore C4- anion formation is also not possible. So ಈ ಪ್ರಶ್ನೆ ರಿಪೀಟ್ ಆಗಿರುವಂಥ ಪ್ರಶ್ನೆ.
ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ದೆನ್ ವೆರಿ ಇಂಪಾರ್ಟೆಂಟ್ ಅನದರ್ ಪಾರ್ಟ್ ಈಸ್ ದ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಆಫ್ ಹೈಡ್ರೋಜನ್ ಇದೆ, ದೆನ್ ಆಕ್ಸಿಜನ್ ಇದೆ, ದೆನ್ ನೈಟ್ರೋಜನ್ ಇದೆ, ದೆನ್ ಮೀಥೇನ್ ಇದೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಕ್ಲೋರಿನ್ ಆ್ಯಂಡ್ ವಾಟರ್ ಆ್ಯಂಡ್ ಅಮೋನಿಯಾ ನೀವು ಬರೀರಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇವಿಷ್ಟು ಡಾಟ್ ಸ್ಟ್ರಕ್ಚರ್ನ ನೆನಪಲ್ಲಿ ಇಟ್ಕೋಬೇಕು. ಡಾಟ್ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಬರೀಲಿಕ್ಕೆ. ಫಾರ್ ಎಕ್ಸಾಂಪಲ್ ಇಫ್ ಯು ರೈಟ್ ದ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಡಾಟ್ ಸ್ಟ್ರಕ್ಚರ್ ಬರೀತೀರಿ ಅಂದರೆ 2 atoms ಆಫ್ ಹೈಡ್ರೋಜನ್ H ಪ್ಲಸ್ H ಫಾರ್ಮ್ಸ್ H2. ಇಷ್ಟೇ ಕಾನ್ಸೆಪ್ಟ್ ಇದು. ಅಂದರೆ ಹೈಡ್ರೋಜನ್ನ ಇದರ ಹತ್ರ 1 electron ಇದೆ, ದಿಸ್ ಹೈಡ್ರೋಜನ್ ಇಟ್ ಹ್ಯಾಸ್ 1 electron and these two combine to form the covalent bond. So a pair of electrons are being shared. See, this is the formation of hydrogen as explained in the electron dot structure. Okay, it forms the single bond. Okay, don't single bond. Dot structure na ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಸೊ ಇದಿಷ್ಟು ನಮಗೆ ಫಸ್ಟ್ ಹೆಡ್ಡಿಂಗಲ್ಲಿ ಸಿಗುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೆಕೆಂಡ್ ಪಾರ್ಟಿಗೆ ಬಂದರೆ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್. ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ನಲ್ಲಿ H ಸಿಂಗಲ್ ಬಾಂಡ್, O ಡಬಲ್ ಬಾಂಡ್, ವೈ ಸರ್ ಅಂತ ಕೇಳಿದ್ರಿ ಪ್ರಶ್ನೆ. ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ H ಅಲ್ಲಿ Hನ ಅಟಾಮಿಕ್ ನಂಬರ್ 1, ಇಟ್ ಹ್ಯಾಸ್ ಓನ್ಲಿ 1 electron. ಆದ್ದರಿಂದ ಎ ಪೇರ್ ಆಫ್ ಇಲೆಕ್ಟ್ರಾನ್ ಇಸ್ ಶೇರ್ಡ್. ಅರ್ಥ ಆಯ್ತು ಅಂದ್ಕೊಳ್ತೇನೆ. 2 H ಮಧ್ಯೆ ಒಂದು ಪೇರ್ ಆಫ್ ಇಲೆಕ್ಟ್ರಾನ್ ಶೇರ್ ಆಗ್ತದೆ. ಬಟ್ ವೆನ್ ಯು ಕಂಪೇರ್ ಇಟ್ ವಿತ್ ದ ಆಕ್ಸಿಜನ್ನಿಗೆ ನೀವು ಕಂಪೇರ್ ಮಾಡಿದ್ರೆ, ಆಕ್ಸಿಜನ್ನಲ್ಲಿ ದೇರ್ ಆರ್ 6 valence electrons. ಹೈಡ್ರೋಜನಲ್ಲಿ ಒಂದೇ ವೇಲೆನ್ಸ್ ಇಲೆಕ್ಟ್ರಾನ್ ಇದೆ, ಇಲ್ಲಿ 6 valence electron ಇದೆ. ಸೊ ಈ 6 valence electron ನೀವು ಬರೆಯುವಾಗ, ಈಗ ಡಾಟ್ ಸ್ಟ್ರಕ್ಚರ್ ಹಾಕುವಾಗ ಈಚ್ ಆಕ್ಸಿಜನ್, ಪ್ರತಿ ಆಕ್ಸಿಜನ್ನಿಗೂ ಆಕ್ಟೆಟ್ ಫಾರ್ಮೇಷನ್ ಆಗಬೇಕು. 8 electron ಬರಬೇಕು. electrons ಆರ್ ಬೀಯಿಂಗ್ ಶೇರ್ಡ್. 2 + 2 4, 4 + 4 8 ಆಯಿತು. ಸೊ ಈ ರೌಂಡನ್ನು ನೀವು ಕನ್ಸಿಡರ್ ಮಾಡಿದರೆ ಆಕ್ಸಿಜನ್ನಿಗೆ 8 electrons ಇದೆ. ಈ ಆಕ್ಸಿಜನ್ನಿಗೆ ಆಕ್ಟೆಟ್ ಕೊಡಿ, 8 electrons ಕೊಡಿ. ಇದು ಹೀಗೆ ತಗೊಳ್ತದೆ 8 electrons. 2 + 2 4 ಅಂದರೆ 2 pairs ಆಫ್ electrons ಆರ್ ಬೀಯಿಂಗ್ ಶೇರ್ಡ್. 2 pair ಆಫ್ ಇಲೆಕ್ಟ್ರಾನ್ ಶೇರ್ ಆಗಿದೆ. ಅದರಿಂದ ಇಟ್ ಈಸ್ ರಿಟರ್ನ್ ಆಸ್ ಡಬಲ್ ಬಾಂಡ್. ಇದನ್ನು ಡಬಲ್ ಬಾಂಡ್ ಅಂತ ಬರುತ್ತೆ. O ಫಾರ್ಮ್ಸ್ ದ ಡಬಲ್ ಬಾಂಡ್. ಇದನ್ನು ನೀವೀಗ ನೈಟ್ರೋಜನ್ ಜೊತೆಗೆ ನೀವು ಕಂಪೇರ್ ಮಾಡಿದ್ರೆ, ನೈಟ್ರೋಜನ್ ಏನಾಗಿದೆ ಕೇಳಿದ್ರೆ, ಇಟ್ ಹ್ಯಾಸ್ 5 electrons. 5 valence electron ಇದೆ ನೈಟ್ರೋಜನಲ್ಲಿ. 1 2 3. ಈಗ ನೀವು ಆಕ್ಟೇಟ್ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಹೀಗೆ ಆಕ್ಟೇಟ್ ಮಾಡಿದ್ರೆ 1 pair, 2 pair, 3 pairs ಆರ್ ಬೀಯಿಂಗ್ ಶೇರ್ಡ್. ಸೊ ಇಟ್ ಹ್ಯಾಸ್ ಎ ಟ್ರಿಪಲ್ ಬಾಂಡ್. ಇದ್ರ ಮಧ್ಯೆ ಒಂದು ಟ್ರಿಪಲ್ ಬಾಂಡ್ ಇದೆ. ಎಸ್, ಟೋಟಲ್ 8. ಟೋಟಲ್ ಆಕ್ಟೇಟ್ ಫಾರ್ಮೇಷನ್ ಆಗಬೇಕು. ಸೊ ಆಕ್ಟೇಟ್ ಹೈಡ್ರೋಜನ್ಗೆ ಮಾತ್ರ ಎಕ್ಸೆಪ್ಷನ್. ಅದಕ್ಕೆ ಯಾಕೆ ಕೇಳಿದ್ರೆ, ಹೈಡ್ರೋಜನ್ ಇಸ್ ಓನ್ಲಿ 1 electron ಆ್ಯಂಡ್ ಇಟ್ಸ್ ನಿಯರೆಸ್ಟ್ inert gas is helium which has atomic number of 2. ಅದರಿಂದ ಹೈಡ್ರೋಜನ್ಗೆ ಮಾತ್ರ ಎಕ್ಸೆಪ್ಷನ್ ಇದೆ. ಹೈಡ್ರೋಜನಲ್ಲಿ ಆಕ್ಟೇಟ್ ಫಾರ್ಮೇಷನ್ ಅಂತ ನಾವು ಹೇಳುವಾಗ 1 pair ಆಫ್ electrons ಆರ್ ಬೀಯಿಂಗ್ ಶೇರ್ಡ್. ಆ ಕಾರಣಕ್ಕೆ ವಾಪಸ್ ಬನ್ನಿ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ನಿಗೆ. ಕ್ಯಾಟಿನೇಷನ್ ಆ್ಯಂಡ್ ಟೆಟ್ರಾವೇಲೆನ್ಸಿ ಇದೆ, ವೆರಿ ಇಂಪಾರ್ಟೆಂಟ್. ಕೆಟನೀಕರಣ ಮತ್ತು ಟೆಟ್ರಾವೇಲೆನ್ಸಿ, ಚತುರ್ವೇಲೆನ್ಸಿಯ ಗುಣ. Then another important part is saturated and unsaturated compounds. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅನಂತರದಲ್ಲಿ ಫಂಕ್ಷನಲ್ ಗ್ರೂಪ್ಸ್, ಕ್ರಿಯಾ ಗುಂಪುಗಳು, ಹಾಗೆ ಹೋಮೋಲೋಗಸ್ ಸೀರೀಸ್, ಅನುರೂಪ ಶ್ರೇಣಿ ಆ್ಯಂಡ್ ನೇಮಿಂಗ್ ಕಾರ್ಬನ್ ಕಂಪೌಂಡ್ಸ್. ಕಾರ್ಬನ್ ಕಂಪೌಂಡ್ಸ್ಗಳನ್ನು, ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ ಅಂತ ಇಷ್ಟು ಸಬ್ ಹೆಡಿಂಗಲ್ಲಿ ನಾವು ತುಂಬ ವಿವರಗಳನ್ನು ಕಲಿತೇವೆ. ಕ್ಯಾಟಿನೇಷನ್ ಗೊತ್ತಿದೆ ನಿಮಗೆ. Carbon forms a long chain-like structure when combined with other carbon atoms. Properties, unique property. Carbon has the unique ability to form bonds with the other carbon atoms and form a large molecule. This property is called as catenation.
ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳ ಜೊತೆಗೆ ಬಂಧಗಳನ್ನು ರಾಸಾಯನಿಕ ಬಂಧಗಳನ್ನು ಏರ್ಪಡಿಸಿಕೊಂಡು ಉದ್ದವಾದ ಬೃಹತ್ ಅಣುಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವು ಕೆಟನೀಕರಣ ಅಂತ ಕರೀತೇವೆ. ಅಂಡ್ ದೆನ್ ಟೆಟ್ರಾವೇಲೆನ್ಸಿ. ಕಾರ್ಬನ್ ಹ್ಯಾಸ್ 4 ಅನ್ಪೇರ್ಡ್ ಇಲೆಕ್ಟ್ರಾನ್ಸ್. ಕಾರ್ಬನ್ ನಲ್ಲಿ 4 ಜೋಡಿ ಅಲ್ಲದ ಇಲೆಕ್ಟ್ರಾನ್ಗಳಿವೆ, ಅದರಿಂದ ಅದನ್ನ ಟೆಟ್ರಾವೇಲೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ದೀಸ್ 2 ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಕಮ್ಸ್ ದ ಫಂಕ್ಷನಲ್ ಗ್ರೂಪ್ಸ್. ಫಂಕ್ಷನಲ್ ಗ್ರೂಪ್ಸ್ ಕ್ರಿಯಾ ಗುಂಪುಗಳು ಬರ್ತವೆ. ಸೊ 4 ಕ್ರಿಯಾ ಗುಂಪುಗಳನ್ನು ನಾವು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು. ದಟ್ ಈಸ್ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಲ್ಕೋಹಾಲ್ಸ್ ವಿತ್ OH, aldehydes CHO, ketone CO and ಕಾರ್ಬಾಕ್ಸಿಲಿಕ್ ಆಸಿಡ್ COOH. ಇನ್ನು ಡೀಟೇಲ್ ಆಗಿ ಬರೀಬೇಕಾದ್ರೆ ನೋಡಿ ಹೇಗೆ ಬರೆದಿದ್ದಾರೆ. ಇಟ್ ಈಸ್ ರಿಟನ್ ಲೈಕ್ ದಿಸ್ OH. ಇದೇನು ಸೂಚನೆ ಕೊಡ್ತದೆ ನಮಗೆ ಅಂದರೆ ದಿಸ್ OH ಗ್ರೂಪ್ ಈಸ್ ಟು ಬಿ ಆಡೆಡ್ ಟು ದ ಲಾಸ್ಟ್ ಕಾರ್ಬನ್ ಅಂತ ಹೇಳ್ತದೆ. CHO ಬರೆಯುವಾಗ ಸಿ, ಆಲ್ಡಿಹೈಡ್ ಬರೆಯುವಾಗ ಸಿ, ದೆನ್ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ H ಹೀಗೆ ಬರೀತಾರೆ. ದಿಸ್ ಆಲ್ಸೋ ಇಂಪ್ಲೈಸ್ ಇದನ್ನ ಲಾಸ್ಟ್ ಕಾರ್ಬನ್ನಿಗೆ ಕೊಡಬೇಕು. ಡಬಲ್ ಬಾಂಡ್ O ಮತ್ತೆ H ಅನ್ನು ಲಾಸ್ಟ್ ಕಾರ್ಬನ್ನಿಗೆ ಕೊಡಬೇಕು. ಅದೇ ನಾವು ಕೀಟೋನ್ ಬರೆಯುವಾಗ CO ಬರೆಯುವಾಗ ಸಿ ಹೀಗೆ ಬರೀತೇವೆ. ದಿಸ್ ಮೀನ್ಸ್ ದಟ್ ಲಾಸ್ಟ್ ಕಾರ್ಬನ್ನಿಗೆ ಅಲ್ಲ. ಇಲ್ಲಿ ಹಿಂದೂ ಕೂಡ ಕಾರ್ಬನ್ ಚೈನ್ ಇದೆ, ಮುಂದೂ ಕಾರ್ಬನ್ ಚೈನ್ ಇದೆ. ಇನ್ ಬಿಟ್ವೀನ್ ಯು ಹ್ಯಾವ್ ಟು ಇನ್ಸರ್ಟ್ ದ ಡಬಲ್ ಬಾಂಡ್ O ಅಂತ ಸೂಚಿಸ್ತದೆ. ಅದೇ COOH ಆದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆದರೆ ಸಿ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH, ಇದು ಕೂಡ ಲಾಸ್ಟ್ ಕಾರ್ಬನ್ ಏಟಮಿಗೆ. ಸೊ ಈ 4 ಕ್ರಿಯಾ ಗುಂಪುಗಳನ್ನು ಫಂಕ್ಷನಲ್ ಗ್ರೂಪನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಇಂಪಾರ್ಟೆಂಟ್ ಪಾರ್ಟ್. ಕ್ರಿಯಾ ಗುಂಪುಗಳ ಮೇಲೆ, ಫಂಕ್ಷನಲ್ ಇದರ ಮೇಲೆ, ಗ್ರೂಪ್ಸ್ ಮೇಲೆ ತುಂಬ ಕ್ವಶನ್ಸನ್ನು ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇವೆ. ದೆನ್ ಕಮ್ಸ್ ದ ಹೋಮೋಲೋಗಸ್ ಸೀರೀಸ್. ಹೋಮೋಲೋಗಸ್ ಸೀರೀಸಲ್ಲಿ ದ ಸೀರೀಸ್ ಇನ್ ವಿಚ್ ದ ಸಕ್ಸೆಸಿವ್ ಮೆಂಬರ್ಸ್ ಡಿಫರ್ ಬೈ CH4 ಅಲ್ಲಿ ಡಿಫರ್ ಆಗಿರ್ತವೆ. ಒಂದು ಸೀರೀಸ್ ಕೊಟ್ಟಾಗ ವೆದರ್ ಇಟ್ ಈಸ್ ಹೋಮೋಲೋಗಸ್ ಸೀರೀಸ್ ಆರ್ ನಾಟ್ ಅಂತ ಗುರುತಿಸುವುದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾವುದ್ರಲ್ಲಿ ಹೋಮೋಲೋಗಸ್ ಸೀರೀಸಲ್ಲಿ ಈವನ್ ದ ಆಲ್ಕೋಹಾಲ್ ಸೀರೀಸ್, ಆಲ್ಡಿಹೈಡ್ ಸೀರೀಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಸೀರೀಸ್, ಆಲ್ಕೈನ್ ಸೀರೀಸ್, ಆಲ್ ಆರ್ ಹೋಮೋಲೋಗಸ್ ಸೀರೀಸ್. ಡಿಫರೆಂಟ್ ಸಕ್ಸೆಸಿವ್ ಇದು ಬಂದಾಗ, ಎಲಿಮೆಂಟ್ಸ್ ಬಂದಾಗ, ಮೆಂಬರ್ಸ್ ಬಂದಾಗ, ಅನುಕ್ರಮ ಮೆಂಬರ್ಸ್ ಏನಿದೆ ಅದರ ನಡುವೆ ಏನಿರಬೇಕು ಅಂದರೆ CH2 ಡಿಫರೆನ್ಸ್ ಇರಬೇಕು. ಒನ್ ಥಿಂಗ್ ಇಲ್ಲೊಂದು ಬಿಟ್ಟೆ ನನ್ನ ಮಧ್ಯದಲ್ಲಿ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಅದರ ಡಿಫರೆನ್ಸ್ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಇದನ್ನು. ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್, ಸ್ಯಾಚುರೇಟೆಡ್ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ ಡಬಲ್ ಆರ್ ಟ್ರಿಪಲ್ ಬಾಂಡ್, ಸ್ಯಾಚುರೇಟೆಡ್ ಆರ್ ಲೆಸ್ ರಿಯಾಕ್ಟಿವ್, ಅನ್ಸ್ಯಾಚುರೇಟೆಡ್ ಆರ್ ಮೋರ್ ರಿಯಾಕ್ಟಿವ್. ತುಂಬ ಸಿಂಪಲ್ ಡಿಫರೆನ್ಸಸ್ ಇದೆ, ಕಲ್ತ್ಕೊಳ್ಳಿ ಅದನ್ನ. ದೆನ್ ನೇಮಿಂಗ್ ದ ಕಾರ್ಬನ್ ಕಂಪೌಂಡ್ಸ್, ಹೌ ಟು ನೇಮ್ ದ ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್ ಎಕ್ಸೆಟ್ರಾ, ಅದು ಕೂಡ ಲಾಸ್ಟಲ್ಲಿದೆ. ಸೊ ಅದು ಇಂಪಾರ್ಟೆಂಟ್. ಬಿಫೋರ್ ದ್ಯಾಟ್, ಮುಂದಕ್ಕೆ ಹೋಗುವ ಮುಂಚೆ ನಾನೊಂದು ವಿಷಯವನ್ನು ನಿಮಗೆ ಸ್ಪಷ್ಟ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್ ಈಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಇಂಪಾರ್ಟೆಂಟ್. ಸ್ಟ್ರಕ್ಚರಲ್ ಫಾರ್ಮುಲಾ ಮೇಲೆ ಯಾವಾಗಲೂ ಪ್ರಶ್ನೆಗಳನ್ನು ಕೇಳ್ತಾರೆ. ಬೆನ್ಝೀನ್ ಇದೆ, ಸೈಕ್ಲೋಹೆಕ್ಸಿನ್ ಇದೆ, ಅಥವಾ ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು. ಸಾಮಾನ್ಯ ಅಣುಸೂತ್ರವನ್ನು ನೆನ್ಪಿಟ್ಟುಕೊಂಡ್ರೆ ಸ್ಟ್ರಕ್ಚರ್ ಬರೀಬಹುದು. ಜನರಲ್ ಫಾರ್ಮುಲಾ CnH2n+2 ಫಾರ್ ಆಲ್ಕೇನ್, CnH2n ಫಾರ್ ಆಲ್ಕೀನ್, CnH2n-2 ಈಸ್ ಫಾರ್ ಆಲ್ಕೈನ್. ಈ ಮೂರನ್ನ ಜನರಲ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್ ಇಂಪಾರ್ಟೆಂಟ್. ಮುಂದಿನ ಕಾನ್ಸೆಪ್ಟಿಗೆ ಹೋಗ್ತೇನೆ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್ ಇದೆ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸಲ್ಲಿ ಕಂಬಷನ್, ಆಕ್ಸಿಡೇಷನ್, ಎಡಿಷನ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ 4 ರಿಯಾಕ್ಷನ್ ಇದೆ. 4 ಕೂಡ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ. ಕಂಬಷನಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಕಾರ್ಬನ್ ಕಂಪೌಂಡ್ಸ್ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಗಿವ್ ದ ಕಾರ್ಬನ್ ಡೈಆಕ್ಸೈಡ್ along with the release of heat and light. ಅನುರೂಪ ಶ್ರೇಣಿ, ರೈಟ್, ಹೀಟ್ ಆ್ಯಂಡ್ ಲೈಟ್. ಕಾರ್ಬನ್ ಸಂಯುಕ್ತಗಳು
ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉಷ್ಣ ಮತ್ತು ಅದ್ರ ಜೊತೆಗೆ ಬೆಳಕನ್ನು ಬಿಡುಗಡೆ ಮಾಡ್ತವೆ, ಅದನ್ನು ಕಂಬಷನ್ ಅಥವಾ ದಹನ ಕ್ರಿಯೆ ಅಂತ ಕರಿತೇವೆ. ಎರಡನೇದು ಆಕ್ಸಿಡೇಷನ್ ಅಥವಾ ಉತ್ಕರ್ಷಣ ಕ್ರಿಯೆ. ಇಲ್ಲಿ ಕಂಬಷನ್ ನೆನ್ಪಿಟ್ಕೊಳ್ಳುವಾಗ ಸಿ ದ ಡಿಫರೆನ್ಸಸ್ ಬಿಟ್ವೀನ್ ದ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಆದರೆ ದೇ ಬರ್ನ್ಸ್ ವಿತ್ ದ ಕ್ಲೀನ್ ಫ್ಲೇಮ್, ಬ್ಲೂ ಫ್ಲೇಮ್, ಲೆಸ್ ಸ್ಮೋಕ್ ಆರ್ ವಿದೌಟ್ ಸ್ಮೋಕ್. ಅನ್ಸ್ಯಾಚುರೇಟೆಡ್ ಆದರೆ ಕಂಬಷನ್ ಆಗುವಾಗ ದೇ ಬರ್ನ್ ವಿತ್ ದ ಸೂಟಿ ಫ್ಲೇಮ್. ಆ ಡಿಫರೆನ್ಸ್ ಇದೆ, ಡಿಫರೆನ್ಸ್ ನೋಡಿದೆ. ಸೆಕೆಂಡ್ ಒನ್ ಈಸ್ ದ ಆಕ್ಸಿಡೇಷನ್, ಉತ್ಕರ್ಷಣ ಕ್ರಿಯೆ ಅಂತ ಕರೀತೇವೆ. ಸೊ ಆಕ್ಸಿಡೇಷನ್ ಬೇರೆ ಸಂದರ್ಭಗಳನ್ನ ನಾವು ಓದಿದ್ದೇವೆ, ಬಟ್ ಇಲ್ಲಿ ಆಕ್ಸಿಡೇಷನ್ ಮೀನ್ಸ್ ಇಟ್ ಈಸ್ ಕನ್ವರ್ಷನ್ ಆಫ್ ಇಥೆನಾಲ್ ಇಂಟು ಇಥೆನಾಯಿಕ್ ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ethanoic acid in presence of an oxidizing agent. Oxidizing agent may be alkaline potassium permanganate or acidified potassium dichromate. ಇದು ಒಂದು ರಿಯಾಕ್ಷನ್, ಆಕ್ಸಿಡೇಷನ್. ಸೆಕೆಂಡ್ ಒನ್ ಇಸ್ ಎಡಿಷನ್ ರಿಯಾಕ್ಷನ್, ಸಂಕಲನ ಕ್ರಿಯೆ ಅಂತ ಕರಿತೇವೆ ಕನ್ನಡದಲ್ಲಿ. ಸೊ ಇನ್ ದಿಸ್ ಎಡಿಷನ್ ರಿಯಾಕ್ಷನ್ ದ unsaturated hydrocarbons are converted into saturated hydrocarbons in the presence of nickel or palladium as a catalyst and when the hydrogen is passed. So total reaction ಹೇಗೆ ಅಂದರೆ unsaturated hydrocarbons they are converted into saturated hydrocarbons. ಇದು the addition reaction. But here is by passing the hydrogenation of oils ಅಂತ ಇದನ್ನು ಕರಿತೇವೆ ನಾವು. by passing the hydrogen and in presence of the catalyst nickel as a catalyst ಅಂತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಸಬ್ಸ್ಟಿಟ್ಯೂಷನ್, ಇದರಲ್ಲಿ ನಮ್ಗೆ ಒಂದೇ ಒಂದು ಇದಿದೆ, CH4. ಇಟ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸ್ಯಾಚುರೇಟೆಡ್ ದೇ ಆರ್ ಲೆಸ್ ರಿಯಾಕ್ಟಿವ್, ಬಟ್ ಮೀಥೇನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗ್ತದೆ. ಸನ್ಲೈಟಲ್ಲಿ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆದಾಗ ರಿಪ್ಲೇಸಸ್ ದ ಸಬ್ಸ್ಟಿಟ್ಯೂಟ್ ದ ಹೈಡ್ರೋಜನ್ ಆ್ಯಂಡ್ ಇಟ್ ಬಿಕಮ್ಸ್ CH ಮೀಥೇನ್ CH4. ಇದಕ್ಕೊಂದು ಪ್ಲಸ್ Cl2 ಮಾಡಿಬಿಟ್ರೆ ಒನ್ ಹೈಡ್ರೋಜನ್ ಈಸ್ ರಿಪ್ಲೇಸ್ಡ್ ಬೈ Cl2. ಆಗ ನಮ್ಗೇನು ಸಿಗ್ತದೆ ಕೇಳಿದ್ರೆ Cl H, ಇಲ್ಲೊಂದು H, L2 ಅಲ್ಲ, ಇದು Cl. ಇಟ್ ಈಸ್ ಕಾಲ್ಡ್ ಆಸ್ ಕ್ಲೋರೋಮೀಥೇನ್. ಒಂದು ಕ್ಲೋರಿನ್ ಇದೆ, 3 ಮೀಥೇನ್ ಇದೆ. ಕ್ಲೋರೋಮೀಥೇನ್ ಎಸ್ ಹೈಡ್ರೋಜಿನೇಷನ್. ಕ್ಲೋರೋಮೀಥೇನ್ ಪ್ಲಸ್ HCl is formed. ಇದನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೇವೆ. ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಆ ರಿಯಾಕ್ಷನ್ಗಳನ್ನು ನೋಡ್ಕೊಳ್ಳಿ, ಪದೇ ಪದೇ ಪರೀಕ್ಷೆಯಲ್ಲಿ ರಿಪೀಟ್ ಆಗಿವೆ ಅವು ಅಂತ. ದೆನ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಥೆನಾಲ್ ಮತ್ತು ಇಥನಾಯಿಕ್ ಆಸಿಡ್ ಇದೆ. ಸೋಪ್ಸ್ ವರ್ಸಸ್ ಡಿಟರ್ಜೆಂಟ್ಸ್ ಇದೆ. ದೆನ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಇದೆ. ಸೊ ಈ ಪಾರ್ಟಲ್ಲಿ ಇಥೆನಾಲ್ ಮತ್ತು ಇಥನಾಯಿಕ್ ಆಸಿಡ್ ಅದರ ಪ್ರಾಪರ್ಟೀಸ್ ಮತ್ತು ಅದೇ ರಿಯಾಕ್ಷನ್ಸ್ ಇದೆ. ಸೋಪ್ಸ್ ವರ್ಸಸ್ ಡಿಟರ್ಜೆಂಟ್ಸ್ ಇದು ಇಂಪಾರ್ಟೆಂಟ್. ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಮಧ್ಯ ಡಿಫರೆನ್ಸಸ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ಒಂದು ಕಂಡೀಷನಲ್ಲಿ ಅಂದರೆ ಸೋಪ್ಸ್ ಆರ್ ಬೆಟರ್ ದೆನ್ ದ ಡಿಟರ್ಜೆಂಟ್ಸ್ ಬಿಕಾಸ್ they are eco-friendly, they will not pollute the soil and water. Detergents, they better than soap in one manner, that is detergents they even clean in the hard water and acidic medium also. ಅದರಿಂದ ಒಂದು ಕಡೆಯಲ್ಲಿ ಅದು ಬೆಟರ್ ಅಂತೇವೆ, ಇದೊಂದು ಕಡೆಯಲ್ಲಿ ಇದು ಬೆಟರ್ ಅಂತೇವೆ. ಸೋಪ್ ಹೇಗೆ ಕ್ಲೀನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಇದೆ, ಅವು ಸೋಪ್ಸ್ ಕ್ಲೀನ್ ಅಂತ. ಸೊ ಆ ಪ್ಯಾರಾಗ್ರಾಫನ್ನು ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಕೊನೆಯದಾಗಿ ಪ್ರಶ್ನೆಗಳನ್ನು ಕೆಲವು ನೋಡುವ. C2H5COOH ಇಥನಾಯಿಕ್ ಆಸಿಡ್, ಇದು ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಇಂಥ ಪ್ರಶ್ನೆಗಳು ಬರ್ತವೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಂಧಗಳನ್ನು ಲೆಕ್ಕ ಮಾಡುವಂಥ ಪ್ರಶ್ನೆಗಳು. ಈ C2H5COOH ಇಲ್ಲಿ COOH ಬಂದಾಗ ಇದನ್ನು ಬಿಡಿಸಿ ಬರ್ಕೋಬೇಕು. C ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ OH ಹೀಗೆ ಬರ್ಕೊಂಡಾಗ ನಿಮಗೆ ಬಂಧಗಳ ಲೆಕ್ಕ ಸಿಗ್ತದೆ. ಎಸ್, ಮಿಸೈಲ್ಸ್ ಫಾರ್ಮೇಷನ್ ಇಂಪಾರ್ಟೆಂಟ್ ಅದು.
1 2 3 4 5 6 7 8 ಸಿಂಗಲ್ ಬಾಂಡ್ಸ್ ಇದೆ, ಒಂದು ಮಾತ್ರ ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಈ ರೀತಿ ಬಾಂಡ್ಗಳನ್ನು ಲೆಕ್ಕ ಮಾಡಬೇಕು. ಸೊ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಬೆನ್ಝೀನ್ ಅದನ್ನೆಲ್ಲ ಲೆಕ್ಕ ಹಾಕುವಂಥ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲೆಲ್ಲ ಬಂದಿವೆ. ಸ್ಟ್ರಕ್ಚರ್ ಬರ್ಕೊಂಡು ನಾವು ಬಾಂಡ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಮೀಥೇನ್ನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಯು ಹ್ಯಾವ್ ಟು ರೈಟ್. ದೆನ್ ಎಥೆನಾಲ್ ಅನ್ನು ಇಥನಾಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದ್ದಾರೆ. ಆಗಲೇ ನಾನು ಹೇಳಲಿಕ್ಕೆ ಮತ್ತೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಒಂದು ಬಿಟ್ಟು ಹೋಗಿ ಒಂದು ನಾವು ಇಟ್ ಈಸ್ ಅ ಸ್ಟ್ರಕ್ಚರಲ್ ಐಸೋಮರ್ಸ್ ಆ್ಯಂಡ್ ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್. ಐಸೋಮೆರಿಸಮ್ ಅಥವಾ ಸಮಾಂಗತೆ ತುಂಬ ಸಲ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ಸಮಾಂಗತೆಯನ್ನು ಕಲ್ತ್ಕೊಳ್ಳಿ. ಎಥನಾಲ್ ಇಸ್ ಎಥಾನಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದರೆ ಬಿಕಾಸ್ ದರ್ ಈಸ್ ವಿ ಯೂಸ್ ದ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಉತ್ಕರ್ಷಣಕಾರಿಗಳನ್ನು ಉಪಯೋಗಿಸಿ ಮಾಡ್ತೇವೆ, ಅದರಿಂದ ಅದು ಉತ್ಕರ್ಷಣ ಕ್ರಿಯೆ. ಬ್ಯೂಟೇನ್ನ ರಚನಾ ಸಮಾಂಗಿಗಳು ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್. ವಾಟ್ ಈಸ್ ಕೋವೆಲೆಂಟ್ ಬಾಂಡ್ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ಬಾಂಡ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಅಯಾನಿಕ್ ಬಾಂಡ್ ಅಂದರೆ ಟ್ರಾನ್ಸ್ಫರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಆಲ್ಕೈನ್ಗಳ ಮೊದಲ ಸದಸ್ಯವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಆಲ್ಕೇನ್ ಆದರೆ ನಾವು ಮೀಥೇನ್ ಬರಿತೇವೆ ಫಸ್ಟ್. ಎಸ್, ಡಬಲ್ ಬಾಂಡ್ 1 ಸಿಂಗಲ್ ಬಾಂಡ್ 8 ರೈಟ್. ಆಲ್ಕೈನ್ಗಳ ಮೊದಲ ಸದಸ್ಯ ಅಂದಾಗ ಆಲ್ಕೈನ್ ಅಂದರೆ ದೇರ್ ಇಸ್ ಎ ಟ್ರಿಪಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್. ಇಂಪಾರ್ಟೆಂಟ್ ಇಲ್ಲಿ 1 ಕಾರ್ಬನ್ನಿನ ಆಲ್ಕೈನ್ ಮತ್ತೆ ಆಲ್ಕಿನ್ ಇಲ್ಲ, ನೋಡ್ಕೊಂಡಿದ್ದೀರಿ. ಸೊ 3 ಬಾಂಡ್ ಸ್ಯಾಟಿಸ್ಫೈ ಆದಮೇಲೆ ಯು ಕ್ಯಾನ್ ರೈಟ್ ಓನ್ಲಿ ದಿಸ್ ಮಚ್. ದಿಸ್ ಈಸ್ ಕಾಲ್ಡ್ ಆಸ್ ಈಥೈನ್ ಅಥವಾ ಅಸಿಟಿಲೀನ್ ಅಂತ ಕರೀತಾರೆ ಇದನ್ನು, ದ ಫಸ್ಟ್ ಒನ್. ಓಕೆ, ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನು ಕೇಳಿದ್ದಾರೆ. ಇನ್ ಹೈಡ್ರೋಕಾರ್ಬನ್ಸ್ ಎಕ್ಸ್ಪ್ಲೇನ್ ವಿತ್ ಎನ್ ಎಕ್ಸಾಂಪಲ್ ಅಂತ. ಹಾಗೆ ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್ಸ್ ಅಂತ ಕೇಳಿದ್ದಾರೆ. ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್, ನೋಡ್ಕೊಳ್ತಾ ಹೋಗಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ 2 ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರವು CnH2n ಆಗಿದೆ. n = 3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಫಾರ್ಮುಲಾ 2 ಸ್ಪೆಸಿಫಿಕ್ ಗ್ರೂಪ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಸ್ಯಾಚುರೇಟೆಡ್, ಒಂದು ಅನ್ಸ್ಯಾಚುರೇಟೆಡ್ ಅಂತ. ಸ್ಯಾಚುರೇಟೆಡ್ ಅಂದರೆ ಆಲ್ ಶುಡ್ ಬಿ ಸಿಂಗಲ್ ಬಾಂಡ್, ಅನ್ಸ್ಯಾಚುರೇಟೆಡ್ ಅಂದರೆ ದೇರ್ ಮೇ ಬಿ 1 ಡಬಲ್ ಬಾಂಡ್ ಅಂತ ಬಿಟ್ವೀನ್ ದ ಕಾರ್ಬನ್ ಐಟಮ್ಸ್. ಎರಡಕ್ಕೂ CnH2n ಇದ್ದು ಅನ್ಸ್ಯಾಚುರೇಟೆಡ್ ಆದರೆ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೀನ್, ಗೊತ್ತಿದೆ ನಿಮಗೆ. n = 3 ಆದಾಗ ಇಟ್ ಬಿಕಮ್ಸ್, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, C3 ಆ್ಯಂಡ್ H2 × 3 ಇಟ್ ಈಸ್ 6, C3H6. ಸೊ ಇದನ್ನು ಪ್ರೋಪೀನ್ ಅಂತ ಕರಿತೇವೆ ನಾವು ಅದನ್ನು. ಸೊ ಇದು ರಚನಾ ಸೂತ್ರ ಕೇಳಿದರೆ 3 ಕಾರ್ಬನ್, ಹೈಡ್ರೋಜನ್ 6, ಪ್ರೋಪೀನ್. ಎಸ್ ರೈಟ್, ಬರೀಲಿಕ್ಕೆ ಬರ್ತದೆ ನಿಮಗೆ. ಸೊ ಇನ್ನೊಂದು ಸ್ಯಾಚುರೇಟೆಡ್ ಅಂದಾಗ ಇಟ್ ಈಸ್ ನಥಿಂಗ್ ಬಟ್ ಸೈಕ್ಲೋ ಆಲ್ಕೇನ್ ಅಂದರೆ ಯು ಹ್ಯಾವ್ ಟು ರೈಟ್ ಎ ಕ್ಲೋಸ್ಡ್ ಸ್ಟ್ರಕ್ಚರ್ ಲೈಕ್ ದಿಸ್. ಸಾರಿ, ಈ 3 ಕಾರ್ಬನ್ ಐಟಮ್ಸ್ ಇನ್ ಎ ಕ್ಲೋಸ್ಡ್ ಚೈನ್. ಸೊ ಎರಡಕ್ಕೂ ಕೂಡ ಡಬಲ್ ಬಾಂಡ್ ಸಿಗ್ತದೆ. ಸೊ ಯು ಕ್ಯಾನ್ ರೈಟ್ 2 ಹೈಡ್ರೋಜನ್ಸ್. ಇದನ್ನು ಸೈಕ್ಲೋಪ್ರೋಪೇನ್ ಅಂತ ಕರಿತೇವೆ ನಾವು. ಸ್ಟ್ರಕ್ಚರ್ ಇಸ್ ಕಾಲ್ಡ್ ಸೈಕ್ಲೋಪ್ರೋಪೇನ್. ಸೊ 3 ಕಾರ್ಬನ್ ಐಟಮ್ ಕೊಟ್ಟಾಗ, ಸೊ ಈ ಥರದ ಸಾಮಾನ್ಯ ಅಣುಸೂತ್ರ ಕೊಟ್ಟರೆ ಅದನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಿ, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಸ್ ದ ಕ್ವಶನ್. Write the molecular formula and structural formula for the following carbon compounds. ಪ್ರೊಪೊನಾಯಿಕ್ ಆಮ್ಲ, ಸೈಕ್ಲೋಹೆಕ್ಸೇನ್ ಮತ್ತು ಪೆಂಟೇನ್. ಇದರ ಸ್ಟ್ರಕ್ಚರಲ್ ಫಾರ್ಮುಲಾ ಕೇಳಿದ್ದಾರೆ. ಫಾರ್ಮುಲಾಗಳನ್ನು ನೋಡ್ಕೊಳ್ಳಿ. An example of saturated hydrocarbon is. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಒಂದು ಉದಾಹರಣೆ ನೋಡಿ. ಯಾವುದು ಅಂತ? ಪರ್ಯಾಪ್ತ ಹೈಡ್ರೋಕಾರ್ಬನ್ ಸ್ಯಾಚುರೇಟೆಡ್ CnH2n + 2 ಇರಬೇಕು. ಹೈಡ್ರೋಜನ್ ನಂಬರ್ ಡಬಲ್ ದ ನಂಬರ್ ಆಫ್ ಕಾರ್ಬನ್ +2 ಇರಬೇಕು. The right option is A. You are right. Right option is A. C2H6 is the answer. See this question. ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಅಂತ ಕೇಳಿದ್ದಾರೆ. C2H6 ಅನುರೂಪ ಶ್ರೇಣಿ ಅಂತ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ C2H6 ಇಟ್ ಈಸ್ CnH2n + 2.
ಆಪ್ಷನ್ ಇಸ್ ಡಿ. ಆಪ್ಷನ್ ಕೊಟ್ಟಿದ್ದಾರೆ, ರೈಟ್ ಆಪ್ಷನ್. ಈ ಪುನಃ ಅದೇ ಥರದ ಪ್ರಶ್ನೆಗಳು ವಾಪಸ್ ಬರ್ತಾ ಇವೆ, ನೋಡ್ಕೊಳ್ಳಿ. ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನು, ಎಡಿಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. C2H4 ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾಟ್ ಎಡಿಷನ್ ರಿಯಾಕ್ಷನ್ ವೈ ಅಂತ ಕೇಳಿದ್ದಾರೆ. C2H6 ಬಿಕಾಸ್ C2H6 ಇಸ್ ಎ ಇಟ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ಎಡಿಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಎಡಿಷನ್ ರಿಯಾಕ್ಷನ್ ಆದರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಕನ್ವರ್ಟೆಡ್ ಇಂಟು ಸ್ಯಾಚುರೇಟೆಡ್. ಇದು ಸ್ಯಾಚುರೇಟೆಡ್ ಆದ್ರಿಂದ ಆಗುವುದಿಲ್ಲ ಅಂತ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಕ್ಲೀನಿಂಗ್ ಆಕ್ಷನ್ ಆಫ್ ದಿ ಸೋಪ್. ಗಡಸು ನೀರಿನಲ್ಲಿ ಬಟ್ಟೆಗಳ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತದೆ ಯಾಕೆ ಅಂತ ಕೇಳಿದ್ದಾರೆ. ಸಾಬೂನು ಗಡಸು ನೀರಿನಲ್ಲಿ ಆಕ್ಷನ್ ಮಾಡೋದಿಲ್ಲ ಅಂತ. ಸಿ ನೈಟ್ರೋಜನ್ ಅಣುವಿನ ಸರಿಯಾದ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ನೋಡಿ, ವಿಚ್ ಇಸ್ ದ ರೈಟ್ 3 pairs ಆಫ್ ಇಲೆಕ್ಟ್ರಾನ್ಸ್ ಶೇರ್ಡ್ ಆಗಿರಬೇಕು. ಪ್ರತಿಯೊಂದಕ್ಕೂ 5 ಇಲೆಕ್ಟ್ರಾನ್ಗಳು ವೇಲೆನ್ಸ್ ಇಲೆಕ್ಟ್ರಾನ್ಗಳಿರ್ತವೆ. ದ ರೈಟ್ ಆಪ್ಷನ್ ಈಸ್ ಸಿ ಅಂತ ಹೇಳಿದಿರಿ. ಸಿ ಅಲ್ಲಿ ಡಬಲ್ ಬಾಂಡ್ ಇದೆ, ಟ್ರಿಪಲ್ ಬಾಂಡ್ ಇಲ್ಲ. ಟ್ರಿಪಲ್ ಬಾಂಡ್ ಇರಬೇಕು ನಮಗೆ. ಟ್ರಿಪಲ್ ಬಾಂಡ್ ಇರಬೇಕು. ಯಾವುದರಲ್ಲಿ ಟ್ರಿಪಲ್ ಬಾಂಡ್ ಇದೆ ನೋಡಿ. ಎಸ್, ಇಟ್ ಈಸ್ ಆಪ್ಷನ್ ಎ. ಎಲ್ಲಿ ಟ್ರಿಪಲ್ ಬಾಂಡ್ ಇದೆ. ಇದು ನೋಡಿ, CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಹಾಗೂ ಅಣುಸೂತ್ರ. 3 ಕಾರ್ಬನ್ ಇರಬೇಕು, 3 ಕಾರ್ಬನ್. 3 ಕಾರ್ಬನ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಪ್ರೋ. ಅಪರ್ಯಾಪ್ತ ಅನ್ಸ್ಯಾಚುರೇಟೆಡ್ ಅಂತ ಕೊಟ್ಟಿದ್ದಾರೆ. ದೇರ್ ಮಸ್ಟ್ ಬಿ ಎನ್ ಡಬಲ್ ಬಾಂಡ್. ಪ್ರೋ ಇಂದ ಶುರು ಆಗಬೇಕು. ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇರಬೇಕು. ಈ CnH2n ಇರಬೇಕು ಅಲ್ಲಿ. CnH2n. ಆಪ್ಷನ್ ಇಸ್ ಡಿ, ರೈಟ್ ಆಪ್ಷನ್. ಪ್ರೋಪೀನ್ ಇಸ್ ದ ರೈಟ್ ಆಪ್ಷನ್. C3H6 ನೋಡಿ, ಇಲ್ಲಿ ಪುನಃ ಇದು ರಿಪೀಟ್ ಆಗಿದೆ. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್, ಐಸೋಮರ್ ಬರೆಯೋದು ರಿಪೀಟ್ ಆಗಿದೆ. ಇವೆಲ್ಲ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳು. ಪುನಃ ನಾನು ರಸಾಯನಶಾಸ್ತ್ರವನ್ನು ನೀವು ಅಧ್ಯಯನ ಮಾಡುವಾಗ ಉಪಯೋಗಿಸಬಹುದಾದಂಥ ಕೆಲವು ಸಾಮಾನ್ಯ ಇದರ ಜೊತೆಗೆ ನನ್ನ ಕ್ಲಾಸನ್ನು ಮುಗಿಸ್ತೇನೆ ಇವತ್ತು. ವೆರಿ ಇಂಪಾರ್ಟೆಂಟ್ ಇಸ್ ಇನ್ ದ ಸೈನ್ಸ್. ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಅನಾಲಾಜಿಕಲ್ ಸ್ಟಡಿ. ತುಂಬ ಅನಾಲಾಜಿಕಲ್ ಇದ್ದಾಗ, ಡಿಫರೆನ್ಸಸ್ ನೀವು ಬರೆಯೋದಿದ್ದಾಗ ತುಂಬ ಸಿಂಪಲ್ ಆಗಿ ಅದನ್ನು ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಸಿ ಕಾಂಬಿನೇಷನ್ ಆ್ಯಂಡ್ ಡಿಕಂಪೋಸಿಷನ್, 2 ರಿಯಾಕ್ಟೆಂಟ್ಸ್ 1 ಪ್ರಾಡಕ್ಟ್, 1 ರಿಯಾಕ್ಟೆಂಟ್ 2 ಪ್ರಾಡಕ್ಟ್ಸ್. ಒಂದೇ ಈಕ್ವೇಷನನ್ನು ಎರಡಕ್ಕೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ. ಸೊ ಈ ಥರದ ಟ್ರಿಕ್ಸ್ಗಳನ್ನು ನಾವು ಯಾವಾಗಲೂ ಸೈನ್ಸಲ್ಲಿ ಉಪಯೋಗಿಸಬೇಕು. ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಂಪೌಂಡ್ಸ್. ಸೊ 4 ಕಾರ್ಬನ್ ಕಂಪೌಂಡ್ಸ್ ಕೂಡ ನೋಡಿ ಒಂದೇ ಸಣ್ಣ ಫ್ರೇಮಲ್ಲಿ 4 ಕೂಡ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನ ಇದೆ ಇಲ್ಲಿ. ಸೊ ಇಂಥ ಟಿಪ್ಪಣಿಗಳೇನು ಮಾಡ್ತವೆ, ನಿಮಗೆ ತುಂಬ ಸಹಾಯ ಮಾಡ್ತವೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್, ಮೀಥೇನ್ ಪ್ಲಸ್ ಆಕ್ಸಿಜನ್ ಆಗಬೇಕು. ಅದು ಮೀಥೇನ್ ಪ್ಲಸ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಹೀಟ್ ಆ್ಯಂಡ್ ಲೈಟ್, ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಎಕ್ಸಾಂಪಲ್ ಕೂಡ ಇದೆ. ಸೊ ಪ್ರತಿಯೊಂದು ರಿಯಾಕ್ಷನನ್ನು ಕೂಡ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ಮೆಟಲ್ಸ್ ಪಾಠಕ್ಕೆ ಬಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ, ಎಲ್ಲ ಮೆಟಲ್ ಪಾಠದಲ್ಲಿರುವಂಥ ಎಲ್ಲ ಇದು ಕೂಡ ಕಾಮನ್ ಎಕ್ಸಾಂಪಲ್ಸ್ ಇಲ್ಲಿದೆ. ಸೊ ಈ ಥರದ ಎಕ್ಸಾಂಪಲ್ಸನ್ನು, ಈ ಥರದ ತಯಾರಿಗಳನ್ನು ನಾವು ಮಾಡಿ ಇಟ್ಕೊಂಡ್ರೆ ಓದಲಿಕ್ಕೆ ಸುಲಭ ಆಗ್ತದೆ ಅಂತ. ಸಿ ದಿಸ್ ಈಸ್ ಒನ್ ಮೋರ್ ರಿಲೇಟೆಡ್ ಟು ಬಯಾಲಜಿ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಸೊ ಎನದರ್ ಇಂಪಾರ್ಟೆಂಟ್ ಪಾಯಿಂಟ್ ಐ ಹ್ಯಾವ್ ಟು ಕ್ಲಿಯರ್ ಈಸ್ ದ ನಿಮೋನಿಕ್ಸ್. ಸ್ಮರಣತಂತ್ರಗಳು ಅಂತ ಕರಿತೇವೆ ನಾವು. ತುಂಬ ಇಂಥ ಸ್ಮರಣತಂತ್ರಗಳು ನಮ್ಗೆ ಸಿಗ್ತವೆ. ಸಿ ಆಯಿಲ್ ಆ್ಯಂಡ್ ರಿಗ್ ಅಂತ ಒಂದು ಸ್ಮರಣತಂತ್ರ ಇದೆ. ಆಕ್ಸಿಡೇಷನ್ ಈಸ್ ಲೂಸಿಂಗ್ ಆಫ್ ಹೈಡ್ರೋಜನ್, RIG ರಿಡಕ್ಷನ್ ಈಸ್ ಗೈನಿಂಗ್ ಆಫ್ ಹೈಡ್ರೋಜನ್. ಈ ಥರ ನೆಮೋನಿಕ್ಸ್ ನಮ್ಗೆ ತುಂಬ ಸಿಗ್ತವೆ ಕಾನ್ಸೆಪ್ಟ್ಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ. ಈವನ್ ನಾಟ್ ಇನ್ ದ ಕೆಮಿಸ್ಟ್ರಿಯಲ್ಲಿ ಮಾತ್ರ ಅಂತಲ್ಲ, ಯಾವುದೇ ಸಬ್ಜೆಕ್ಟಲ್ಲಿ ಬೇಕಾದರೂ ತುಂಬ ಕಾನ್ಸೆಪ್ಟ್ಸ್ ಇದ್ದಾಗ, ಒಂದು ಯಾವುದೋ ಒಂದು ಆರ್ಡರ್ ಇದ್ದಾಗ, ಸೊ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಫಾರ್ ಸಚ್ ನೆಮೋನಿಕ್ಸ್, ಸ್ಮರಣತಂತ್ರಗಳು. ಸೊ ಇದು ಕನ್ನಡದಲ್ಲಿ ನೋಡಿ, H+ ಅಂತ ಇದೊಂದು ಸ್ಮರಣತಂತ್ರ. ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಮಾಡುತ್ತವೆ, H+ ಅಯಾನು ಹೊಂದಿರುತ್ತವೆ. ಸೊ ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಯು ಕ್ಯಾನ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಆ್ಯಸಿಡ್ ಆ್ಯಂಡ್ ಬೇಸ್. ಆಮ್ಲಗಳು ನೀಲಿ ಲಿಟ್ಮಸ್ ಕೆಂಪು ಮಾಡುತ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಮಾಡ್ತವೆ. ಆಪೋಸಿಟ್ ಆಗಿ ಬರ್ಕೊಂಡ್ರೆ ಆಯ್ತು.
ಸೊ ಹಾಗಾಗಿ ಇಂಥ ಸ್ಮರಣ ತಂತ್ರಗಳು ತುಂಬ ಇವೆ. ಸಿ ಇಟ್ ಈಸ್ ಫಾರ್ ರಿಯಾಕ್ಟಿವಿಟಿ ಸೀರೀಸ್. ರಿಯಾಕ್ಟಿವಿಟಿ ಸೀರೀಸಿಗೆ ಒಂದು ಬ್ಯೂಟಿಫುಲ್ ನೆಮೋನಿಕ್ಸ್ ಇದೆ. ಕತ್ರಿನಾನೆ ಕಾರ್ ಮಾಂಗಿ, ಆಲ್ಟೋಜೆನ್ ಫೆರಾರಿ, ಫಿರ್ಬಿ ಕ್ಯೂಮಿಲಿ ಸಿಲ್ವರ್ ಆಡಿಯನ್. ಎಲ್ಲ ಮೆಟಲ್ಸ್ ನೋಡಿ, ರಿಯಾಕ್ಟಿವಿಟಿ ಸೀರೀಸಿನಲ್ಲಿರುವ ಎಲ್ಲ ಮೆಟಲ್ಸ್ ಇದೆ ಇಲ್ಲಿ. K ಫಾರ್ ಪೊಟ್ಯಾಷಿಯಮ್, N ಫಾರ್ ಸೋಡಿಯಂ, Ca ಫಾರ್ ಕ್ಯಾಲ್ಶಿಯಂ, M ಫಾರ್ ಮೆಗ್ನೀಷಿಯಂ, Al ಫಾರ್ ಅಲ್ಯೂಮಿನಿಯಂ, Z ಫಾರ್ ಜಿಂಕ್, Fe ಫಾರ್ ಐರನ್ ಆ್ಯಂಡ್ Pb ಫಾರ್ ಲೆಡ್, Cu ಫಾರ್ ಕಾಪರ್, M ಫಾರ್ ಮರ್ಕ್ಯುರಿ ಆ್ಯಂಡ್ ಸಿಲ್ವರ್ ಆ್ಯಂಡ್ Au ಫಾರ್ ಗೋಲ್ಡ್. ಎಲ್ಲ ರಿಯಾಕ್ಟಿವಿಟಿ ಸೀರೀಸಿನ ಮೆಟಲ್ಸ್ ಕೂಡ ಒಂದೇ ಇದರಲ್ಲಿ ನೆಮೋನಿಕ್ಸಲ್ಲಿ ಬಂದುಬಿಡ್ತವೆ. ಇದು ಫಿಸಿಕ್ಸ್ದು ಆದರೂ ಕೂಡ ತುಂಬ ಹೆಲ್ಪ್ ಮಾಡ್ತೇವೆ. ನಮ್ಮ ಕನ್ನಡ ಮೀಡಿಯಮ್ ನೋಡಿ, ಸನಿದಪ್ಪ ಅಂತ 4 ಶಬ್ದಗಳನ್ನು ನೆನ್ಪಿಟ್ಕೊಳ್ತೇವೆ ನಾವು. ಅಂದರೆ ಸಮೀಪದ ವಸ್ತುಗಳು ಕಾಣಿಸುತ್ತವೆ, ಅದನ್ನು ಸಮೀಪ ದೃಷ್ಟಿ ಅಂತ ಕರಿತೇವೆ. ದೂರದ ವಸ್ತುಗಳು ಕಾಣುವುದಿಲ್ಲ. ನೀ ಅಂದರೆ ನಿಮ್ನ ಮಸೂರ ಅದನ್ನು ಸರಿಪಡಿಸ್ತದೆ. ಅಂದರೆ ದೂರದ ವಸ್ತುಗಳು ಕಾಣುತ್ತವೆ, ಸಮೀಪದ ವಸ್ತುಗಳು ಕಾಣುವುದಿಲ್ಲ, ಅದನ್ನು ದೂರದೃಷ್ಟಿ ಅಂತ ಕರಿತೇವೆ. ಪಿನ ಮಸೂರ ಅದನ್ನು ಸರಿಪಡಿಸ್ತದೆ. ಸೊ ಇಂಥ ನಿಮಾನಿಕ್ಸನ್ನು ನಾವು ಉಪಯೋಗಿಸ್ಕೊಂಡ್ರೆ ತುಂಬ ಕಾನ್ಸೆಪ್ಟ್ಗಳನ್ನು ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು. ಸೊ ಅದರಿಂದ ಕೆಮಿಸ್ಟ್ರಿನಲ್ಲಿ, ರಸಾಯನಶಾಸ್ತ್ರದಲ್ಲಿ ಬರುವಂಥ 5 ಅಧ್ಯಾಯಗಳನ್ನು, ಅವುಗಳ ಮುಖ್ಯಾಂಶಗಳು, ಹಾಗೆ ಅದರ ಜೊತೆಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು, ಇವೆರಡನ್ನ ಕೂಡ ನಾವು 2 ದಿವಸಗಳಲ್ಲಿ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದೇವೆ ಅಂದ್ಕೊಳ್ತೇನೆ. ತುಂಬ ತಯಾರಿಯೊಂದಿಗೆ, ಯಾಕೆಂದರೆ 3 ವಿಭಾಗಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿನಲ್ಲಿ ಸ್ವಲ್ಪ ಕಷ್ಟಕರವಾಗಿ ಕಾಣಿಸುವಂಥ ಪಾರ್ಟ್ ಬಯಾಲಜಿ ಆಗಿರ್ತದೆ, ಕೆಮಿಸ್ಟ್ರಿ ಆಗಿರ್ತದೆ, ರಸಾಯನಶಾಸ್ತ್ರ ಆಗಿರ್ತದೆ. 25 ಅಂಕದ ಪ್ರಶ್ನೆಗಳನ್ನು ನೀವು 80 ಅಂಕದಲ್ಲಿ ರಸಾಯನಶಾಸ್ತ್ರ ಭಾಗದಲ್ಲಿ ನೀವು ಬಿಡಿಸ್ಲಿಕ್ಕಿದ್ದೀರಿ. 2 ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ವಿದ್ಯಾರ್ಥಿಗಳು ತುಂಬ ತಯಾರಿಯೊಂದಿಗೆ ಪರೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತೇನೆ. ಪ್ರಶ್ನೆ ಕೇಳಿದ್ದಾರೆ ಯಾರು ಒಂದು, ಸರ್ ಕ್ರಿಯಾ ಗುಂಪು ಏಕೆ ಅಪರ್ಯಾಪ್ತ ಅಲ್ಲ? ಕ್ರಿಯಾ ಗುಂಪು ಏಕೆ ಅಪರ್ಯಾಪ್ತ ಅಲ್ಲ? ರೈಟ್. ಅದನ್ನು ನಾವು ಯಾಕೆ ಅಪರ್ಯಾಪ್ತ ಅಂತ ಪರಿಗಣಿಸುವುದಿಲ್ಲ ಅಂದರೆ, ಸೊ ವೆನ್ ದ ಡಬಲ್ ಬಾಂಡ್ ಈಸ್ ಬಿಟ್ವೀನ್ ಆರ್ ಟ್ರಿಬಲ್ ಬಾಂಡ್ ಈಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಕಾರ್ಬನ್ ಐಟಮ್ಸ್ ಮಧ್ಯೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇದ್ದಾಗ ಮಾತ್ರ ನಾವು ಅದನ್ನು ಅಪರ್ಯಾಪ್ತ ಅಂತ ಕರೀತೇವೆ. ಸೊ ಈ ಕ್ರಿಯಾ ಗುಂಪುಗಳಲ್ಲಿ ಎಲ್ಲಿದೆ ಕೇಳಿದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯೆ ಇದೆ ಡಬಲ್ ಬಾಂಡ್, ಆದ್ದರಿಂದ ಅದು ಅಪರ್ಯಾಪ್ತ ಅಲ್ಲ. Cation and anion and anode and cathode is difficult to say positive and negative, sir. Give us tips to identify it. Cation, anion and anode and cathode. Anode and cathode is difficult to say positive and negative. To positive and negative. ಸೊ ಆ್ಯನಯಾನ್ ರೆಫರ್ಸ್ ಟು ಆ್ಯನೋಡ್ ಆ್ಯಂಡ್ ಪಾಸಿಟಿವ್. ನೀವು ಹಾಗೆ ನೆನ್ಪಿಟ್ಕೋಬೋದು ಅದನ್ನ. ಆ್ಯನಯಾನ್, ಆ್ಯನೋಡ್ ಆ್ಯಂಡ್ ಪಾಸಿಟಿವ್. ಕ್ಯಾಟಯಾನ್, ಕ್ಯಾಥೋಡ್ ಆ್ಯಂಡ್ ನೆಗೆಟಿವ್. ಸರ್ ಹೌ ಟು ರಿಮೆಂಬರ್ ಇಟ್ ಅಂತ ಕೇಳಿದಿರಿ, ಯಾವುದು ಅಂತ ಗೊತ್ತಾಗಲಿಲ್ಲ. ಆ್ಯನಯಾನ್ ಆ್ಯನೋಡ್ ಪ್ಲಸ್ ಅಂತ ನೆನ್ಪಿಟ್ಕೊಳ್ಳಿ, ಕ್ಯಾಟಯಾನ್ ಕ್ಯಾಥೋಡ್ ಮೈನಸ್ ಅಂತ ನೆನ್ಪಿಟ್ಕೊಳ್ಳಿ. ಸುಲಭ ಆಗ್ತದೆ, ನೆನಪಿನಲ್ಲಿ ಉಳಿತದೆ. ಸೊ 5 ಲೆಸನ್ಗಳನ್ನು ಕೆಮಿಸ್ಟ್ರಿ ಸೈಡ್ನಲ್ಲಿ ನಾವು ಆಲ್ರೆಡಿ ವಿತ್ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಮಾಡಿದ್ದೇವೆ. ಲೆಟ್ ಅಸ್ ಸಿ ದ ಬಯಾಲಜಿ ಆ್ಯಂಡ್ ಫಿಸಿಕ್ಸ್ ಇನ್ ಸಪ್ರೇಟ್ ಕ್ಲಾಸಸ್. ಕೆಮಿಸ್ಟ್ರಿ ತರಗತಿಯನ್ನು, ರಸಾಯನಶಾಸ್ತ್ರದ ತರಗತಿಯನ್ನು, ಅದ್ರ ಜೊತೆಗೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದ್ರವರೂಪದ ಹೈಡ್ರೋಕಾರ್ಬನ್ ಮೂಲಕ ವಿದ್ಯುತ್ ದ್ರವರೂಪದ ಹೈಡ್ರೋಕಾರ್ಬನ್ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಅಂತ. ಹೈಡ್ರೋಕಾರ್ಬನ್ಸ್ ಆರ್ ಕೋವೆಲೆಂಟ್ ಕಂಪೌಂಡ್ಸ್, ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಸ್ಟಾರ್ಟಿಂಗಲ್ಲಿ ಓದಿದ್ದೇವೆ ನಾವು. ಅದರಿಂದ ವಿದ್ಯುತ್ ಅವುಗಳ ಮೂಲಕ ಹರಿಯುವುದಿಲ್ಲ. ಓಕೆ,
ಇವತ್ತಿನ ತರಗತಿಯನ್ನು ಹಾಗೆ ಕೆಮಿಸ್ಟ್ರಿ ತರಗತಿಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಏನಾದರೂ ಕೆಮಿಸ್ಟ್ರಿನಲ್ಲಿ ಏನಾದರೂ ನಿಮಗೆ ಡಿಫಿಕಲ್ಟ್ ಅಂತ ಕಂಡು ಬಂದರೆ ನೀವು ಮೆಸೇಜ್ ಮೂಲಕ ಆಮೇಲೆ ಅದಕ್ಕೆ ಉತ್ತರ ಪಡ್ಕೊಳ್ಬೋದು. ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸುವಂಥ ಸಮಯ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗಿರಿ ಪರೀಕ್ಷೆಯಲ್ಲಿ. ಬೆಸ್ಟ್ ಆಫ್ ಲಕ್ ಟು ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.